ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಗುಡ್ ಮಾರ್ನಿಂಗ್. ಕೇಳಿಸ್ತಾ ಇದೆಯಾ ಅಂಡ್ ಕಾಣಿಸ್ತಾ ಇದೆಯಾ? ಕ್ಲಿಯರ್ ಆಗಿದೆಯಾ? ಎಸ್, ವೆರಿ ಗುಡ್. ಸೊ ಸಾರಿ, ಫಸ್ಟ್ ಆಫ್ ಆಲ್ 15 ಮಿನಿಟ್ ಲೇಟ್ ಆಯಿತು. ಯಾಕೆ ಲೇಟ್ ಆಯಿತು ಅಂತಂದ್ರೆ, ಇವತ್ತು 15 ಮಿನಿಟ್ ಲೇಟಾಗಿ ಕ್ಲಾಸನ್ನು ಹಾಕಿದ ಉದ್ದೇಶ ಅಂದರೆ, ಒಂದು ಎಕನಾಮಿಯ ಸ್ಟ್ರಾಟಜಿ ವಿಡಿಯೋವನ್ನು ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಒಂದಷ್ಟು ಸ್ಲೈಡ್ಸ್ನ ಪ್ರಿಪ್ರೇಷನ್ ನಡೀತಾ ಇತ್ತು. ಸೊ ಅದು ಕಂಪ್ಲೀಟ್ ಆಯಿತು. ಈ ಕ್ಲಾಸ್ ಮುಗಿದ ನಂತರ ಒಂದು 10 ಮಿನಿಟ್ ಬ್ರೇಕ್ ಇರುತ್ತೆ. ಕ್ಲಾಸ್ ಮುಗಿದ ನಂತರ ಅದಾದ ನಂತರ ಒಂದಷ್ಟು ಎಕನಾಮಿಯ ಸ್ಟ್ರಾಟಜಿಯನ್ನ ತಮ್ಗೆ ಹೇಳ್ಕೊಡ್ತೀನಿ. ಸೊ ಆ ಸ್ಟ್ರಾಟಜಿ ಕ್ಲಾಸ್ಗೂ ಕೂಡ ತಾವು ಅಟೆಂಡ್ ಆಗ್ಬೋದು. ಒಂದು 20 ಮಿನಿಟ್ ಇರುತ್ತೆ ಅಷ್ಟೇ, 20 to 30 ಮಿನಿಟ್ ಈ ಕ್ಲಾಸ್ ಆದ ನಂತರ. ಅಥವಾ ನಾನು ಅದೇ ಕ್ಲಾಸನ್ನು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ಯಾವ್ದು ಬೇಕಾದ್ರೂ ನೀವು ನೋಡ್ಕೋಬಹುದು. ಓಕೆ, ಡನ್. ಸೊ ಇವತ್ತು 20th ಕ್ಲಾಸ್ ಗೌರ್ಮೆಂಟ್ ಬಜೆಟ್ ಅನ್ನ ಶುರು ಮಾಡ್ತಾ ಹೋಗೋಣ. ಭಾರತ ಸರ್ಕಾರದ ಮತ್ತೆ ಕರ್ನಾಟಕ ಸರ್ಕಾರದ ಮುಂಗಡ ಪತ್ರವನ್ನ ನೋಡ್ಲಿಕ್ಕಿಂತ ಮುಂಚೆ ಗೌರ್ಮೆಂಟ್ ಬಜೆಟಿಂಗ್ ಕಾನ್ಸೆಪ್ಟ್ ಏನಿದೆ, ಈ ಬಜೆಟಿಂಗ್ ಕಾನ್ಸೆಪ್ಟ್ ತಮ್ಗೆ ಅರ್ಥ ಆಗಿದೆ ಅಂದ್ರೆ ಆ ಬಜೆಟ್ ಈಸಿಯಾಗಿ ಓದ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ವಾಟ್ ಇಸ್ ದ ಮೀನಿಂಗ್ ಆಫ್ ಬಜೆಟ್? ಬಜೆಟ್ ಅಥವಾ ಮುಂಗಡ ಪತ್ರ ಅಂದ್ರೆ, ಫಾರ್ ಎಕ್ಸಾಂಪಲ್ ನನ್ನ ಬಜೆಟ್ ಅನ್ನ ತೆಗೆದುಕೊಂಡ್ರೆ, ನಾವು ಫಸ್ಟ್ ನಮ್ಮ ಬಜೆಟ್ ಅನ್ನ ನೋಡ್ತಾ ಇದ್ರೆ, ಮಾನಿಟರಿ ಪಾಲಿಸಿ ಟೂಲ್ಸ್. ಎಸ್, ಮಾನಿಟರಿ ಪಾಲಿಸಿ ಮತ್ತೆ ಫಿಸ್ಕಲ್ ಪಾಲಿಸಿ ಎರಡೂ ಅಟ್ ಎ ಟೈಮ್ ಮಾಡೋಣ ಅಂತ ಹೇಳಿ, ಅದಕ್ಕಿಂತ ಮುಂಚೆ ಬಜೆಟ್ ಮತ್ತೆ ಟ್ಯಾಕ್ಸ್ ಸಿಸ್ಟಮ್ ಎರಡನ್ನ ಮುಗಿಸೋಣ ಅಂತ ಹೇಳಿ ನಾನು ಪ್ಲಾನ್ ಹಾಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಬಜೆಟ್ ಮತ್ತೆ ಟ್ಯಾಕ್ಸ್ ಸಿಸ್ಟಮ್ ಆದ್ರೆ ನಿಮಗೆ ಮಾನಿಟರಿ ಪಾಲಿಸಿ ಮತ್ತೆ ಫಿಸ್ಕಲ್ ಪಾಲಿಸಿ ಒಂದ್ ಕ್ಲಾಸಲ್ಲಿ ಮುಗಿದೋಗುತ್ತೆ. ಅದಕ್ಕೋಸ್ಕರ ನಾನು ಈಗಲೇ ಮಾನಿಟರಿ ಪಾಲಿಸಿ ಫಿಸ್ಕಲ್ ಪಾಲಿಸಿ ಸ್ಟಾರ್ಟ್ ಮಾಡಿದ್ರೆ ಒಂದಷ್ಟು ಬಜೆಟ್ ಕಾನ್ಸೆಪ್ಟ್ ಬೇಕು, ಅದನ್ನ ಸ್ವಲ್ಪ ಥಿಂಕ್ ಮಾಡಿ. ಸೊ ಮಾನಿಟರಿ ಪಾಲಿಸಿ ಟೂಲ್ಸ್ ಅಲ್ಲೇ ಇಟ್ಟಿದ್ದೀನಿ. ನಾನು ಬ್ಯಾಂಕಿಂಗ್ ಕೂಡ ನಾನು ಮಾಡ್ತೀನಿ, ಡೋಂಟ್ ವರಿ, ಮಾಡ್ತೀನಿ. ನೋಡ್ರಿ, ಒಂದ್ ಕ್ಲಾಸ್ ಅಲ್ಲ 2 ಕ್ಲಾಸ್ ಎಕ್ಸ್ಟ್ರಾ ಆಗ್ಲಿ, ತಲೆ ಕೆಡಿಸ್ಕೋಬೇಡಿ, ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ. ಅಂಡ್ ಒಂದ್ ಥಿಂಗ್ ಏನು ಅಂದ್ರೆ, ಐ ಥಿಂಕ್ ಸ್ಟುಡಿಯೋದಲ್ಲಿ ಕರೆಂಟ್ ಹೋಯ್ತು ಅನ್ಸುತ್ತೆ, UPS ಏನಾಗಿದೆ. ಇನ್ ಕೇಸ್ ಏನಾದ್ರು ಕ್ಲಾಸ್ ಏನಾದ್ರು ಮಧ್ಯೆ ಆಫ್ ಆಗಿದೆ ಅಂದ್ರೆ ಓಕೆನಾ, ಅಲ್ಲಿಗೆ ತಲೆ ಕೆಡಿಸ್ಕೊಬೇಡಿ, ಇಲ್ಲಿ ಕ್ಲಾಸ್ ಮುಗೀತು ಅನ್ಕೊಳ್ಳಿ. ಇನ್ ಕೇಸ್ ಕರೆಂಟ್ ಬರ್ಲಿಲ್ಲ ಅಂದ್ರೆ ಓಕೆನಾ, ಡನ್. ಓಕೆ, ಬಜೆಟ್ ಅಥವಾ ಮುಂಗಡ ಪತ್ರ ಅಂದ್ರೆ ಫಸ್ಟ್ ನನ್ನ ಬಜೆಟ್ ಅನ್ನ ನಾನು ನೋಡ್ಕೊಳ್ತಾ ಹೋಗೋಣ, ದೆನ್ ನಮ್ಮ ರಾಷ್ಟ್ರದ ಬಜೆಟ್ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಬಹುತೇಕ ವಿದ್ಯಾರ್ಥಿಗಳು ವಿಜಯನಗರ ಮತ್ತೆ ಚಂದ್ರಲೇಔಟ್ ಅಲ್ಲಿ ಇರ್ತಕ್ಕಂಥ ಬಹುತೇಕ ವಿದ್ಯಾರ್ಥಿಗಳ ಬಜೆಟ್ ಹೇಗಿರುತ್ತೆ ಅಂದ್ರೆ, ಮನೇಲಿ ದುಡ್ಡು ಕಳಿಸ್ತಾರೆ, ಒಂದಷ್ಟು ಅಮೌಂಟ್ ಅನ್ನ ಕಳಿಸ್ತಾರೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಇರಬೇಕು ಅಂದ್ರೆ ಒಂದು 8,000 ಬೇಕು ಸ್ಟೂಡೆಂಟ್ಸ್ಗೆ. ಅಥವಾ UPSC ಓದ್ತಾ ಇದ್ರೆ ಅಂದ್ರೆ ಮ್ಯಾಕ್ಸಿಮಮ್ 10,000 ಕಳಿಸ್ತಾರೆ ಪರ್ ಮಂತ್. ಸೊ 10,000 ಒಂದು ತಿಂಗಳಿಗೆ ನಿಮಗೆ ಕಳಿಸ್ತಾ ಇದ್ದಾರೆ ಅನ್ಕೊಳ್ಳಿ. ಇಲ್ಲಿರ್ತಕ್ಕಂಥ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ, ಈ 10,000 ಅಲ್ಲಿ ಮೊದಲ ಅಲ್ಲಿಗೆ ತಿಂಗಳಿಗೆ 4 ವಾರ ಇರುತ್ತೆ. ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್ ಅಂಡ್ ತಿಂಗಳ ಕೊನೆಯ ವಾರ 4th ವೀಕ್. ಯೂಶಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ಮನೇಲಿ 10,000 ಹಾಕಿದ ತಕ್ಷಣ ಫಸ್ಟ್ ವೀಕ್ ಅಲ್ಲಿ ಅವ್ರ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಕರ್ಕೊಂಡು ಒಳ್ಳೊಳ್ಳೆ ಹೋಟೆಲ್ಗೆ ಹೋಗ್ತಾರೆ, ಊಟಕ್ಕೆ ಒಳ್ಳೊಳ್ಳೆ ತಿಂಡಿ ಮಾಡ್ತಾ ಇರ್ತಾರೆ, ಮತ್ತೆ ಕೆಫೆ, ಕಾಫಿ ಡೇ ಈ ರೀತಿಗೆ ಹೋಗ್ತಾ ಇರ್ತಾರೆ. ಸೊ ನಮಗೆ ಗೊತ್ತಿಲ್ದಂಗೆ 10,000 ಅಲ್ಲಿ ಫಸ್ಟ್ ವೀಕ್ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಒಂದು 2,500 ಖರ್ಚಾಗ್ಬಿಡುತ್ತೆ. ಇನ್ನ ರೂಮ್ ರೆಂಟ್ ಅದು ಇದು ಅಂತೇಳಿ ಒಂದ್ 4,000 ಕೊಟ್ಟಿರ್ತಾರೆ, ಒಂದ್ 3,000 ಅನ್ಕೊಳ್ಳಿ, ಒಂದ್ 3,000 ಕೊಟ್ಟಿರ್ತಾರೆ. ಅಲ್ಲಿ 5,500 ಫಸ್ಟ್ ವೀಕ್ ಅಲ್ಲೇ ಕ್ಲೋಸ್. ಇನ್ನ ರಿಮೈನಿಂಗ್ 4,500 ಉಳಿದಿರುತ್ತೆ. ಇನ್ನ 3 ಮಂತ್ಸ್ಗೆ ಅವ್ರು ಮ್ಯಾನೇಜ್ ಮಾಡಬೇಕು. ಸೆಕೆಂಡ್ ವೀಕ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಫಸ್ಟ್ ವೀಕ್ ಅಲ್ಲಿ ಕಾಫಿ ಆಯ್ತು, ಕೆಫೆ ಆಯ್ತು, ಗರ್ಲ್ ಫ್ರೆಂಡ್ ಆಯ್ತು. ಸೆಕೆಂಡ್ ವೀಕ್ ಅಲ್ಲಿ ಅಲ್ಲೆಲ್ಲ ಹೋಗಲ್ಲ, ಇಲ್ಲೇ ಎಲ್ಲಾದ್ರೂ ಚಂದ್ರ ಲೇಔಟ್ ನ ರೋಡ್ ಸೈಡ್ ಅಂಗಡಿಗಳು ಅಥವಾ ವಿಜಯನಗರದ ಫುಡ್ ಸ್ಟ್ರೀಟ್, ಈ ರೀತಿಯ ಸ್ಟ್ರೀಟ್ ಫುಡ್ ಅನ್ನ ತಿನ್ಲಿಕ್ಕೆ ಶುರು ಮಾಡ್ತಾರೆ. ಅರೌಂಡ್ ಸೆಕೆಂಡ್ ವೀಕ್ ಅಲ್ಲೂ ಕೂಡ 1,000 ಖರ್ಚಾಗುತ್ತೆ. ಅಲ್ಲಿಗೆ 1,000 ಹೋಯ್ತು, 4,500 ಆಯ್ತು,
3,500 ಅಷ್ಟೇ ಉಳ್ಕೊಳ್ತು. ಥರ್ಡ್ ವೀಕ್ ಏನ್ ಮಾಡ್ತಾರೆ, ಕಾಫಿ ಹಾಫ್ ತಗೋತಾರೆ. ಫಸ್ಟ್ 2 ವೀಕು ಫುಲ್ ಕಾಫಿ ತಗೋತಾ ಇರ್ತಾರೆ. ಥರ್ಡ್ ವೀಕ್ ಅಲ್ಲಿ ಸರ್ 1/2 ಕೊಡಿ ಅಂತ ಹೇಳಿ ಹಾಫ್ ಕಾಫಿಯನ್ನ ತೆಗೆದುಕೋತಾರೆ. ಸೊ ಅರೌಂಡ್ ಇಲ್ಲೂ ಕೂಡ ಬುಕ್ಸ್ ನೋಟ್ಸು ಅದು ಇದು ಅಂತೇಳಿ ಇಲ್ಲೊಂದ್ 2,000 ಹೋಗುತ್ತೆ. ಫೋರ್ತ್ ವೀಕಿಗೆ ಬರೋ ಅಷ್ಟರಲ್ಲಿ 1-1.5 ಸಾವಿರ ಇರುತ್ತೆ. ಅದೇನೇನ್ಕೂ ಆಗಲ್ಲ. ಆಗೇನ್ ಮಾಡ್ತಾರೆ ಅಂದ್ರೆ ವಿದ್ಯಾರ್ಥಿಗಳು, ನಾವು ಇದೇ ರೀತಿ ಮಾಡ್ತಾ ಇದ್ವಿ. ನಾವು ಕೂಡ ಏನ್ ಮಾಡ್ತಿದ್ವಿ ಅಂದ್ರೆ ಗ್ರೂಪ್ಗಳಿದಾವೆ, ಇವತ್ತು ಕೂಡ ಇದಾವೆ. ಅದೇನೋ 2, 3, 4 ಮತ್ತೆ ನಮ್ಮ ಅನ್ನದ ಜೋಳಿಗೆ, ಈ ರೀತಿ ಒಂದಷ್ಟು ಗ್ರೂಪ್ಗಳಿದಾವೆ. ನಾನು ಅದರಲ್ಲಿ ಜಾಯ್ನ್ ಆಗಿದ್ದೀನಿ, ಆ ವಾಟ್ಸಪ್ ಗ್ರೂಪ್. ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಾನು ತೋರಿಸ್ತೀನಿ, ನನ್ನ ಮೊಬೈಲಲ್ಲಿ ಜಾಯ್ನ್ ಆಗಿದ್ದೀನಿ, ಯೂಶಲಿ ಈಗಲೇ ತೋರಿಸ್ತೀನಿ. ಆ ಗ್ರೂಪ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಎಲ್ಲೆಲ್ಲಿ ಊಟ ಇರುತ್ತೆ ಆ ಮೆಸೇಜ್ ಅನ್ನ ಹಾಕ್ತಾರೆ. ಎಲ್ಲೆಲ್ಲಿ ಫ್ರೀ ಊಟ ಇರುತ್ತೆ, ಎಲ್ಲೆಲ್ಲಿ ಮದ್ವೆಗಳಿರ್ತವೆ, ಅದೆಲ್ಲವನ್ನ ಕೂಡ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತಾರೆ. ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ, ಮತ್ತೆ ಈಗ್ಲೂ ನಡೀತಾ ಇದೆ, ಎಲ್ರು ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್ ಅಂದ್ರೆ, ಅಲ್ಲಿಗೆ ಹೋಗಿ ಫ್ರೀಯಾಗಿ ಊಟ ಮಾಡ್ಕೊಂಡ್ ಬರ್ಲಿಕ್ಕೆ ಶುರು ಆಗ್ತಾರೆ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ಅದು. ಐ ಥಿಂಕ್ ನೀವು ಇರ್ತೀರ ಅನ್ಕೊಂಡಿದೀನಿ. ನಮ್ಮ ಅನ್ನದ ಜೋಳಿಗೆ ಕಾಣಿಸ್ತಾ ಇದೆಯಾ? ನಮ್ಮ ಅನ್ನದ ಜೋಳಿಗೆ. ಸೊ ಇಲ್ಲೇನ್ ಮಾಡ್ತಾರೆ ನೋಡಿ, ನಮ್ಮ ಅನ್ನದ ಜೋಳಿಗೆ ಅಂತೇಳಿ ಇದರಲ್ಲಿ ಎಲ್ಲೆಲ್ಲಿ ಊಟ ಇರುತ್ತೆ ಅಲ್ಲಿ ಹೋಗ್ತಾರೆ. ಎಲ್ರು ಇದನ್ನ ಹಾಕ್ತಾರೆ, ಲೊಕೇಶನ್ ಅನ್ನ ಶೇರ್ ಮಾಡ್ತಾರೆ. ಸೊ ಅಲ್ಲಿ ಹೋಗಿ ಊಟ ಮಾಡ್ಕೊಂಡ್ ಬರ್ತೀವಿ. ಯಾಕೆಂದ್ರೆ ಫೋರ್ತ್ ವೀಕ್ ಅಲ್ಲಿ ಮಾತ್ರ ದುಡ್ಡೇ ಇರಲ್ಲ. ಬಹುತೇಕ ವಿದ್ಯಾರ್ಥಿಗಳು ಇವತ್ತು ಲೈಬ್ರರಿಯಲ್ಲೇ ಮಲ್ಕೋತಿದ್ದಾರೆ. ಈ ರೀತಿ ಫ್ರೀ ಊಟ ಎಲ್ಲೆಲ್ಲಿ ದೇವಸ್ಥಾನದಲ್ಲಿ ಕೊಡ್ತಾರೆ. ಬೆಂಗಳೂರಲ್ಲಿ ಯಾವುದೇ ಹಬ್ಬ ಆಗ್ಲಿ ಅಥವಾ ಯಾವ್ದಾದ್ರು ಬರ್ಡೇ ಆಗ್ಲಿ, ಅಪ್ಪು ಬರ್ಡೇ, ಅವ್ರದ್ದು ಬರ್ಡೇ ಆದ್ರೆ ಸಿಕ್ಕಾಬಟ್ಟೆ ಊಟ ಸಿಗುತ್ತೆ. ಅಪ್ಪು ಹೋದಾಗಂತೂ, ಅಪ್ಪು ತಿಥಿ ಇತ್ತಲ್ವಾ, 1 ವರ್ಷ ಪ್ರತಿ ವಾರ ಊಟ ಇರೋದು. ಪ್ರತಿ ವಾರ ಹೋಗಿ ಊಟ ಮಾಡ್ಕೊಂಡ್ ಬರ್ತಾ ಇದ್ವಿ. ಇದು ನಮ್ಮ ಬಜೆಟ್, ನಮ್ಮ ವಿದ್ಯಾರ್ಥಿಗಳ ಬಜೆಟ್ ಈ ರೀತಿ ಇರುತ್ತೆ. ಎರಡು ರೀತಿಯಾಗಿ ಯೋಚನೆ ಮಾಡಿ. ಒಂದು, ವಯಸ್ಸಿಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಎಲ್ಲೆಲ್ಲೋ ನಾವು ಹೋಗಿ ತಿಂತಾ ಇದ್ದೀವಿ ಅನ್ನೋದೊಂದು ಯೋಚನೆ ಮಾಡಿ. ಅಂಡ್ ವಿಜಯನಗರ ಮತ್ತೆ ಚಂದ್ರ ಲೇಔಟ್ ಅಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ತುಂಬಾ ಮೆಚುರಿಟಿ. ಯಾಕೆಂದ್ರೆ ಅದೇ ಹುಡುಗಿಯರು ಬೇರೆ ಕಡೆ ಇದ್ರೆ ಏನಾಗುತ್ತೆ ಅಂದ್ರೆ, ಶೋ ಅಪ್, ಬಿಲ್ಡಪ್, ಫ್ರೀ ಊಟಕ್ಕೆಲ್ಲ ಬರಲ್ಲ, ಲೈನಿಗೆ ನಿಂತ್ಕೊಳ್ಳಲ್ಲ, ಬೇರೆ ಹಳ್ಳಿಗಳ ಕಡೆನೂ ಹೋಗಲ್ಲ ಯಾರು. ಬಟ್ ಇಲ್ಲಿ ಮೆಚುರಿಟಿ ಇರುತ್ತೆ. ನಾವು ಓದಕ್ ಬಂದಿದ್ದೀವಿ, ಓದೋಣ, ಏನಾದ್ರು ಮಾಡೋಣ. ಸೊ ಹೆಣ್ಮಕ್ಳು ಕೂಡ ಬಂದು ಲೈನಿಗೆ ನಿಂತ್ಕೋತಾರೆ. ಅದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಓಕೆ, ಡನ್. ಇದು ಈ ರೀತಿಯ ಬಜೆಟ್ ವಿದ್ಯಾರ್ಥಿಗಳ ಬಜೆಟ್ ಆಗಿರುತ್ತೆ. ಅಂದ್ರೆ ನಾವ್ ಈಗ್ಲೇ ಪ್ಲಾನ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್, ಇದು ಮಾರ್ಚ್ ಎಂಡಿಂಗ್ ಅಷ್ಟಲ್ಲಿ ನಾವು ಪ್ಲಾನ್ ಮಾಡ್ತೀವಿ. ಏನ್ ಪ್ಲಾನ್ ಮಾಡ್ತೀವಿ ಅಂದ್ರೆ, ಏಪ್ರಿಲ್ ತಿಂಗಳಲ್ಲಿ ನಾವು ಅಪ್ಪ ನನ್ಗೊಂದು 10,000 ಆಗ್ತಾರೆ ಅಂತ ಎಲ್ರು ಪ್ಲಾನ್ ಮಾಡ್ತೀರಾ. ಅದನ್ನೇನ್ ಮಾಡ್ಬೇಕು ಅಂತೇಳಿ ಮಾರ್ಚ್ ಅಲ್ಲೇ ಪ್ಲಾನ್ ಮಾಡ್ತೀರಾ. ಬಟ್ ನೀವೇನ್ ಪ್ಲಾನ್ ಮಾಡ್ಕೊಂಡಿರ್ತೀರಲ್ವಾ, ಇಷ್ಟು ಖರ್ಚಾಗಬೇಕು, ಇಷ್ಟೇ ಖರ್ಚಾಗುತ್ತಾ? ನೋ. ಬಜೆಟ್ ಅಂತಕ್ಕಂಥದ್ದು ಇಟ್ ಈಸ್ ಅನ್ ಎಸ್ಟಿಮೇಷನ್. ಇದು ಒಂದು ಅಂದಾಜು ಮಾಡ್ತಕ್ಕಂಥದ್ದು. ಬಜೆಟ್ ಅಂತಕ್ಕಂಥದ್ದು ಒಂದು ಅಂದಾಜನ್ನ ಮಾಡ್ತಕ್ಕಂಥದ್ದು. ಯಾವ್ದಕ್ಕೆ? ನೆಕ್ಸ್ಟ್ ಮಂತ್ ಏನಾಗುತ್ತೆ ಅಂತೇಳಿ ನಾವು ಅಂದಾಜು ಮಾಡ್ತೀವಿ. ಈ ಮಂತ್ ಅಲ್ಲಿ ಇರ್ತೀವಿ ಮಾರ್ಚ್ ಅಲ್ಲಿ, ಬಟ್ ನೆಕ್ಸ್ಟ್ ಮಂತ್ ಏನೇನು ನಾವು ಮಾಡ್ತೀವಿ ಅಂತೇಳಿ ಅಂದಾಜು ಮಾಡ್ತಕ್ಕಂಥದ್ದು. ಆಸ್ ಇಟ್ ಈಸ್ ನಮ್ಮ ದೇಶದ ಬಜೆಟ್ ಅಂದ್ರೂ ಕೂಡ ಅಷ್ಟೇ ಅಂದಾಜು. ಈ ವರ್ಷ ನಿಂತ್ಕೊಂಡು ನೆಕ್ಸ್ಟ್ ವರ್ಷದ ಅಂದಾಜು ಮಾಡ್ತಕ್ಕಂಥದ್ದು. ಸೊ ಅದನ್ನೇ ನಾವು ಬಜೆಟ್ ಅಂತ ಹೇಳಿ ಕರಿತೀವಿ. ಬಜೆಟ್ ಈಸ್ ಆನ್ ಎಸ್ಟಿಮೇಟ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಫಾರ್ ಎ ಫ್ಯೂಚರ್ ಪೀರಿಯಡ್ ಆಫ್ ಟೈಮ್. ಭವಿಷ್ಯದ ಅವಧಿಗೆ ಆದಾಯ ಮತ್ತು ವೆಚ್ಚದ ಅಂದಾಜು ಮಾಡುವುದೇ ಬಜೆಟ್. ಒಂದು ದೇಶ ಅಂದ್ರೆ ನಮಗೆ ಇನ್ಕಮು ಬರುತ್ತೆ, ನಮ್ಮಿಂದ ಖರ್ಚು ಎಕ್ಸ್ಪೆಂಡಿಚರು ಆಗ್ತಾ ಇರುತ್ತೆ. ಏನ್ ಆದಾಯ ಬರ್ತಾ ಇರುತ್ತೆ, ಏನ್ ಖರ್ಚಾಗ್ತಾ ಇರುತ್ತೆ, ಏನ್ ಇನ್ಕಮ್ ಬರ್ತಾ ಇರುತ್ತೆ, ಏನ್ ಎಕ್ಸ್ಪೆಂಡಿಚರ್ ಬರ್ತಾ ಇರುತ್ತಲ್ವೇ, ಇದನ್ನ ಅಂದಾಜು ಮಾಡ್ತಕ್ಕಂಥದ್ದೇ ಬಜೆಟ್ ಫ್ಯೂಚರ್ ಪೀರಿಯಡ್ ಆಫ್ ಟೈಮ್ಗೆ. ಫಾರ್ ಎಕ್ಸಾಂಪಲ್, ಈಗ ನಮ್ಗೆ ಫೆಬ್ರವರಿಲಿ ಬಜೆಟ್ ಆಯ್ತು, ನಮ್ಮ ರಾಷ್ಟ್ರದ್ದು, ನಮ್ಮ ದೇಶದ್ದು. ಫೆಬ್ರವರಿಲಿ ಬಜೆಟ್ ಮಾಡ್ತಾ ಇದ್ದಾರೆ. ಬಟ್ ಯಾವ ವರ್ಷಕ್ಕೆ ಬಜೆಟ್ ಮಾಡ್ತಿದ್ದಾರೆ? 2025 to 2026. ಅಂದ್ರೆ ನಮ್ಮ ಫೈನಾನ್ಷಿಯಲ್ ಇಯರ್ ಶುರು ಆಗೋದು 2025 ಏಪ್ರಿಲ್ 1 ಅಲ್ವೇ? ಏಪ್ರಿಲ್ ಅಲ್ಲಿ ಶುರು ಆಗುತ್ತೆ. ಎಂಡ್ ಆಗೋದು ಯಾವಾಗ? ನೆಕ್ಸ್ಟ್ ಇಯರ್
ಮಾರ್ಚ್ 31st 2026. ಇದಲ್ವೇ ನಮ್ಮ ಫೈನಾನ್ಷಿಯಲ್ ಇಯರ್ 2025-26. ಇದು ನಮ್ಮ ಫೈನಾನ್ಷಿಯಲ್ ಇಯರ್, ಆರ್ಥಿಕ ವರ್ಷ, ಹಣಕಾಸು ವರ್ಷ. ಸೊ ಈ ವರ್ಷಕ್ಕೆ ಬಜೆಟ್ ಸ್ಟಾರ್ಟ್ ಆಗದೆ, ನಮ್ಗೆ ಇದು ಸ್ಟಾರ್ಟ್ ಆಗದೆ ಏಪ್ರಿಲ್ಗೆ ಫೈನಾನ್ಷಿಯಲ್ ಇಯರ್. ಬಟ್ ನಮಗೆ ಬಜೆಟ್ ಯಾವಾಗ ಶುರು ಮಾಡಿದ್ರು? ಫೆಬ್ರವರಿಲಿ ಶುರು ಮಾಡ್ತಾರೆ. ಸೊ ಫೆಬ್ರವರಿ ಯಾವ ಫೈನಾನ್ಷಿಯಲ್ ಇಯರ್ ಬರುತ್ತೆ? ಅಪ್ ಟು ಮಾರ್ಚ್ ವರ್ಗೆ, ಫೆಬ್ರವರಿ ಮತ್ತೆ ಅಪ್ ಟು ಮಾರ್ಚ್ 31st ವರ್ಗೆ ಹಿಂದಿನ ವರ್ಷಕ್ಕೆ ಬರುತ್ತಲ್ವಾ. ಅಂದ್ರೆ 2024 ಏಪ್ರಿಲ್ ಇಂದ 2025 ಮಾರ್ಚ್ 31st ವರ್ಗೆ ಇದು ಒಂದು ಫೈನಾನ್ಷಿಯಲ್ ಇಯರ್. 2024 ಇಂದ 25 ಫೈನಾನ್ಷಿಯಲ್ ಇಯರ್. ಈ ಇಯರ್ ಫೆಬ್ರವರಿಲಿ ನಾವು ಮಾಡ್ತೀವಿ ಬಜೆಟ್ ಅನ್ನ. ಸೊ ಈ ಇಯರ್ ಬಜೆಟ್ ಅನ್ನ ಮಾಡ್ತೀವಿ ಯಾವ ವರ್ಷಕ್ಕೆ? ಮುಂದಿನ ಹಣಕಾಸು ವರ್ಷಕ್ಕೆ. ಅಂದ್ರೆ ಏಪ್ರಿಲ್ ಇಂದ ಶುರು ಆಗುತ್ತೆ. ನಾವಿನ್ನ 2024-25 ಹಳೆ ಹಣಕಾಸು ವರ್ಷದಲ್ಲಿ ಇದೀವಿ. ಇದು ಲಾಸ್ಟ್, ಈ ಮಾರ್ಚ್ ಲಾಸ್ಟ್ 31st. ಬಟ್ ನಮ್ದು ಆಲ್ರೆಡಿ ಬಜೆಟ್ ಮಾಡಿದೀವಿ. ಬಟ್ ಯಾವ ವರ್ಷಕ್ಕೆ ಮಾಡಿರ್ತಕ್ಕಂಥದ್ದು? ಏಪ್ರಿಲ್ ಶುರು ಆಗುತ್ತೆ. ನೆಕ್ಸ್ಟ್ ತಿಂಗಳಿಂದ ನೆಕ್ಸ್ಟ್ ಹಣಕಾಸು ವರ್ಷ ಶುರು ಆಗುತ್ತೆ 25-26. ಇದಕ್ಕೆ ಬಜೆಟ್ ಅನ್ನ ಮಾಡ್ತೀವಿ. ಇಟ್ ಮೀನ್ಸ್ ಇದು ಫ್ಯೂಚರ್, ಮುಂದಿನ ವರ್ಷಕ್ಕೆ ಹಣಕಾಸನ್ನ ಅಂದಾಜು ಮಾಡತಕ್ಕಂಥದ್ದು. ಸೊ ಅದನ್ನ ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ, ಇಟ್ ಈಸ್ ಎಸ್ಟಿಮೇಟ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಫಾರ್ ಎ ಫ್ಯೂಚರ್ ಪೀರಿಯಡ್. ಮುಂದಿನ ವರ್ಷಕ್ಕೆ ನಾವೀಗ ಅಂದಾಜನ್ನ ಮಾಡಿದೀವಿ. ಸೊ ಇದನ್ನ ಬಜೆಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದರಲ್ಲಿ ಸರ್ಕಾರಕ್ಕೆ ಎಷ್ಟು ಆದಾಯ ಇದೆ, ಸರ್ಕಾರಕ್ಕೆ ಎಷ್ಟು ಎಕ್ಸ್ಪೆಂಡಿಚರ್ ಇದೆ, ಎಲ್ಲವೂ ಕೂಡ ಒಳಗೊಂಡಿರುತ್ತೆ. ನೆಕ್ಸ್ಟ್ ಇನ್ನೊಂದಷ್ಟು ಫ್ಯಾಕ್ಟ್ಸ್ ಅನ್ನ ನೋಡೋದಾದ್ರೆ ಬಜೆಟ್ ಬಗ್ಗೆ, ತಮಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ. ಬಜೆಟ್ ಅಂತಕ್ಕಂತಹ ವರ್ಡ್ ಲ್ಯಾಟಿನ್ ವರ್ಡ್ ಇಂದ, ಫ್ರೆಂಚ್ ವರ್ಡ್ ಇಂದ ಬಂದಿರತಕ್ಕಂಥದ್ದು. ಫ್ರೆಂಚ್ ವರ್ಡ್ ಇಂದ ಬಂದಿರತಕ್ಕಂಥದ್ದು ಬಜೆಟ್ ಅಂತಕ್ಕಂಥ ವರ್ಡ್. ಫ್ರೆಂಚ್ ವರ್ಡ್ ಯಾವ್ದು ಅಂದ್ರೆ ಬೊಗೆಟ್, BUGEUT, ಬೊಗೆಟ್ ಅಂತ ಹೇಳಿ, ಅಥವಾ ಬಜೆಟ್ ಅಂತಾನು ಕೂಡ ಅದನ್ನ ನಾವು ಕನ್ನಡದಲ್ಲಿ ಪ್ರೊನೌನ್ಸಿಯೇಷನ್ ಮಾಡಬಹುದು. ಈ ಒಂದು ವರ್ಡ್ ಇಂದ ಬಂದಿದೆ. ಬ್ರಿಟಿಷರು ಏನ್ ಮಾಡ್ತಾ ಇದ್ರು ಅಂದ್ರೆ, ಇಂಗ್ಲೆಂಡ್ ಅಲ್ಲಿ ಬಜೆಟ್ ಅಂದ್ರೆ ಏನೇನು ಒಂದ್ ವರ್ಷಕ್ಕೆ ಖರ್ಚಾಗುತ್ತೆ, ಒಂದ್ ವರ್ಷಕ್ಕೆ ಏನೆಲ್ಲ ಆದಾಯ ಬರುತ್ತೆ, ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ಏನಿರುತ್ತೆ, ಇದೆಲ್ಲವನ್ನ ರೆಡಿ ಮಾಡ್ಬಿಟ್ಟು ಈ ಅಂಕಿ ಅಂಶಗಳನ್ನ ಒಂದು ಚೀಲದಲ್ಲಿ ಹಾಕೊಂಡು ಹೋಗ್ತಾ ಇದ್ರು, ಒಂದು ಲೆದರ್ ಬ್ಯಾಗ್ ಅಲ್ಲಿ ಹಾಕೊಂಡು ಹೋಗ್ತಾ ಇದ್ರು. ಆ ಬ್ಯಾಗ್ ಏನಿತ್ತಲ್ವಾ ಅದನ್ನ ಹಿಡ್ಕೊಂಡು ಹೋಗ್ತಿದ್ರಲ್ವಾ, ಆ ಬ್ಯಾಗ್ ಅನ್ನ ಬಜೆಟ್ ಅಂತ ಕರೀತಾ ಇದ್ರು. ಒಳಗಡೆ ಇರೋ ಅಂಕಿ ಅಂಶಗಳನ್ನೆಲ್ಲ, ಆ ಬ್ಯಾಗ್ ಅನ್ನ, ಆ ಚೀಲವನ್ನ ಬಜೆಟ್ ಅಂತಿದ್ರು. ಬಹುತೇಕ ನಾವು ಎಲ್ಲವನ್ನು ಕೂಡ ಪಾಶ್ಚಿಮಾತ್ಯರನ್ನ ಅನುಸರಿಸ್ತೀವಿ. ಈಗ ಫುಡ್ ಸ್ಟೈಲ್ ಆಗಿರ್ಬೋದು, ಬಟ್ಟೆ ಸ್ಟೈಲ್ ಆಗಿರ್ಬೋದು, ಹ್ಯಾಬಿಟ್ ಆಗಿರ್ಬೋದು, ಎಲ್ಲವನ್ನು ಕೂಡ ನಾವು ಪಾಶ್ಚಿಮಾತ್ಯರನ್ನ ಅನುಸರಿಸೋದು ಜಾಸ್ತಿ. ಯಾಕೆಂದ್ರೆ ಯಾವತ್ತೂ ನಮ್ಮನೆ ಹೆಂಡತಿ ಇಷ್ಟ ಆಗಲ್ಲ, ಪಕ್ಕದ ಮನೆಯವ್ರ ಹೆಂಡತಿನೇ ಇಷ್ಟ ಆಗಲ್ಲ ನಮಗೆ. ಸೊ ಹಂಗಾಗಿ ಯಾರೋ ಒಂದು ಕವಿ ಬರಿತಾ ಇದ್ದ, ಏನ್ ಬರಿತಾ ಇದ್ದ ಅಂದ್ರೆ, ನಮ್ಮ ಮನೆಯ ಮಗು ಹತ್ತರೆ ಕರುಳು ಹಿಂಡುತ್ತದೆ, ನಮ್ಮ ಮನೆಯ ಮಗು ಹತ್ತರೆ ಕರುಳು ನೋವುತ್ತದೆ, ಕರುಳು ಕಿವಿಸಿದಂತಾಗುತ್ತೆ. ಆದ್ರೆ ಪಕ್ಕದ ಮನೆಯವನ ಮಗು ಹತ್ತರೆ ತಲೆನೋವುತ್ತೆ. ಆದ್ರೆ ಪಕ್ಕದ ಮನೆಯವನ ಮಗು ಹತ್ರ ಯಾಕಪ್ಪ ಹಿಂಗಳುತ್ತೆ ಅಂದ್ರೆ ತಲೆನೋವುತ್ತಂತೆ. ಅದೇ ನಮ್ಮನೆ ಮಗು ಹತ್ರ ಕರುಳು ಕಿವುಚುತ್ತೆ. ಅದೇ ರೀತಿ ನಮ್ಮ ಮನೆಯ ಹೆಂಡತಿ ಹತ್ತರೆ ತಲೆನೋವುತ್ತೆ, ನಮ್ಮ ಮನೆಯ ಹೆಂಡತಿ ಹತ್ತರೆ ತಲೆನೋವುತ್ತೆ, ಪಕ್ಕದ ಮನೆಯವನ ಹೆಂಡತಿ ಹತ್ತರೆ ಕರುಳು ಕಿವುಚುತ್ತಂತೆ. ಸೊ ಹಂಗೆ ನಾವು ಬಹುತೇಕ ಎಲ್ಲವನ್ನು ಕೂಡ ಫಾಲೋ ಮಾಡತಕ್ಕಂಥದ್ದೇ ಪಾಶ್ಚಿಮಾತ್ಯರು. ಸೊ ಆ ಬಜೆಟ್ ಅಂತ ಹೇಳಿ ಏನ್ ಅವ್ರು ತೆಗೆದುಕೊಂಡು ಹೋಗ್ತಾ ಇರೋ ಅದನ್ನ ಇಲ್ಲೂ ಫಾಲೋ ಮಾಡಿದ್ವಿ. ಸೊ ಅದನ್ನೇ ನಾವು ಬಜೆಟ್ ಅಂತ ಹೇಳಿ ಅಂದ್ಕೊಂಡ್ವಿ. ಲೆದರ್ ಬ್ಯಾಗ್ ಅಂತ ಹೇಳಿದ್ರು ಮೀನಿಂಗು, ಬಜೆಟ್ ನ ಮೀನಿಂಗು ಲೆದರ್ ಬ್ಯಾಗ್ ಅಂದ್ರೆ ಚರ್ಮದ ಚೀಲ ಅಂತ ಅಷ್ಟೇ. ಬಟ್ ನಿಮ್ಗೆ ಏನಾದ್ರೂ ಪ್ರಶ್ನೆಯನ್ನ, ನಮ್ಮ ಸಂವಿಧಾನದ ಯಾವ ಆರ್ಟಿಕಲ್ ಅಲ್ಲಿ ಬಜೆಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ, ಯಾವ ವಿಧಿಯಲ್ಲಿ ಬಜೆಟ್ ಅಂತಕ್ಕಂಥದ್ದು ಮೆನ್ಷನ್ ಆಗಿದೆ ಅಂದ್ರೆ ಯಾವ ಆರ್ಟಿಕಲ್ ಅಲ್ಲೂ ಮೆನ್ಷನ್ ಆಗಿಲ್ಲ. ಬಜೆಟ್ ಅಂತ ವರ್ಡ್ ಎಲ್ಲೂ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೂ ಮೆನ್ಷನ್ ಆಗಿಲ್ಲ. ಬಟ್ ನಮ್ಮ ಸಂವಿಧಾನದಲ್ಲಿ ಎಲ್ಲಿ ಮೆನ್ಷನ್ ಆಗಿದೆ ಬಜೆಟ್ ಅಂದ್ರೆ ಆರ್ಟಿಕಲ್ 112 ವಿಧಿ 112ರಲ್ಲಿ ಬಜೆಟ್ ಅಂತ ಮೆನ್ಷನ್ ಆಗಿಲ್ಲ. ಬಟ್ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ವಾರ್ಷಿಕ ಆಯವ್ಯಯ ಪಟ್ಟಿ ಅಂತ ಹೇಳಿ ಮೆನ್ಷನ್ ಆಗಿದೆ. ಬಜೆಟ್ ಅಂತಕ್ಕಂತಹ ವರ್ಡ್ ಮೆನ್ಷನ್ ಆಗಿಲ್ಲ. ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನಥಿಂಗ್ ಬಟ್ ಅದೇ ಅಲ್ವಾ, ಒಂದು ವರ್ಷಕ್ಕೆ ಏನ್ ಇನ್ಕಮ್ ಬರುತ್ತೆ, ಏನ್ ಎಕ್ಸ್ಪೆಂಡಿಚರ್ ಆಗುತ್ತೆ, ಅದೇ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಕ್ಕಂತಹ ವರ್ಡ್ ಮೆನ್ಷನ್ ಆಗಿದೆ. ಬಜೆಟ್ ಅಂತಕ್ಕಂತಹ ವರ್ಡ್ ಮೆನ್ಷನ್ ಆಗಿಲ್ಲ. ಇಲ್ಲಿ ತಮಗೆ ನೆನಪಲ್ಲಿ ಇರಲಿ. ನೆಕ್ಸ್ಟ್
ಈಗ ಬಜೆಟ್ ಈ ಒಂದು ಚಾಪ್ಟರ್ ನಾನು ನಿಮ್ಮ ಮನೆಗೆ ಲಿಂಕ್ ಮಾಡ್ತಾ ಹೋಗ್ತೀನಿ, ಯಾಕೆಂದ್ರೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು. ಅದಕ್ಕೋಸ್ಕರ ನಾನು ನಿಮ್ಮ ಮನೆಗೆ ಲಿಂಕ್ ಮಾಡ್ತಾ ಹೋಗ್ತೀನಿ. ನೋಡಿ, ಅಮ್ಮ 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 ಇರ್ತಾರೆ, ಮದರ್. ಅಮ್ಮನಿಗೆ ನಮ್ಮ ಮನೆ ಕಂಪ್ಲೀಟ್ ನೋಡ್ಕೊಳ್ಳೋರೆ ಅಮ್ಮ. ಅಮ್ಮಗೆ ಏನ್ ಮಾಡ್ತಾರೆ, ಅಪ್ಪ ಕೆಲ್ಸಕ್ಕೆ ಹೋಗಿ ದುಡ್ಡನ್ನ ಕೊಡ್ತಾರೆ. ಫಾದರ್ ಏನಿರ್ತಾರೆ, ಅಪ್ಪ ಕೆಲ್ಸಕ್ಕೆ ಹೋಗಿ ದುಡ್ಡನ್ನ ಕೊಡ್ತಾರೆ. ಸೊ ಅದರಲ್ಲಿ ಅಮ್ಮ ಇಸ್ಕೋತಾರೆ ಅಷ್ಟು ದುಡ್ಡನ್ನ. ಸೊ ಇಟ್ ಮೀನ್ಸ್ ಇಸ್ಕೋತಾ ಇದ್ದಾರೆ. ಏನಾಯ್ತು ಇದು? ರೆಸಿಟ್ಸ್, ಸ್ವೀಕೃತಿ. ದುಡ್ಡನ್ನ ಇಸ್ಕೋತಾ ಇದ್ದಾರೆ, ರಿಸೀವ್ ಮಾಡ್ತಾ ಇದ್ದಾರೆ, ಸ್ವೀಕಾರ ಮಾಡ್ತಾ ಇದ್ದಾರೆ. ಆ ದುಡ್ಡನ್ನ ಖರ್ಚು ಮಾಡ್ತಾರೆ ಅಮ್ಮ. ಮನೆ ಖರ್ಚಾಗಿರ್ಬೋದು, ಇಲ್ಲ ಮಿಸ್ ಆಗಿ ನಾವು ಹುಟ್ಟಿರ್ತೀವಲ್ವ ಮಕ್ಕಳು, ಸೊ ಇದಕ್ಕಾಗಿರ್ಬೋದು ಖರ್ಚು ಮಾಡ್ತಾ ಇರ್ತಾರೆ. ಒಂದ್ ಕಡೆಯಿಂದ ಅಮ್ಮಗೆ ಇನ್ಕಮ್ ಬರ್ತಾ ಇರುತ್ತೆ, ಇನ್ನೊಂದ್ ಕಡೆಯಿಂದ ಅಮ್ಮಗೆ ಎಕ್ಸ್ಪೆಂಡಿಚರ್, ಖರ್ಚಾಗ್ತಾ ಇರುತ್ತೆ. ಖರ್ಚು ಆಗ್ತಾ ಇರುತ್ತೆ. ಆಸ್ ಇಟ್ ಈಸ್ ಸೇಮ್, ಅಮ್ಮಗೆ ಒಂದ್ ಕಡೆ ಇನ್ಕಮ್ ಬರುತ್ತೆ, ಇನ್ನೊಂದ್ ಕಡೆ ಖರ್ಚಾಗ್ತಾ ಇರುತ್ತಲ್ವಾ. ಇದೇ ರೀತಿ ನಮ್ಮಲ್ಲೂ ಕೂಡ ಈ ಬಜೆಟ್ ಏನಿದೆಯಲ್ವಾ, ಇದೆ ಅಮ್ಮ. ನಮ್ಮ ಇಂಡಿಯಾದ ಬಜೆಟ್ ಆಗಿರ್ಬೋದು, ನಮ್ಮ ರಾಜ್ಯದ ಬಜೆಟ್ ಆಗಿರ್ಬೋದು, ಒಂದ್ ಕಡೆ ರಿಸೀವ್ ಮಾಡ್ತಾ ಇರ್ತೀವಿ ಇನ್ಕಮ್ ಅನ್ನ. ಸೊ ಇನ್ಕಮ್ ಅನ್ನ ರಿಸೀವ್ ಮಾಡ್ತಾ ಇರ್ತೀವಿ, ಇನ್ನೊಂದ್ ಗಂಟೆ ಖರ್ಚಾಗ್ತಾ ಇರುತ್ತೆ. ಏನಾಗ್ತಾ ಇರುತ್ತೆ? ಖರ್ಚಾಗ್ತಾ ಇರುತ್ತೆ, ಎಕ್ಸ್ಪೆಂಡಿಚರ್, ವೆಚ್ಚ ಆಗ್ತಾ ಇರುತ್ತೆ. ಸೊ ಒಂದ್ ಕಡೆ ರಿಸಿಪ್ಟ್ಸ್, ಸ್ವೀಕಾರವನ್ನ ಮಾಡ್ತಾ ಇರ್ತೀವಿ, ಅಂದ್ರೆ ಇನ್ಕಮ್ ಅನ್ನ ಸ್ವೀಕಾರ ಮಾಡ್ತಾ ಇರ್ತೀವಿ, ಖರ್ಚಾಗ್ತಾ ಇರುತ್ತೆ. ಸೊ ನಾವೇನು ಸ್ವೀಕಾರ ಮಾಡ್ತಾರಲ್ಲ ಅಮ್ಮ, ಅಥವಾ ನಮ್ಮ ದೇಶ ಏನ್ ಸ್ವೀಕಾರ ಮಾಡುತ್ತಲ್ವಾ, ಅದನ್ನ ನಾವು ಫಿನಾನ್ಸ್ ಬಿಲ್ ಅನ್ನ ಪಾಸ್ ಮಾಡೇ ಆ ಆದಾಯವನ್ನ ಸ್ವೀಕಾರ ಮಾಡಬೇಕು. ಸೊ ಯಾವ ಬಿಲ್ ಅನ್ನ ಪಾಸ್ ಮಾಡ್ತೀವಿ? ಫಿನಾನ್ಸ್ ಬಿಲ್, ಹಣಕಾಸು ಮಸೂದೆ ಅಂಡರ್ ಆರ್ಟಿಕಲ್ 110, ಆರ್ಟಿಕಲ್ 110. ನೆಕ್ಸ್ಟ್ ಇದು ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ, ಡೋಂಟ್ ವರಿ, ಎಲ್ಲ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ, ಒಂದು ಐಡಿಯಾ ಬರಲಿ. ದುಡ್ಡ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂದ್ರೆ ಫಿನಾನ್ಸ್ ಬಿಲ್ ಅನ್ನ ಪಾಸ್ ಮಾಡಬೇಕು, ಇದು ನೆನಪಲ್ಲಿ ಇರಬೇಕು. ಫಿನಾನ್ಸ್ ಬಿಲ್ ಅನ್ನ ಪಾಸ್ ಮಾಡ್ತಾರೆ. ಖರ್ಚಾಗ್ತಾ ಇದೆ ಅಂದ್ರೆ ₹1 ಖರ್ಚು ಮಾಡ್ಲಿಕ್ಕೂ ಕೂಡ ಅಪ್ರಾಪ್ರಿಯೇಷನ್ ಬಿಲ್ ಅನ್ನ ಪಾಸ್ ಮಾಡ್ಲೇಬೇಕು. ರಿಸೀವ್ ಮಾಡಕ್ಕೂ ಒಂದು ಬಿಲ್ ಪಾಸ್ ಮಾಡಬೇಕು, ಖರ್ಚು ಮಾಡಕ್ಕೂ ಒಂದು ಬಿಲ್ ಪಾಸ್ ಮಾಡಬೇಕು. ರಿಸೀವ್ ಮಾಡ್ಲಿಕ್ಕೆ ಫಿನಾನ್ಸ್ ಬಿಲ್ ಆರ್ಟಿಕಲ್ 110, ಖರ್ಚನ್ನ ಮಾಡ್ಲಿಕ್ಕೆ ಆರ್ಟಿಕಲ್ 114 ಅಪ್ರಾಪ್ರಿಯೇಷನ್ ಬಿಲ್, ವಿನಿಯೋಗ ಮಸೂದೆ, ಕನ್ನಡದಲ್ಲಿ ವಿನಿಯೋಗ ಮಸೂದೆ. ಸೊ ಪ್ರತಿ ಕಾನ್ಸೆಪ್ಟ್ ಇಂಪಾರ್ಟೆಂಟ್, ಒಂದೊಂದಕ್ಕೊಂದು ಲಿಂಕ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಿಮಗೆ ಈಗ ಗೊತ್ತಾಯ್ತು, ಬಜೆಟ್ ನಲ್ಲಿ ರೆಸಿಪ್ಟು ಮಾಡ್ತೀವಿ, ಸ್ವೀಕಾರನೂ ಮಾಡ್ತೀವಿ, ಎಕ್ಸ್ಪೆಂಡಿಚರ್ ಖರ್ಚನ್ನು ಮಾಡ್ತೀವಿ. ಸ್ವೀಕಾರ ಮಾಡ್ಲಿಕ್ಕೆ ಫಿನಾನ್ಸ್ ಬಿಲ್, ಖರ್ಚು ಮಾಡ್ಲಿಕ್ಕೆ ಅಪ್ರೋಪ್ರಿಯೇಷನ್ ಬಿಲ್. ನೆಕ್ಸ್ಟ್ ಬಜೆಟ್ ಅಂತಕ್ಕಂಥದ್ದು ಏನೆಲ್ಲ ಒಳಗೊಂಡಿದೆ, ಬಜೆಟ್ ಅಂತ ಹೇಳ್ತಾರಲ್ಲ ಅದು ಯಾವೆಲ್ಲ ಅಂಶಗಳನ್ನ ಒಳಗೊಂಡಿದೆ, ಯಾವೆಲ್ಲ ಇನ್ಫಾರ್ಮೇಶನ್ ಅದಿದ್ದಾವೆ ಅಂತಕ್ಕಂಥದ್ದನ್ನ ಈಗ ನೋಡ್ತಾ ಹೋಗೋಣ. ಥ್ಯಾಂಕ್ ಯು. ಓಕೆ, ಈಗ ಅಮ್ಮ ಬಜೆಟ್ ಮಾಡ್ತಾವ್ರೆ ಅನ್ಕೊಳ್ಳಿ, ಅಮ್ಮ ಮನೆಗೆ ಬಜೆಟ್ ಅನ್ನ ಮಾಡ್ತಾರೆ. ಸೊ ಅಮ್ಮ ಬಜೆಟ್ ಮಾಡ್ತಾ ಇದ್ದಾರೆ. ಇವಾಗ ಅಮ್ಮ ಯಾವ ತಿಂಗಳಲ್ಲಿ ಇದ್ದಾರೆ? ಮಾರ್ಚ್ ತಿಂಗಳಲ್ಲಿ ಇದ್ದಾರೆ ಪ್ರೆಸೆಂಟ್. ಬಟ್ ಅಮ್ಮ ಬಜೆಟ್ ಮಾಡ್ತಿರೋದು ಯಾವ ತಿಂಗಳಿಗೆ? ನೆಕ್ಸ್ಟ್ ತಿಂಗಳಿಗಲ್ವಾ. ನೆಕ್ಸ್ಟ್ ತಿಂಗಳಿಗೆ ಏನ್ ಖರ್ಚಾಗುತ್ತೆ ಅಂತ ಹೇಳಿ ಮಾರ್ಚ್, ಏಪ್ರಿಲ್ ತಿಂಗಳಿಗೆ ಬಜೆಟ್ ಅನ್ನ ಮಾಡ್ತಾರೆ. ಇರ್ತಕ್ಕಂಥದ್ದು ಮಾರ್ಚ್ ತಿಂಗಳು. ನೆಕ್ಸ್ಟ್ ತಿಂಗಳಿಗೆ ನಮ್ಮ ಯಜಮಾನ್ರು ಒಂದಷ್ಟು ದುಡ್ಡನ್ನ ತೆಗೆದುಕೊಂಡ್ ಬರ್ತಾರೆ. ಇದರಲ್ಲಿ ಮಕ್ಕಳಿಗೆ ಎಷ್ಟು ಖರ್ಚು ಮಾಡಬೇಕು, ಇದರಲ್ಲಿ ಇದರಲ್ಲಿ ಬೇರೆದಕ್ಕೆಲ್ಲ ಏನ್ ಖರ್ಚು ಮಾಡಬೇಕು, ಈ ತರ ಅಮ್ಮ ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಬಟ್
ನೆಕ್ಸ್ಟ್ ತಿಂಗಳಿಗೆ, ಸೊ ಇರೋದು ಮಾರ್ಚ್ ಅಲ್ಲಿ, ಏಪ್ರಿಲ್ ತಿಂಗಳಿಗೆ ಬಜೆಟ್ ಅನ್ನ ಮಾಡ್ತಾರೆ. ಇದು ಪ್ರೆಸೆಂಟ್ ಇಯರ್, ಪ್ರೆಸೆಂಟ್ ಮಂತ್, ಪ್ರಸ್ತುತ ತಿಂಗಳು. ನೆಕ್ಸ್ಟ್ ತಿಂಗಳಿಗೆ ಬಜೆಟ್ ಅನ್ನ ಮಾಡ್ತಾರೆ. ಅಮ್ಮ ನೆಕ್ಸ್ಟ್ ತಿಂಗಳಿಗೆ ಬಜೆಟ್ ಮಾಡ್ಬೇಕು ಅಂದ್ರೆ ಅಮ್ಮ ಯಾವೆಲ್ಲ ತಲೆಗಿಟ್ಕೊಂಡಿರ್ಬೇಕು ಅಂದ್ರೆ, ಈ ತಿಂಗಳಲ್ಲಿ ನಾವೇನಿದೀವಿ, ಈ ತಿಂಗಳದ ಖರ್ಚು ಎಷ್ಟಾಗಿದೆ ಕಂಪ್ಲೀಟ್ ನಮ್ಗಿನ್ನ ಗೊತ್ತಿಲ್ಲ. ಅದಕ್ಕೆ ಅಮ್ಮ ಏನ್ ಮಾಡ್ತಾರೆ ಅಂದ್ರೆ, ಹಿಂದಿನ ತಿಂಗಳಲ್ಲಿ ಖರ್ಚು ಎಷ್ಟಾಗಿದೆ ಅದನ್ನ ನೋಡ್ಕೊಂಡು ನೆಕ್ಸ್ಟ್ ತಿಂಗಳನ್ನ ಖರ್ಚನ್ನ ಪ್ರಿಡಿಕ್ಟ್ ಮಾಡ್ತಾರೆ. ಹೆಚ್ಚು ಕಮ್ಮಿ ಅಷ್ಟೇ ಇರುತ್ತೆ. ಹಿಂದಿನ ತಿಂಗಳು ಎಷ್ಟು, ಹಿಂದಿನ ತಿಂಗಳು ಯಾವುದು, ಈಗ ಮಾರ್ಚ್ ಅಲ್ಲಿ ಇದೀವಿ, ಇನ್ನ ಕಂಪ್ಲೀಟ್ ಆಗಿಲ್ಲ. ಹಿಂದಿನ ತಿಂಗಳು ಯಾವುದು, ಫೆಬ್ರವರಿ. ಫೆಬ್ರವರಿಲಿ ಎಷ್ಟಾಯ್ತು ಖರ್ಚು ಮನೆಗೆ, ಒಂದ್ 15,000 ಆಗಿತ್ತು ರೀ ಅಂತ ಹೇಳ್ತಾರೆ. 15,000 ಆಗಿತ್ತು. ಹೆಚ್ಚು ಕಮ್ಮಿ 15,000 ಆಗಿದೆ ಅಂದ್ರೆ ಒಂದ್ 15,000-16,000 ಸಾಕು ಯಾವ ತಿಂಗಳಿಗೆ, ಏಪ್ರಿಲ್ಗೂ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಅಮ್ಮ ಏನ್ ಮಾಡ್ತಾರೆ ಅಂದ್ರೆ, ಮೂರನ್ನು ನೋಡ್ಕೋತಾರೆ. ಒಂದು, ಹಿಂದಿನ ತಿಂಗಳು ಎಷ್ಟು ಖರ್ಚಾಗಿದೆ ಫೆಬ್ರವರಿಯಲ್ಲಿ, ಈಗ ಮಾರ್ಚ್ ಅಲ್ಲಿ ಇದೀವಿ, ಈ ತಿಂಗಳಲ್ಲಿ ಎಷ್ಟು ಖರ್ಚಾಗಬಹುದು, ನೆಕ್ಸ್ಟ್ ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಅಂದ್ರೆ ಏಪ್ರಿಲ್ಗೆ. ಸೊ ಅಮ್ಮ ಬಜೆಟ್ ಮಾಡ್ತಿರ್ತಕ್ಕಂಥದ್ದು ಏಪ್ರಿಲ್ಗೆ, ಬಟ್ ಈ ತಿಂಗಳಲ್ಲಿ ಇದ್ದಾರೆ, ಮಾರ್ಚ್ ತಿಂಗಳಲ್ಲಿ ಇದ್ದು ನೆಕ್ಸ್ಟ್ ತಿಂಗಳಿಗೆ ಬಜೆಟ್ ಅನ್ನ ಮಾಡ್ತಾರೆ. ಬಟ್ ಹಿಂದಿನ ತಿಂಗಳದು ಲೆಕ್ಕ ತೆಗೆದುಕೊತಾರೆ. ಸೊ ಬಜೆಟ್ ಏನೆಲ್ಲ ಒಳಗೊಂಡಿರುತ್ತೆ ಅಂದ್ರೆ, ಒಂದು ಪ್ರೆಸೆಂಟ್ ಇಯರ್, ಪ್ರಸ್ತುತ ವರ್ಷ, ಯಾವ ವರ್ಷದಲ್ಲಿ ಇದ್ದೀವಿ, ಪ್ರಸ್ತುತ ವರ್ಷ, ಪ್ರಸ್ತುತ ಹಣಕಾಸು ವರ್ಷ. ಇನ್ನ ಒಂದು, ಲಾಸ್ಟ್ ಇಯರ್ ಎಷ್ಟು ಖರ್ಚಾಗಿತ್ತು, ಪ್ರೀವಿಯಸ್ ಇಯರ್, ಹಿಂದಿನ ವರ್ಷ ಎಷ್ಟು ಖರ್ಚಾಗಿತ್ತು. ನೆಕ್ಸ್ಟ್ ಬಜೆಟ್ ಮಾಡ್ತಿರೋದು ಯಾವ ವರ್ಷಕ್ಕೆ, ಮುಂದಿನ ವರ್ಷಕ್ಕೆ. ಸೊ ನೆಕ್ಸ್ಟ್ ಇಯರ್, ಮುಂದಿನ ವರ್ಷ. ನೋಡಿ, ಪ್ರಸ್ತುತ ವರ್ಷದಲ್ಲಿ ಇರ್ತಾರೆ, ನೆಕ್ಸ್ಟ್ ಇಯರ್ಗೆ ಬಜೆಟ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ಇಯರ್ಗೆ ಬಜೆಟ್ ಅನ್ನ ಮಾಡ್ಲಿಕ್ಕೆ ಹಿಂದಿನ ವರ್ಷದ ಬಜೆಟ್ ಅಲ್ಲಿ ಎಷ್ಟು ಖರ್ಚಾಗಿತ್ತು ಅನ್ನೋದನ್ನ ನೋಡ್ತಾರೆ. ಸೊ ಪ್ರೆಸೆಂಟ್ ಇಯರ್, ಪ್ರೀವಿಯಸ್ ಇಯರ್, ಫ್ಯೂಚರ್ ಇಯರ್. ಒಂದು ಮುಂದಿನ ವರ್ಷ, ಈಗಿರ್ತಕ್ಕಂಥ ವರ್ಷ, ಹಿಂದಿನ ವರ್ಷ. ಈ ಮೂರನ್ನು ಕೂಡ ನಮ್ಮ ಬಜೆಟ್ ಇನ್ಫಾರ್ಮೇಶನ್ ಒಳಗೊಂಡಿರುತ್ತೆ. ನೋಡಿ, ಮುಂಗಡ ಪತ್ರವು 3 ರೀತಿಯ ಅಂಶಗಳನ್ನ ಒಳಗೊಂಡಿರುತ್ತೆ. ಯಾವುದು ಅಂದ್ರೆ, ಬಜೆಟ್ ಎಸ್ಟಿಮೇಟ್ಸ್ ಫಾರ್ ದ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್, ಮುಂಬರುವ ವರ್ಷಕ್ಕೆ ಬಜೆಟ್ ನ ಅಂದಾಜು ಮಾಡ್ತಾರೆ. ಸೊ ನೆಕ್ಸ್ಟ್ ಇಯರ್ ಇದು ಅಂದ್ರೆ, ಈಗ ನಾವು ಮಾರ್ಚ್ ಅಲ್ಲಿ ಇದೀವಿ, ಫೆಬ್ರವರಿಯಲ್ಲೇ ಬಜೆಟ್ ಮಾಡಿದ್ವಿ. ಯಾವ ವರ್ಷಕ್ಕೆ ಬಜೆಟ್ ಮಾಡಿದ್ವಿ, 2025 and 26. ಯಾವ ಇಯರ್ಗೆ ಬಜೆಟ್ ಮಾಡಿದ್ದು, 2025 ಏಪ್ರಿಲ್ ಟು 2026 ಮಾರ್ಚ್. ಸೊ ಈ ವರ್ಷಕ್ಕೆ ಬಜೆಟ್ ಅನ್ನ ಮಾಡಿದ್ ನಾವೀಗ 25-26ಕ್ಕೆ. ಬಟ್ ಯಾವ ವರ್ಷದಲ್ಲಿ ಮಾಡಿದ್ದು ಅದನ್ನ, ಈಗ ಫೆಬ್ರವರಿಯಲ್ಲಿ ಮಾಡಿದ್ದು. ಇನ್ನ ಈ ಹಣಕಾಸು ವರ್ಷ ಮುಗ್ದಿಲ್ಲ, ಮಾರ್ಚ್ ಮುಗಿಯುತ್ತೆ. ಸೊ ಯಾವ್ದಕ್ ಮಾಡ್ತಾರೆ ಅಂದ್ರೆ, ಕರೆಂಟ್ ಇಯರ್ ಅಲ್ಲಿ, ಈ ವರ್ಷ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಂದ್ರೆ, ಕರೆಂಟ್ ಇಯರ್ ಯಾವುದು, 2024 ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗಿದೆ, 2025 ಮಾರ್ಚ್ ಅಲ್ಲಿ ಎಂಡ್ ಆಗುತ್ತೆ. ಸೊ ಇನ್ನ ಫೆಬ್ರವರಿಲಿ ಇದೀವಿ, ಈ ಮಾರ್ಚ್ 31st ಎಂಡ್ ಆಗುತ್ತೆ. ಸೊ ಈ ಇಯರ್ ಅಲ್ಲಿ ಮಾಡಿದೀವಿ ಬಜೆಟ್ ಅನ್ನ, ಅಂದ್ರೆ ಕರೆಂಟ್ ಇಯರ್ ಅಲ್ಲಿ, ಪ್ರಸ್ತುತ ವರ್ಷದಲ್ಲಿ. ಯಾವ ವರ್ಷಕ್ಕೆ, ನೆಕ್ಸ್ಟ್ ಇಯರ್ಗೆ, 2025ಗೆ. ಸೊ ನಾವು ಯಾವ್ದನ್ನ ಲೆಕ್ಕ ತೆಗೆದುಕೋತೀವಿ ಅಂದ್ರೆ, ಹಿಂದಿನ ವರ್ಷ ಎಷ್ಟು ಖರ್ಚಾಗಿತ್ತು ಅನ್ನೋದ ಲೆಕ್ಕ ತಗೋತೀವಿ. ಸೊ ಪ್ರಿಸೀಡಿಂಗ್ಸ್ ಪ್ರೀವಿಯಸ್ ಇಯರ್ ಫೈನಾನ್ಷಿಯಲ್, ಆಕ್ಚುಯಲ್ ಫಿಗರ್ಸ್ ಫಾರ್ ಪ್ರಿಸೀಡಿಂಗ್ ಫೈನಾನ್ಷಿಯಲ್ ಇಯರ್. ಹಿಂದಿನ ವರ್ಷದ ವಾಸ್ತವಿಕ ದತ್ತಾಂಶ ಎಷ್ಟಿತ್ತು ಅನ್ನೋದನ್ನ ತೆಗೆದುಕೋತೀವಿ. ಹಿಂದಿನ ವರ್ಷ ಅಂದ್ರೆ ಯಾವುದು ಅಂದ್ರೆ, ಇದಕ್ಕಿಂತ ಹಿಂದೆ ಈಗ ಇರ್ತಕ್ಕಂಥ 24-25 ಅಲ್ಲಿ. ಇದಕ್ಕಿಂತ ಹಿಂದೆ ಯಾವುದು, 2023 ಏಪ್ರಿಲ್ ಟು 2024 ಮಾರ್ಚ್. ಸೊ ಇದು ಪ್ರೆಸೆಂಟ್ ಇಯರ್, ಈ ವರ್ಷ ಪ್ರಸ್ತುತ ವರ್ಷ. ಇದು ನೆಕ್ಸ್ಟ್ ಇಯರ್ ಅಂದ್ರೆ ಮುಂದಿನ ವರ್ಷ. ಇದು ಪ್ರೀವಿಯಸ್ ಇಯರ್, ಹಿಂದಿನ ವರ್ಷ. ಈ ಮೂರನ್ನು ಕೂಡ ಒಳಗೊಂಡಿರುತ್ತೆ. ಸೊ ಅರ್ಥ ಆಯ್ತಾ, ಇದು ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ದಯವಿಟ್ಟು ಹೊಸ ಸ್ಟೂಡೆಂಟ್ಸ್ ಯಾರಾದ್ರೂ ಜಾಯ್ನ್ ಆಗಿದ್ರೆ ಈ ಕ್ಲಾಸ್ ಅನ್ನ ನೋಡ್ಬೇಡಿ, ಹಳೆ ಕ್ಲಾಸ್ ಅನ್ನ ಮುಗಿಸ್ಕೊ ಬನ್ನಿ, ಓಕೆನಾ? ಮತ್ತೆ ಮಧ್ಯೆ ಜಾಯ್ನ್ ಆಗಬೇಡಿ. ಎಸ್, ವೆರಿ ಗುಡ್ ಸರ್, ಗುಡ್.
ನೆಕ್ಸ್ಟ್ ಬಜೆಟ್ನ ವಿಧಗಳನ್ನ ನೋಡ್ತಾ ಹೋಗೋಣ. ದೇರ್ ಕ್ಯಾನ್ ಬಿ 3 kinds ಆಫ್ ಬಜೆಟ್ ಪ್ರೆಸೆಂಟೆಡ್ ಬೈ ದ ಗವರ್ನಮೆಂಟ್. ಭಾರತ ಸರ್ಕಾರವು 3 ರೀತಿಯ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡುತ್ತೆ. ಆ 3 ರೀತಿಯ ಬಜೆಟ್ ಯಾವುದು ಅಂತಕ್ಕಂಥದ್ದನ್ನ ಈಗ ನೋಡ್ತಾ ಹೋಗೋಣ. ಓಕೆ, 3 ರೀತಿಯ ಬಜೆಟ್ ಯಾವ್ಯಾವ್ದು ಅಂದ್ರೆ ಒಂದು ಫುಲ್ ಬಜೆಟ್ ಅಂತ ಹೇಳಿ, ಅಂದ್ರೆ ಪೂರ್ಣ ಬಜೆಟ್. ಇನ್ನ ಒಂದು ಇಂಟರಿಮ್ ಬಜೆಟ್, ಮಧ್ಯಂತರ ಬಜೆಟ್. ಇನ್ನ ಒಂದು ವೋಟ್ ಆನ್ ಅಕೌಂಟ್. ಸೊ ಕೇರ್ಫುಲ್ ಆಗಿ ಗಮನಿಸ್ತಾ ಬನ್ನಿ. ಫುಲ್ ಬಜೆಟ್ ಪೂರ್ಣ ಮುಂಗಡ ಪತ್ರ ಅಥವಾ ಪೂರ್ಣ ಬಜೆಟ್. ಸೆಕೆಂಡ್ ಒಂದು ಇಂಟರಿಮ್ ಬಜೆಟ್, ಮಧ್ಯಂತರ ಬಜೆಟ್. ಥರ್ಡ್ ಒಂದು ವೋಟ್ ಆನ್ ಅಕೌಂಟ್. ಕನ್ನಡದಲ್ಲೂ ಕೂಡ ವೋಟ್ ಆನ್ ಅಕೌಂಟ್ ಅಂತಾನೆ ಕೊಡ್ತಾನೆ, ಬೇರೆ ಪದವನ್ನ ಯೂಸ್ ಮಾಡಲ್ಲ. ಸೊ ಫುಲ್ ಬಜೆಟ್ ನೋಡಿ, ಅಮ್ಮ ಒಂದು ತಿಂಗಳಿಗೆ ಆಗ್ತಕ್ಕಂತಹ ಅಷ್ಟು ಬಜೆಟ್ ಅನ್ನ ಪ್ರಿಪೇರ್ ಮಾಡಿದ್ರೆ ಅದನ್ನ ಫುಲ್ ಬಜೆಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಅಮ್ಮ ಏಪ್ರಿಲ್ಗೆ ಬಜೆಟ್ ಅನ್ನ ಪ್ರಿಪೇರ್ ಮಾಡ್ತಾವ್ರೆ. ಯಾವ ತಿಂಗಳಲ್ಲಿ ಪ್ರಿಪೇರ್ ಮಾಡ್ತಾವ್ರೆ? ಈಗ ಮಾರ್ಚ್ ಅಲ್ಲೇ ಇದ್ದೀವಿ, ನೆಕ್ಸ್ಟ್ ತಿಂಗಳಿಗೆ ಬಜೆಟ್ ಪ್ರಿಪೇರ್ ಮಾಡ್ತೀವಿ. ಸೊ ಒಂದ್ ತಿಂಗಳಿಗೆ ಎಷ್ಟಾಗುತ್ತೆ? 15,000 ಆಗುತ್ತೆ. ಏಪ್ರಿಲ್ಗೆ 15,000 ಆಗುತ್ತೆ ಅಂತ ಹೇಳಿ ಕಂಪ್ಲೀಟ್ ಏಪ್ರಿಲ್ ತಿಂಗಳಿಗೆ ಬಜೆಟ್ ಅನ್ನ ರೆಡಿ ಮಾಡಿದ್ರೆ ಅದು ಫುಲ್ ಬಜೆಟ್. ಅದೇ ರೀತಿ ಒಂದು ದೇಶ ಅಥವಾ ಒಂದು ರಾಜ್ಯ ಅಂತ ಬಂದಾಗ ಅದು ಕಂಪ್ಲೀಟ್ ಒಂದು ಫೈನಾನ್ಷಿಯಲ್ ಇಯರ್ಗೆ, ಒಂದು ಹಣಕಾಸು ವರ್ಷಕ್ಕೆ ಪೂರ್ಣವಾಗಿ, ಅಂದ್ರೆ ಏಪ್ರಿಲ್ ಇಂದ ನೆಕ್ಸ್ಟ್ ವರ್ಷ ಮಾರ್ಚ್. ಫಾರ್ ಎಕ್ಸಾಂಪಲ್ 2025 ಏಪ್ರಿಲ್ ಇಂದ 2026 ಮಾರ್ಚ್ ವರೆಗೆ 12 ತಿಂಗಳಿಗೆ, ಒಂದು ವರ್ಷಕ್ಕೆ ಅಥವಾ 12 ತಿಂಗಳಿಗೆ ಕಂಪ್ಲೀಟ್ ಬಜೆಟ್ ಅನ್ನ ರೆಡಿ ಮಾಡಿದ್ರೆ ಅದನ್ನು ನಾವು ಫುಲ್ ಬಜೆಟ್ ಅಥವಾ ಪೂರ್ಣ ಬಜೆಟ್ ಅಥವಾ ಸಂಪೂರ್ಣ ಬಜೆಟ್ ಅಂತ ಹೇಳಿ, ಸಂಪೂರ್ಣ ಮುಂಗಡ ಪತ್ರ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅದು ಫುಲ್ ಬಜೆಟ್. 1 ವರ್ಷಕ್ಕೆ ಕಂಪ್ಲೀಟ್ ಆಗಿ 12 ಮಂತ್ಸ್ ಕಂಪ್ಲೀಟ್ ಆಗಿ ಮಾಡಿದ್ರೆ. ನೆಕ್ಸ್ಟ್ ಇಂಟರಿಮ್ ಬಜೆಟ್ ಬರೋಣ. ಮಧ್ಯಂತರ ಬಜೆಟ್. ಏನ್ ಸರ್ ಮಧ್ಯಂತರ ಬಜೆಟ್ ಅಂದ್ರೆ? ಮಧ್ಯಂತರ ಬಜೆಟ್ ಅಂದ್ರೆ ಸಿಂಪಲ್, ಅಮ್ಮ ಈಗ ಒಂದನ್ನು ನೆನ್ಪಿಟ್ಕೊಳ್ಳಿ. ಅಮ್ಮ ಬಜೆಟ್ ಅನ್ನ 1 ತಿಂಗಳಿಗೆ ಫುಲ್ ಮಾಡಿದ್ರೆ ಫುಲ್ ಬಜೆಟ್ ಅಂತ ಅನ್ಕೊಂಡ್ವಿ. ಅದೇ ರೀತಿ 1 ವರ್ಷಕ್ಕೆ ಸರ್ಕಾರ ಮಾಡಿದ್ರೆ ಫುಲ್ ಬಜೆಟ್ ಅಂತ ಅನ್ಕೊಂಡ್ವಿ. ಎಲ್ಲಾ ವರ್ಷನೂ ಕೂಡ ಅಮ್ಮ ಸೇಮ್ ಬಜೆಟ್ ಅನ್ನ ಪ್ರಿಪೇರ್ ಮಾಡ್ತಾರ? ನೋ. ಕೆಲವು ತಿಂಗಳಲ್ಲಿ ಅಮ್ಮ ಕಂಪ್ಲೀಟ್ ಬಜೆಟ್ ಅನ್ನ ಪ್ರಿಪೇರ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ನೋಡಿ, ಇದು ಮಾರ್ಚ್ ತಿಂಗಳು, ಯಾವ್ದು ಹಬ್ಬ ಇಲ್ಲ ಅನ್ಕೋಣ. ಸೊ ಈಗ ಅಮ್ಮ ಫುಲ್ ಬಜೆಟ್ ಅನ್ನ ಮಾಡಿದ್ರು ಮಾರ್ಚ್ ತಿಂಗಳಲ್ಲಿ. ಆದರೆ ನೆಕ್ಸ್ಟ್ ಏಪ್ರಿಲ್ ತಿಂಗಳು ಯುಗಾದಿ ಹಬ್ಬ ಬರುತ್ತೆ. ಆಗ ಏನ್ 15,000 ಖರ್ಚಾಗುತ್ತಲ್ಲ ಅಷ್ಟೇ ಖರ್ಚಾಗುತ್ತಾ? ಹೆಚ್ಚು ಕಮ್ಮಿ ಆಗ್ಬೋದಲ್ವಾ? ಜಾಸ್ತಿ ಆಗ್ಬೋದಲ್ವಾ ಖರ್ಚು ಹಬ್ಬ ಇದ್ದಾಗ? ಇಲ್ಲ ಹಬ್ಬಕ್ಕೆ ಬೇರೆಯವ್ರ ಮನೆಗೆ ಹೋದ್ರೆ ನಮ್ಮ ಮನೆ ಖರ್ಚು ಕಮ್ಮಿ ಆಗ್ಬೋದು ಅಲ್ವೇ? ಅದಕ್ಕೆ ಏನ್ ಮಾಡ್ತಾರೆ, ಆಗ ಫುಲ್ ಬಜೆಟ್ ಅನ್ನ ಮಾಡಲ್ಲ.
ಫಾರ್ ಎಕ್ಸಾಂಪಲ್ ಏಪ್ರಿಲ್ 15ನೇ ತಾರೀಕು ಯುಗಾದಿ ಹಬ್ಬ ಇದೆ ಅನ್ಕೊಳ್ಳೋಣ. ಏಪ್ರಿಲ್ 15ನೇ ತಾರೀಕು ಯುಗಾದಿ ಹಬ್ಬ ಇದೆ. ಈ ಎಂಡಿಂಗ್ ಆಗೋದು 31ನೇ ತಾರೀಕು. ಈ ತಿಂಗಳು ಸ್ಟಾರ್ಟ್ ಆಗಿರೋದು 1ನೇ ತಾರೀಕು. ಈಗೇನ್ ಮಾಡ್ತಾರೆ, ಅಮ್ಮ ಏಪ್ರಿಲ್ ಅಲ್ಲಿ ಕಂಪ್ಲೀಟ್ 1 ತಿಂಗಳಿಗೆ ಬಜೆಟ್ ಅನ್ನ ಮಾಡಲ್ಲ. ಏನ್ ಮಾಡ್ತಾರೆ ಅಂದ್ರೆ 1ನೇ ತಾರೀಕಿಂದ 14ನೇ ತಾರೀಕಿನವರೆಗೆ ಬಜೆಟ್ ಅನ್ನ ಮಾಡ್ತಾರೆ. ಅಂದ್ರೆ ಅಷ್ಟೇ ಖರ್ಚಾಗುತ್ತಲ್ಲ, ಹೆಚ್ಚು ಕಮ್ಮಿ. ತಿಂಗಳಲ್ಲಿ ಎಷ್ಟಾಯ್ತು, ಈ ತಿಂಗಳು ಅಷ್ಟೇ ಆಗುತ್ತೆ. ಎಲ್ಲಿವರೆಗೆ? 14ನೇ ತಾರೀಕಿನವರೆಗೆ. ಬಟ್ 15ನೇ ತಾರೀಕು ಎಕ್ಸ್ಟ್ರಾ ಹಬ್ಬ ಇದೆ, ಯುಗಾದಿ ಹಬ್ಬ. ಸೊ ಎಕ್ಸ್ಟ್ರಾ ಖರ್ಚಾಗ್ಬೋದು. ಅದಕ್ಕೆ 15 ಈ ತಿಂಗಳು ಕಂಪ್ಲೀಟ್ ಬಜೆಟ್ ಮಾಡಲ್ಲ ಅಮ್ಮ. ಏನ್ ಮಾಡ್ತಾರೆ ಅಂದ್ರೆ 1ನೇ ತಾರೀಕಿಂದ 14ನೇ ತಾರೀಕಿದ್ದಾಗ ಸೇಮ್ ಆಸ್ ಇಟ್ ಈಸ್, ಡೈಲಿ ಒಂದೊಂದು ಪಾಕೆಟ್ ಹಾಲು, ಸ್ವಲ್ಪ ಕುರ್ಕುರೆ, ಸ್ವಲ್ಪ ಚಿಪ್ಸು ಮಕ್ಕಳಿಗೆ, ಸ್ವಲ್ಪ ಇನ್ನ ಏನೇನೋ ಮ್ಯಾಗಿ, ಅದು ಇದು, ಇಷ್ಟನ್ನ ಖರ್ಚು ಮಾಡ್ತಾ ಇರ್ತಾರೆ ಪ್ರತಿದಿನ 1ನೇ ತಾರೀಕಿಂದ 14ನೇ ತಾರೀಕಿನವರೆಗೆ. ಬಟ್ 15ನೇ ತಾರೀಕು ಯುಗಾದಿ ಹಬ್ಬ, ಸೊ ಅವತ್ತಿಗೆ ಬಜೆಟ್ ನಾವು ಮಾಡಿರಲ್ಲ. 14 ದಿನದವರೆಗೂ ಅಮ್ಮ ಅಲ್ಲಿ 15,000 ಖರ್ಚಾಗ್ತಿದೆ. 14ನೇ ತಾರೀಕಿವರೆಗೂ 7,000 ಅಂತೇಳಿ ಬಜೆಟ್ ಅನ್ನ ಮಾಡ್ಕೋತಾರೆ. ಹಬ್ಬಕ್ಕೆ ನೋಡ್ಕೋಣ, ಹಬ್ಬ ಆದ್ಮೇಲೆ ನೋಡ್ಕೋಣ ಅಂತ ಹೇಳಿ ಇಷ್ಟಕ್ಕೆ ಮಾತ್ರ ಏನ್ ಬಜೆಟ್ ಮಾಡ್ತಾರಲ್ವಾ, ಇದೇ ಇಂಟರಿಮ್ ಬಜೆಟ್. ಒಂದು ತಿಂಗಳಿಗೆ ಅಮ್ಮ ಕಂಪ್ಲೀಟ್ ಬಜೆಟ್ ಅನ್ನ ಮಾಡಿದ್ರೆ ಫುಲ್ ಬಜೆಟ್. ಅಮ್ಮ ಈಗ ಹಬ್ಬ ಬಂದಿದೆ, ಆ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಮಾತ್ರ ಅಮ್ಮ ಬಜೆಟ್ ಮಾಡಿದ್ದಾರೆ. ಸೊ ಇಂಟರಿಮ್ ಬಜೆಟ್ ಅಂತ ಹೇಳಿ ಕರೆದ್ವಿ. ಇದೇ ರೀತಿ ನಮ್ಮ ದೇಶಕ್ಕೆ ಬಂದಾಗ, ನಮ್ಮ ದೇಶದಲ್ಲಿ, ನಮ್ಮ ಡೆಮೋಕ್ರಸಿಯಲ್ಲಿ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಹಬ್ಬ ಯಾವುದು ಅಂದ್ರೆ ಎಲೆಕ್ಷನ್. ಹಬ್ಬ ಯಾವುದು? ಎಲೆಕ್ಷನ್. ಸೊ ಎಲೆಕ್ಷನ್ ಇಯರ್ ಅಲ್ಲಿ ಕಂಪ್ಲೀಟ್ ಬಜೆಟ್ ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಗೆ ಏಪ್ರಿಲ್ ಅಲ್ಲಿ ನಮ್ಮ ಫೈನಾನ್ಷಿಯಲ್ ಇಯರ್ ಶುರುವಾದ್ರೆ, ಏಪ್ರಿಲ್ 2025 ಶುರುವಾಗಿದೆ ಅನ್ಕೋಣ, 24 ತಗೋಣ. ಏಪ್ರಿಲ್ 2024 ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿದೆ, ಮುಗಿತಕ್ಕಂಥದ್ದು 2025 ಮಾರ್ಚ್ಗೆ ಮುಗಿಯುತ್ತೆ. ಸೊ ಇದು ಒಂದು ಫೈನಾನ್ಷಿಯಲ್ ಇಯರ್. ಸೊ 12 ತಿಂಗಳು. ಈಗ ಜೂನ್ ಅಲ್ಲಿ ಎಲೆಕ್ಷನ್ ಬಂದಿದೆ ಅನ್ಕೋಣ. ಜೂನ್ ಅಲ್ಲಿ ಎಲೆಕ್ಷನ್ ಬಂದಿದೆ. ಈಗ ಒಂದು ಕಂಪ್ಲೀಟ್ ಇಯರ್ಗೆ ಬಜೆಟ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಜೂನ್ ಅಲ್ಲಿ ಎಲೆಕ್ಷನ್ ಇದೆ. ಜೂನ್ ಆದ್ಮೇಲೆ ಈ ಸರ್ಕಾರ ಗೆಲ್ಲುತ್ತೋ, ಮುಂದಿನ ಬೇರೆ ಸರ್ಕಾರ, ಕಾಂಗ್ರೆಸ್ ಗೆಲ್ಲುತ್ತೋ, ಬಿಜೆಪಿ ಗೆಲ್ಲುತ್ತೋ ಗೊತ್ತಿಲ್ಲ. ಅದಕ್ಕೇನ್ ಮಾಡ್ತಾರೆ ಅಂದ್ರೆ ಈ ಏಪ್ರಿಲ್ ಇಂದ ಅಪ್ ಟು ಈ ಎಲೆಕ್ಷನ್ ಏನ್ ಬರುತ್ತಲ್ವಾ, ಇಲ್ಲಿವರೆಗೆ ಬಜೆಟ್ ಅನ್ನ ಮಾಡ್ತಾರೆ. ಇದೇ ಇಂಟರಿಮ್ ಬಜೆಟ್, ಮಧ್ಯಂತರ ಬಜೆಟ್, ಮಧ್ಯಂತರ ಮುಂಗಡ ಪತ್ರ. ಸೊ ಲಾಂಗ್ ಸ್ಟೋರಿ ಶಾರ್ಟ್, ಇಂಟರಿಮ್ ಬಜೆಟ್ ಅಂದ್ರೆ ಏನ್ ಫೈನಾನ್ಷಿಯಲ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಎಲೆಕ್ಷನ್ ಎಲ್ಲಿವರೆಗೂ ಬರುತ್ತಲ್ಲ ಅಲ್ಲಿವರೆಗೆ ಮಾಡಿದ್ರೆ ಅದನ್ನ ಇಂಟರಿಮ್ ಬಜೆಟ್ ಅಂತ ಹೇಳಿ ಕರಿತೀವಿ. ಅಮ್ಮ ಏನು ಡೇ ಶುರುವಾಗುತ್ತೆ ಅಲ್ಲಿಂದ ಹಬ್ಬದವರೆಗೂ ಮಾಡಿದ್ರಲ್ವಾ, ಅದೇ ರೀತಿ ನಮ್ಮ ದೇಶದ ಹಬ್ಬ ಎಲೆಕ್ಷನ್. ಸೊ ಆ ಎಲೆಕ್ಷನ್ ಇಯರ್ ಅಲ್ಲಿ ಯೂಶಲಿ ಆ ಎಲೆಕ್ಷನ್ ವರ್ಗು, ಪರ್ಟಿಕ್ಯುಲರ್ ಎಲೆಕ್ಷನ್ ವರ್ಗು ಮಾಡ್ಕೋತಾರೆ ಬಜೆಟ್ ಅನ್ನ. ಯಾಕೆಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಗೆಲ್ತಾರೋ ಇಲ್ವೋ ಗೊತ್ತಿಲ್ಲ. ಇನ್ ಕೇಸ್ ಈಗ ಜೂನ್ ವರ್ಗು ಮಾಡ್ಕೊಂಡಿರ್ತಾರೆ, ನೆಕ್ಸ್ಟ್ ಯಾವ ಸರ್ಕಾರ ಬರುತ್ತೋ ಅದು ಜೂನ್ ಇಂದ ಈ ಕಡೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಮಾಡ್ಕೊಳ್ಳುತ್ತೆ. ಸೊ ಈ ಫಸ್ಟ್ ಹಾಫ್ ಅಲ್ಲಿ ಏನು ಎಲೆಕ್ಷನ್ ವರ್ಗು ಮಾಡ್ಕೊಂಡಿರ್ತಾರಲ್ವಾ, ಇದೇ ಇಂಟರಿಮ್ ಬಜೆಟ್. ಅರ್ಥ ಆಯ್ತಾ ಇಂಟರಿಮ್ ಬಜೆಟ್? ಆದಿತ್ಯ ಮ್ಯಾಮ್, ಲೇಖಾನುದಾನ ತುಂಬಾ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿ ವೋಟ್ ಆನ್ ಅಕೌಂಟ್ ಅಂತಕ್ಕಂತಹ ಪದವನ್ನೇ ಯೂಸ್ ಮಾಡಿದ್ದಾರೆ. ವೋಟ್ ಆನ್ ಅಕೌಂಟ್ ಅಂತಕ್ಕಂತಹ ಪದವನ್ನೇ ಯೂಸ್ ಮಾಡಿದ್ದಾರೆ. ಲೇಖಾನುದಾನ ನೋಡಿ, ಈ ವರ್ಡ್ ಕೊಟ್ರೆ ಯಾರಿಗೂ ಅರ್ಥ ಆಗಲ್ಲ. ಓಕೆ, ಕ್ಲಿಯರ್? ಈ ಕಾನ್ಸೆಪ್ಟ್ ಕ್ಲಿಯರ್? ಇಂಟರಿಮ್ ಬಜೆಟ್, ಮಧ್ಯಂತರ ಬಜೆಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಆದಿತ್ಯ ಮ್ಯಾಮ್, ಥ್ಯಾಂಕ್ ಯು. ಏನೋ ಒಂದು ವರ್ಡ್ ಅನ್ನ ಕಲ್ಸಿದ್ರಿ. ಓಕೆ, ಡನ್, ವೆರಿ ಗುಡ್. ಶ್ರುತಿ ಅಂಡ್ ಸಂಗನ್ ಪಟೇಲ್, ಚೈತ್ರ, ವೆರಿ ಗುಡ್ ಮ್ಯಾಮ್. ಆರ್ತಿ ಮ್ಯಾಮ್, ವೆರಿ ಗುಡ್. ಇಂಟರಿಮ್ ಬಜೆಟ್ ಅರ್ಥ ಆಯ್ತು. ನೆಕ್ಸ್ಟ್ ವೋಟ್ ಆನ್ ಅಕೌಂಟ್, ಲೇಖಾನುದಾನ. ಓಕೆ, ಇನ್ಮೇಲೆ ಆ ವರ್ಡ್ ಅನ್ನು ಯೂಸ್ ಮಾಡೋಣ, ಲೇಖಾನುದಾನ. ಓಕೆ, ವೋಟ್ ಆನ್ ಅಕೌಂಟ್. ಈ ವೋಟ್ ಆನ್ ಅಕೌಂಟಿಗೆ ಬಂದ್ರೆ ಈಗ ಇದು ಬೇಡ, ಇದು ಫುಲ್ ಬಜೆಟ್, ಇಂಟರಿಮ್ ಬಜೆಟ್ ಮರತ್ ಬಿಡಿ. ಈಗ ಬನ್ನಿ, ನಾನು ಯಾವಾಗಲೂ ಆಫ್ಲೈನ್ ಅಲ್ಲಿ ಇದೇ ಎಕ್ಸಾಂಪಲ್ ಹೇಳ್ತೀನಿ. ಯಾವುದು ಅಂದ್ರೆ, ನಾವೆಲ್ಲರೂ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅಮ್ಮ ಚಪಾತಿ ಮಾಡ್ತಿರ್ತಾರೆ ಅಥವಾ ರೊಟ್ಟಿ ಮಾಡ್ತಿರ್ತಾರೆ.
ಆ ರೊಟ್ಟಿ ಕಂಪ್ಲೀಟ್ ಮಾಡೋವರೆಗೂ ನಾವೆಂದಾದ್ರೂ ಬಿಡ್ತೀವ? ಅಥವಾ ಒಬ್ಬಟ್ಟು ಮಾಡ್ತಾ ಇರ್ತಾರೆ, ಕಂಪ್ಲೀಟ್ ಎಲ್ಲ ಒಬ್ಬಟ್ಟು ಮಾಡಿ ಸ್ವಲ್ಪ ತುಪ್ಪ, ಸ್ವಲ್ಪ ಕಾಯಿ ಚಟ್ನಿ, ಒಂದ್ ಸ್ವಲ್ಪ ಈರುಳ್ಳಿ, ಇದೆಲ್ಲ ಈರುಳ್ಳಿ ಏನೋ ಗೊತ್ತಲ್ಲ, ಆನಿಯನ್, ಕೆಲವು ಕಡೆ ಬೇರೆ ಬೇರೆ ಕರೀತಾರೆ, ಇದೆಲ್ಲವನ್ನ ರೆಡಿ ಮಾಡಿ ಕೊಡೋವರೆಗೂ ನಾವು ಮಕ್ಳು ಬಿಡಲ್ಲ. ಯಾಕಂದ್ರೆ ನಾವು ಮಕ್ಳಲ್ಲ, ಚಿಕ್ಕ ಮಕ್ಳು. ಸೊ ನಾವ್ ಇದನ್ನ ಬಿಡಲ್ಲ. ಅಮ್ಮ ನಂಗೆ ಸ್ವಲ್ಪ ಕೊಡು, ನಂಗೆ ಸ್ವಲ್ಪ ಕೊಡು ಅಂತ ಹೇಳಿ ಇನ್ನ ರೆಡಿ ಆಗ್ತಾ ಇರ್ಬೇಕಾದ್ರೆ ಕೇಳ್ತೀವಿ. ಸೊ ಅವಾಗ ಏನ್ ಮಾಡ್ತಾರ ಅಮ್ಮ, ಒಂದ್ ಚಪಾತಿಲಿ ಒಂದ್ ಅರ್ಧ ಮುರಿದು ಕೊಟ್ಬಿಡ್ತಾರೆ. ಒಂದ್ ಭಾಗವನ್ನ ಮುರಿದು ತಗೊಳ್ಳೋ ತಿನ್ನು ಅಂತ ಕೊಡ್ತಾರೆ. ಏನ್ ಅಮ್ಮ ಈ ಭಾಗವನ್ನ ಮುರಿದು ಕೊಟ್ರಲ್ವಾ, ಇದೇ ವೋಟ್ ಆನ್ ಅಕೌಂಟ್. ವೋಟ್ ಆನ್ ಅಕೌಂಟ್ ಕಂಪ್ಲೀಟ್ ಆಗೋವರೆಗೂ, ಚಪಾತಿ ಕಂಪ್ಲೀಟ್ ಆಗೋವರೆಗೂ ನಾವು ಸುಮ್ಮನಿರ್ಲಿಲ್ಲ. ಅಮ್ಮ ನನಗೆ ಕೊಡು ಅಂತ ಕೇಳ್ತಿದ್ವಿ. ಅದಕ್ಕೆ ಸ್ವಲ್ಪ ಒಂದ್ ಅರ್ಧ ಮುರಿದು ಕೊಡ್ತಾರೆ. ಆ ಏನು ಅರ್ಧ ಮುರ್ಕೊಟ್ಟಿರ್ತಾರಲ್ಲ ಈ ಭಾಗ, ಈ ಮುರ್ಕೊಟ್ಟಿರ್ತಕ್ಕಂಥದ್ನೇ ವೋಟ್ ಆನ್ ಅಕೌಂಟ್ ಅಂತ ಹೇಳಿ ಕರಿತೀವಿ. ನಮ್ಮ ದೇಶಕ್ಕೆ ಬಂದ್ರೆ ಲೇಖಾನುದಾನ ಅಥವಾ ವೋಟ್ ಆನ್ ಅಕೌಂಟ್ ಅಂದ್ರೆ ಸಿಂಪಲ್. ಬಜೆಟ್ ಆಗುತ್ತೆ. ಈಗ ಬಜೆಟ್ ಈ ವರ್ಷ ತೆಗೆದುಕೊಳ್ಳೋಣ, ಫೆಬ್ರವರಿ 1ನೇ ತಾರೀಕು ಆಗಿದೆ ಬಜೆಟ್ ನಮ್ಮ ದೇಶದ್ದು. ಬಟ್ ಯಾವ ವರ್ಷಕ್ಕೆ ಶುರುವಾಗಿರ್ತಕ್ಕಂಥದ್ದು? ಏಪ್ರಿಲ್ ಇಂದ ಶುರುವಾಗುತ್ತೆ. ಆ ದುಡ್ಡು ಖರ್ಚು ಶುರುವಾಗುತ್ತೆ ಏಪ್ರಿಲ್ 2025 ಇಂದ. ನೆಕ್ಸ್ಟ್ ವರ್ಷ ಮಾರ್ಚ್ 31st 2026 ವರೆಗೆ ಬಜೆಟ್ ರೆಡಿ ಆಗುತ್ತೆ. ಒಂದ್ ವರ್ಷಕ್ಕೆ 12 ತಿಂಗಳಿಗೆ. ಏಪ್ರಿಲ್ ಇಂದ ನೆಕ್ಸ್ಟ್ ವರ್ಷ ಮಾರ್ಚ್ಗೆ 12 ತಿಂಗಳಾಗುತ್ತೆ. ಫೆಬ್ರವರಿ 1 ಆಯ್ತಲ್ವೇ. ಬಟ್ ಈ ಬಜೆಟ್ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಗಕ್ಕೆ 3-4 ತಿಂಗಳು ತಗೊಳುತ್ತೆ. ಯಾಕೆಂದ್ರೆ ಫಿನಾನ್ಸ್ ಬಿಲ್ ಪಾಸ್ ಆಗ್ಬೇಕು, ಅಪ್ರೋಪ್ರಿಯೇಷನ್ ಬಿಲ್ ಪಾಸ್ ಆಗ್ಬೇಕು, ಇದ್ರ ಬಗ್ಗೆ ಚರ್ಚೆ ನಡಿಬೇಕು, ವೋಟ್ ಆನ್ ಅಕೌಂಟ್, ಡಿಮಾಂಡ್ ಫಾರ್ ಗ್ರಾಂಟ್ಸ್, ನಮ್ಮ ಸಂಸತ್ನಲ್ಲಿ ಒಂದಷ್ಟು ಚರ್ಚೆಗಳು, ಭಾಷಣಗಳು ಇವೆಲ್ಲ ಮುಗಿಲಿಕ್ಕೆ ಟೈಮ್ ಆಗುತ್ತೆ. ಎಷ್ಟು ಟೈಮ್ ಆಗುತ್ತೆ ಅಂದ್ರೆ, ನಿಮಗೆ ಅಷ್ಟೆಲ್ಲ ಪಾಸ್ ಆಗಿ ಫೈನಾನ್ಷಿಯಲ್ ಬಿಲ್ ಪಾಸ್ ಆದ್ಮೇಲೆ ನಾವು ಬಜೆಟ್ ಕಂಪ್ಲೀಟ್ ಆಗೋದು, ಆಮೇಲೆ ದುಡ್ಡು ತಗೊಳಕ್ ಬರುತ್ತೆ. ಅಲ್ಲಿವರೆಗೂ ಖರ್ಚಿಗೆ ದುಡ್ಡು ಇರಲ್ಲ. ಇದೆಲ್ಲ ಮುಗಿಲಿಕ್ಕೆ ಫೆಬ್ರವರಿ ಆಯ್ತು, ಮಾರ್ಚ್ ತಿಂಗಳು ಆಯ್ತು ಈ ಪ್ರೊಸೀಜರ್ ಮುಗಿಲಿಕ್ಕೆ, ಏಪ್ರಿಲ್ ಆಯ್ತು, ಮೇನು ಆಯ್ತು ಅನ್ಕೋಣ. ಅಲ್ಲಿಗೆ ಇನ್ನೇನು ಮಾರ್ಚು ಹಿಂದಿನ ಫೈನಾನ್ಷಿಯಲ್ ಇಯರಿಗೆ ಬರ್ತದೆ. ಅಲ್ಲಿಗೆ ಏಪ್ರಿಲ್ 1 ಆಯ್ತು, ಮೇನು ಆಯ್ತು. ಇನ್ನ ದುಡ್ಡು ತಗೊಳಕ್ಕಾಗಿಲ್ಲ. ಯಾಕಾಗಿಲ್ಲ ಅಂದ್ರೆ ಇನ್ನ ಬಜೆಟ್ ಪ್ರೊಸೀಜರ್ ಇದೆ. ಬಟ್ ಏಪ್ರಿಲ್ 1 ಇಂದಾನೆ ಫೈನಾನ್ಷಿಯಲ್ ಇಯರ್ ಶುರು ಆಗುತ್ತಲ್ಲ. ಇವರು ನಮ್ಮ ಲಾ ಅಂಡ್ ಆರ್ಡರ್ ಸ್ಟಾಪ್ ಮಾಡ್ರಪ್ಪ, ನಮ್ಗಿನ್ನ ಬಜೆಟ್ ಬಂದಿಲ್ಲ, ಇನ್ನ ಪ್ರೊಸೀಜರ್ ಆಗಿಲ್ಲ, ಯಾರಿಗೂ ಸ್ಯಾಲರಿ ಕೊಡಲ್ಲ, ನಾವು ಏನು ಕೆಲಸ ಮಾಡ್ಸಲ್ಲ, ನಮ್ ದೇಶ ಇಲ್ಲಿಗೆ ಸ್ಟಾಪ್ ಆಗ್ಬಿಡ್ಲಿ 1-2 ತಿಂಗಳು ಬಜೆಟ್ ಆಗೋವರೆಗೂ ಅಂತ ಹೇಳಕ್ಕಾಗಲ್ಲ ಅಲ್ವೇ. ಈ 2 ತಿಂಗಳಿಗೆ ಎಲ್ಲಾ ವ್ಯವಸ್ಥೆ ಹೆಂಗ್ ನಡೀತಿತ್ತು ಹಂಗ್ ನಡಿಬೇಕು. ಏಪ್ರಿಲ್ ಮೇ ಎಂಡಿಂಗ್ ಆದ್ಮೇಲೆ ಬಜೆಟ್ ಕಂಪ್ಲೀಟ್ ಆಗಿರುತ್ತೆ, ದುಡ್ಡು ಸಿಗುತ್ತೆ. ಬಟ್ ಇನ್ನ ಬಜೆಟ್ ಕಂಪ್ಲೀಟ್ ಆಗಿರಲ್ಲ. ಬಟ್ ಏಪ್ರಿಲ್ ನಿಂದ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿದೆ. ಈ ಏಪ್ರಿಲ್ ಮೇ 2 ತಿಂಗಳಿಗೆ ದುಡ್ಡು ಬೇಕು. ಸೊ ಕಂಪ್ಲೀಟ್ ಆಗಿ ಏನು 12 ತಿಂಗಳಿಗೆ ನಾವು 1 ವರ್ಷಕ್ಕೆ ಮಾಡಿರ್ತೀವಲ್ಲ ಬಜೆಟ್ ಅಲ್ಲಿ, ಆ 12 ತಿಂಗಳಿಗೆ ಮಾಡಿರ್ತಕ್ಕಂತಹ ಬಜೆಟ್ ಅಲ್ಲಿ 1-2 ತಿಂಗಳಿಗೆ ಆಗೋವಷ್ಟನ್ನ ದುಡ್ಡನ್ನ ಕೊಡ್ತಾರೆ. ಅಮ್ಮ ಹೆಂಗೊಂದ್ ಸ್ವಲ್ಪ ರೊಟ್ಟಿ ಮುರ್ಕೊಟ್ರಲ್ವಾ, ಹಂಗೆ ಕಂಪ್ಲೀಟ್ ಬಜೆಟ್ ಅಲ್ಲಿ ಒಂದು ತುಣುಕನ್ನ ಮುರಿದು ಕೊಡ್ತಾರೆ. ಈ ತುಣುಕನ್ನ ಮುರಿದು ಕೊಡ್ತಾರಲ್ವಾ, ಇದೇ ವೋಟ್ ಆನ್ ಅಕೌಂಟ್. ಯೂಶಲಿ ವೋಟ್ ಆನ್ ಅಕೌಂಟ್ 2 ತಿಂಗಳದ್ದು ಇರುತ್ತೆ. ಅಂದ್ರೆ ಕಂಪ್ಲೀಟ್ 12 ತಿಂಗಳಿಗೆ ಏನ್ ಬಜೆಟ್ ಮಾಡಿರ್ತೀವಲ್ವಾ, ಆ ಬಜೆಟ್ ಅನ್ನ 6 ಭಾಗಗಳಾಗಿ ಮಾಡ್ತಾರೆ. ಕಂಪ್ಲೀಟ್ ಬಜೆಟ್ ಅನ್ನ 6 ಭಾಗಗಳಾಗಿ ಮಾಡ್ತಾರೆ ನೋಡಿ. 1 ಭಾಗ, 2 ಭಾಗ, 3 ಭಾಗ, 4 ಭಾಗ, 5 ಭಾಗ, 6 ಭಾಗ. ಕಂಪ್ಲೀಟ್ 1 ಇಯರ್ ಬಜೆಟ್ ಅನ್ನ 6 ಭಾಗ ಮಾಡಿದ್ರೆ 2 ತಿಂಗಳದ್ದು ಒಂದೊಂದು ಭಾಗ ಆಗುತ್ತೆ. ಇದು ಒಂದು ಪಾರ್ಟ್ 2 ತಿಂಗಳದ್ದು ಬರುತ್ತೆ. ಸೊ 12 ತಿಂಗಳು 6 ಭಾಗ ಮಾಡಿದ್ರೆ 6 ಭಾಗ ಮಾಡಿದ್ರೆ 12/6 2 ಮಂತ್ಸ್ ಒಂದೊಂದು ಭಾಗ. ಸೊ ಇದ್ರಲ್ಲಿ 1 ಭಾಗವನ್ನ ಕಿತ್ಕೊಡ್ತಾರೆ, ಖರ್ಚು ಮಾಡ್ಕೊಳ್ಳಿ ಏಪ್ರಿಲ್ ಮೇಗೆ, ಅದಾದ್ಮೇಲೆ ಬಜೆಟ್ ಕಂಪ್ಲೀಟ್ ಆಗುತ್ತೆ, ಕಂಪ್ಲೀಟ್ ತಗೊಳ್ಳಿ ದುಡ್ಡ ಅಂತ ಹೇಳ್ತಾರೆ. ಈ ಖರ್ಚು ಮಾಡ್ಕೊಳ್ಳಿ ಅಂತ 2 ತಿಂಗಳಿಗೆ ಕೊಡ್ತಾರಲ್ಲ, ಇದೇ ವೋಟ್ ಆನ್ ಅಕೌಂಟ್. ಸೊ ಈಗ 3 ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ರೆ ಒಂದ್ಸತಿ ಡೆಫಿನೇಷನ್ ಅನ್ನ ನೋಡೋಣ.
ಮೂರು ಅರ್ಥ ಆಯ್ತಲ್ವಾ? ಏನಾದ್ರು ಡೌಟ್ಸ್ ಇದೆ ಕೇಳಿ, ದೆನ್ ಡೆಫಿನೇಷನ್ ನೋಡೋಣ, ಅರ್ಥ ಆಗುತ್ತೆ. ಕ್ಲಿಯರ್? ಮ್ಯಾಕ್ಸಿಮಮ್ ಎಷ್ಟು ಅಮೌಂಟ್ ಅಂತ ಇಲ್ಲ ಮ್ಯಾಮ್, ಪ್ರತಿ ವರ್ಷಕ್ಕೆ ಏನು ಬಿಡುಗಡೆ ಆಗಿರುತ್ತಲ್ವಾ ಅದರಲ್ಲಿ 2 months ಕೊಡ್ತಾರೆ. 2 monthsಗೆ ಎಷ್ಟು ಖರ್ಚು ಬರುತ್ತೋ ಅಷ್ಟು ಕೊಡ್ತಾರೆ. ನಾನು ಹೇಳ್ಕೊಡ್ತೀನಿ ಸರ್, ಅದು ವೋಟ್ ಆನ್ ಕ್ರೆಡಿಟ್ ಹೇಳ್ಕೊಡ್ತೀನಿ. ಈಗ ಈ ಮೂರು ಅರ್ಥ ಆಗಿರ್ಲಿ, ವೋಟ್ ಆನ್ ಅಕೌಂಟು, ಬಜೆಟ್, ಇಂಟರಿಮ್. ಅರ್ಥ ಆಯ್ತಾ ಇದು ಮೂರು ಅಮಿತ್ ಸರ್? ಎಸ್, ಕ್ಲಿಯರ್, ಗುಡ್, ಡನ್. ಓಕೆ, ಚೈತ್ರ ಎಂ ಡಿ, ಶ್ರುತಿ, ವೆರಿ ಗುಡ್. ನೆಕ್ಸ್ಟ್ ಇಲ್ಲಿಗೆ ಬರೋಣ, ಡೆಫಿನೇಷನ್ ಅನ್ನ ಒಂದ್ಸರ್ತಿ ನೋಡೋಣ. ಎಸ್, ಇಷ್ಟೊತ್ತು ನೋಡಿದ್ವಿ ನಾವು. ಫುಲ್ ಬಜೆಟ್ ಅಂದ್ರೆ, ಪೂರ್ಣ ಬಜೆಟ್ ಅಂದ್ರೆ, ಇಟ್ ಕಂಟೈನ್ಸ್ ಗೌರ್ನಮೆಂಟ್ಸ್ ಎಸ್ಟಿಮೇಟ್ಸ್ ಫಾರ್ ಎಕ್ಸ್ಪೆಂಡಿಚರ್ ಅಂಡ್ ರೆಸಿಟ್ಸ್ ಫಾರ್ ದ ಎಂಟೈರ್ ಫೈನಾನ್ಷಿಯಲ್ ಇಯರ್. ಇದು ಸಂಪೂರ್ಣ ಒಂದು ಆರ್ಥಿಕ ವರ್ಷಕ್ಕೆ ಸರ್ಕಾರದ ಅಂದಾಜು ವೆಚ್ಚ ಮತ್ತೆ ಅಂದಾಜು ಸ್ವೀಕೃತಿ, ಅಂದ್ರೆ ಎಷ್ಟು ಗೌರ್ಮೆಂಟ್ ಸ್ವೀಕಾರ ಮಾಡುತ್ತೆ, ಎಷ್ಟನ್ನ ಗೌರ್ನಮೆಂಟ್ ತೆಗೆದುಕೊಳ್ಳುತ್ತೆ. ಸೊ ಅದನ್ನ ನಾವು ಟೋಟಲ್ ಫುಲ್ ಬಜೆಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇಲ್ಲ ಮ್ಯಾಮ್, ತಲೆ ಕೆಡಿಸ್ಕೋಬೇಡಿ, ಅದು 20% ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. 2 months ಅಷ್ಟು ಎತ್ತಿಟ್ಟಿರ್ತಾರೆ, ಇದನ್ನ ನೋಡ್ಕೊಳ್ಳಿ, ಅದು ಇಂಪಾರ್ಟೆಂಟ್. ಓಕೆ, ಫುಲ್ ಬಜೆಟ್ ಅಂದ್ರೆ ಒಂದು ವರ್ಷಕ್ಕೆ ಇರ್ತಕ್ಕಂಥ ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆ, ಟೋಟಲ್ ರೆಸಿಟ್ಸ್ ಎಷ್ಟಿದೆ, ಅಷ್ಟನ್ನ ಒಂದು ಫೈನಾನ್ಷಿಯಲ್ ಇಯರ್ಗೆ ಕಂಪ್ಲೀಟ್ ಮಾಡಿದ್ರೆ ಅದನ್ನ ಪೂರ್ಣ ಬಜೆಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಇಂಟರಿಮ್ ಬಜೆಟ್ ಅಂದ್ರೆ ಡ್ಯೂರಿಂಗ್ ಎನ್ ಎಲೆಕ್ಷನ್ ವರ್ಷದಲ್ಲಿ, ಎಲೆಕ್ಷನ್ ಇಯರ್ ಅಲ್ಲಿ ರೂಲಿಂಗ್ ಗೌರ್ನಮೆಂಟ್ ಮೇ ಪ್ರೆಸೆಂಟ್ ಆನ್ ಇಂಟರಿಮ್ ಬಜೆಟ್ ವಿಚ್ ಕಂಪ್ಲೀಟ್ ಸೆಟ್ ಆಫ್ ಅಕೌಂಟ್ಸ್ ಇನ್ಕ್ಲೂಡಿಂಗ್ ಬೋತ್ ರೆಸಿಟ್ಸ್ ಅಂಡ್ ಎಕ್ಸ್ಪೆಂಡಿಚರ್. ಒಂದ್ ದೇಶಕ್ಕೆ ಎಷ್ಟು ರೆಸಿಪ್ಟ್ ಆಗುತ್ತೆ, ಎಷ್ಟು ಎಕ್ಸ್ಪೆಂಡಿಚರ್ ಆಗುತ್ತೆ, ಅಷ್ಟೆಲ್ಲವನ್ನು ಇನ್ಕ್ಲೂಡ್ ಆಗಿರುತ್ತೆ, ಬಟ್ ಓನ್ಲಿ ಫಾರ್ ದ ಪಾರ್ಟ್ ಆಫ್ ದ ಇಯರ್. ಏನ್ ಎಲೆಕ್ಷನ್ ನಡೆಯುತ್ತಲ್ಲ ಆ ಪಾರ್ಟ್ ವರ್ಗೆ ಮಾತ್ರ. ಈಗ ಫಾರ್ ಎಕ್ಸಾಂಪಲ್ ಜೂನ್ ಅಲ್ಲಿ ಎಲೆಕ್ಷನ್ ನಡೆದ್ರೆ ಈ ಏಪ್ರಿಲ್ ಇಂದ ಜೂನ್ ವರೆಗೆ ಮಾತ್ರ ಏನ್ ಎಕ್ಸ್ಪೆಂಡಿಚರ್ ಆಗುತ್ತೆ, ಏನ್ ಖರ್ಚಾಗುತ್ತೆ, ಏನು ಇನ್ಕಮ್ ಬರುತ್ತೆ, ಏನ್ ಆದಾಯ ಬರುತ್ತೆ, ಈ ಎರಡನ್ನ ಟೋಟಲ್ ಮಾಡಿ ಆ ಪಾರ್ಟ್ ವರ್ಗೆ ಮಾತ್ರ ಮಾಡಿದ್ರೆ ಅದನ್ನ ನಾವು ಇಂಟರಿಮ್ ಬಜೆಟ್ ಅಂತ ಹೇಳಿ ಕರಿತೀವಿ. ಚುನಾವಣಾ ವರ್ಷದಲ್ಲಿ ಆಡಳಿತ ಸರ್ಕಾರವು ಮಧ್ಯಂತರ ಬಜೆಟ್ ಅನ್ನ ಮಂಡಿಸಬಹುದು. ಏನ್ ರೂಲಿಂಗ್ ಪಾರ್ಟಿ ಇರುತ್ತಲ್ಲ ಅದು. ಇದು ಖರ್ಚು ಮತ್ತೆ ಸ್ವೀಕೃತಿ, ಏನ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ, ಏನ್ ರೆಸಿಪ್ಟ್ಸ್ ಆಗಿದೆ, ಆ ಎರಡನ್ನೂ ಒಳಗೊಂಡಿರುತ್ತೆ. ಬಟ್ ಸಂಪೂರ್ಣ ಒಂದು ವರ್ಷಕ್ಕಲ್ಲ, ಆ ವರ್ಷದ ಒಂದು ಭಾಗಕ್ಕೆ. ಅಂದ್ರೆ ಯಾವ ಭಾಗದಲ್ಲಿ ಎಲೆಕ್ಷನ್ ನಡೆಯುತ್ತಲ್ಲ ಅಲ್ಲಿ, ಜೂನ್ ಅಲ್ಲಿ ನಡೀತಾ ಇದ್ರೆ ಏಪ್ರಿಲ್, ಮೇ, ಜೂನ್, ಈ 3 ತಿಂಗಳಿಗೆ ಅಷ್ಟೇ, ಅಪ್ ಟು ಎಲೆಕ್ಷನ್ ವರೆಗೆ ಮಾಡಿದ್ರೆ ಅದನ್ನ ಇಂಟರಿಮ್ ಬಜೆಟ್ ಅಂತ ಕರಿತಾ ಹೋಗ್ತೀವಿ. ಯೂಶಲಿ ಇಂಟರಿಮ್ ಬಜೆಟ್ ನಮ್ಮ ದೇಶಕ್ಕೆ ಹೊರೆ ಆಗುತ್ತೆ. ಯಾಕಾಗುತ್ತೆ ಅಂದ್ರೆ ಎಲೆಕ್ಷನ್ ಹತ್ರ ಇರುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನು ಮಾಡಲ್ಲ, ಡೆವಲಪ್ಮೆಂಟ್ ವರ್ಕ್ ಅನ್ನ ಏನು ಮಾಡಲ್ಲ. ಸೊ ಕೇವಲ ಘೋಷಣೆಗಳನ್ನ ಕೊಡ್ತಾರೆ. ನಾವು ಬಂದ್ರೆ 1 ಲಕ್ಷ ಕೊಡ್ತೀವಿ, ನಾವ್ ಇದು ಮಾಡ್ತೀವಿ ಅಂತ ಹೇಳಿ ಸುಮ್ಮನೆ ಬೇಕಾಬಿಟ್ಟು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅನ್ನ ಮಾಡ್ತಾರೆ. ಪೆನ್ಷನ್ ಘೋಷಣೆ, ಅದು ಘೋಷಣೆ, ಇದು ಘೋಷಣೆ, ಫ್ರೀ ಬಿ ಕೊಡೋದು, ಅದು ಇದು ಉಚಿತವಾಗಿ ಕೊಡೋದು, ಇದೆಲ್ಲವನ್ನ ಮಾಡ್ತಾರೆ ಈ ಮಧ್ಯಂತರ ಚುನಾವಣೆಯಲ್ಲಿ. ಯಾಕೆಂದ್ರೆ ನೆಕ್ಸ್ಟ್ ನಮ್ಮನ್ನ ಗೆಲ್ಲಿಸ್ಲಿ ಅಂತ ಹೇಳಿ ಅಧಿಕಾರದ ಆಸೆಯಿಂದ. ಬಟ್ ಫಾರ್ಚುನೇಟ್ಲಿ ಈ ವಿಚಾರದಲ್ಲಿ ಈ ವರ್ಷ ಏನ್ ನಡೀತಲ್ವ ಎಲೆಕ್ಷನ್ಗಿಂತ ಮುಂಚೆ ಈ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಸರ್ಕಾರ ಇಂಟರಿಮ್ ಬಜೆಟ್ ಅನ್ನ ಮಾಡ್ತು, ಮಧ್ಯಂತರ ಚುನಾವಣೆಯನ್ನ. ಎಲ್ರು ಏನ್ ಅನ್ಕೊಂಡಿದ್ರು ಅಂದ್ರೆ ಅದು ಇದು ಘೋಷಣೆ ಮಾಡ್ತಾರೆ, ಜನಗಳಿಗೆ ಹೆಲ್ಪ್ ಆಗಂಗ್ ಮಾಡ್ತಾರೆ, ಜನಗಳಿಗೆ ಸಿಕ್ಕಾಪಟ್ಟೆ ದುಡ್ಡು ಸಿಗುತ್ತೆ, ಏನು ಡೆವಲಪ್ಮೆಂಟ್ ವರ್ಕ್ ಮಾಡಲ್ಲ ಅನ್ಕೊಂಡಿದ್ರು. ಬಟ್ ಫಾರ್ಚುನೇಟ್ಲಿ ನಮ್ಮ ಅದೃಷ್ಟ, ಈ ಇಂಟರಿಮ್ ಬಜೆಟ್ ಅಲ್ಲಿ, ಈ ಮಧ್ಯಂತರ ಬಜೆಟ್ ಅಲ್ಲಿ ಅಂದ್ಕೊಂಡಷ್ಟು
ಚುನಾವಣೆ ಗಿಫ್ಟ್ ಅನ್ನ, ಎಲೆಕ್ಷನ್ ಗಿಫ್ಟ್ ಅನ್ನ ಯಾಕೆ ಕೊಡ್ಲಿಲ್ಲ? ಸೊ ಬಜೆಟ್ ಅನ್ನ ಸೇಫ್ ಆಗಿ ಮಾಡಿದ್ರು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಒತ್ತು ಕೊಟ್ರು, ಡೆವಲಪ್ಮೆಂಟ್ ಕೆಲಸಗಳಿಗೆ ಒತ್ತನ್ನ ಕೊಟ್ರು. ಈ ಫ್ರೀ ಬೀಸು ಅದು ಇದು ಆ ರೀತಿ ಇದನ್ನ ಘೋಷಣೆ ಮಾಡಲಿಲ್ಲ. ಫಾರ್ಚುನೇಟ್ಲಿ ನಮ್ಮ ಅದೃಷ್ಟ. ಓಕೆ, ಇಂಟರಿಮ್ ಬಜೆಟ್. ಸೊ ವೋಟ್ ಆನ್ ಅಕೌಂಟ್ ಅನ್ನ ನೋಡುದ್ರಿ. ವೋಟ್ ಆನ್ ಅಕೌಂಟ್ ಅಂದ್ರೆ ದ ಬಜೆಟ್ ಹ್ಯಾಸ್ ನಾಟ್ ಬೀನ್ ಪಾಸ್ಡ್. ಬಜೆಟ್ ಕಂಪ್ಲೀಟ್ ಆಗಿ ಪಾಸ್ ಆಗಿರಲ್ಲ. ಗವರ್ನಮೆಂಟ್ ನೀಡ್ಸ್ ಮನಿ ಟು ಕ್ಯಾರಿ ಆನ್ ಇಟ್ಸ್ ನಾರ್ಮಲ್ ಆಕ್ಟಿವಿಟೀಸ್. ಬಟ್ ಬಜೆಟ್ ಕಂಪ್ಲೀಟ್ ಆಗಿ ಪಾಸ್ ಆಗಿಲ್ಲ, ಹಂಗಂತ ಬಜೆಟ್ ಆಗೋವರೆಗೂ ಕಾಯಕ್ಕಾಗಲ್ಲ. ಗೌರ್ಮೆಂಟ್ಗೆ ಬೇರೆ ಬೇರೆ ಚಟುವಟಿಕೆಗಳು ಇರ್ತವೆ. ಲಾ ಅಂಡ್ ಆರ್ಡರ್ ನೋಡ್ಕೋಬೇಕು, ಪೊಲೀಸ್ ವ್ಯವಸ್ಥೆಯನ್ನು ನೋಡ್ಕೋಬೇಕು, ಸರ್ಕಾರವನ್ನ ಸರಿದೂಗಿಸ್ಬೇಕು, ಸರ್ಕಾರವನ್ನ ನಡೆಸಬೇಕು, ಒಂದು ದೇಶವನ್ನ ಮುಂದೆ ನಡೆಸಬೇಕು. ಸೊ ರಜೆ ಕೊಡಕ್ಕಾಗಲ್ಲ. ಇಲ್ಲಿ ಬಜೆಟ್ ಆಗೋರಿಗೆ ಯಾರು ಬರ್ಬೇಡಿ ಅಂತ ಹೇಳಕ್ಕಾಗಲ್ಲ. ಆದ್ರೆ ಓವರ್ಕಮ್ ಸಚ್ ಡಿಫಿಕಲ್ಟಿ ಅಂತ ಟೈಮಲ್ಲಿ, ದುಡ್ಡಿಲ್ದೇ ಇರತಕ್ಕಂಥ ಟೈಮಲ್ಲಿ ಅದರಿಂದ ಆಚೆ ಬರ್ಲಿಕ್ಕೆ ದ ಕಾನ್ಸ್ಟಿಟ್ಯೂಷನ್ ಆಸ್ ಆಥರೈಸಸ್ ಟು ಲೋಕಸಭಾ. ನಮ್ಮ ಸಂವಿಧಾನ ಲೋಕಸಭಕ್ಕೆ ಅಧಿಕಾರವನ್ನ ಕೊಟ್ಟಿದೆ. ಏನ್ ಅಧಿಕಾರ ಕೊಟ್ಟಿದೆ ಅಂದ್ರೆ, ಮೇಕ್ ಎನಿ ಗ್ರಾಂಟ್ ಇನ್ ಅಡ್ವಾನ್ಸ್ ಇನ್ ರೆಸ್ಪೆಕ್ಟ್ ಟು ದ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್. ನಿಮ್ಗೆ ಎಷ್ಟು ತಿಂಗಳಿಗೆ ಅದು ಏನ್ ಬೇಕಾಗುತ್ತಲ್ಲ ಅಷ್ಟು ತಿಂಗಳಿಗೆ, ಅಷ್ಟಕ್ಕೆ ನಿಮ್ಗೆ ಎಷ್ಟು ಖರ್ಚಾಗುತ್ತೆ ಅಷ್ಟನ್ನ ತೆಗೆದುಕೊಳ್ಳಿ. ಆ ತಿಂಗಳಲ್ಲಿ ಹಂಗೆ ಟ್ಯಾಕ್ಸ್ ಗಿಕ್ಸ್ ಕಲೆಕ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಇನ್ಕಮ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ ಅಷ್ಟು ತಗೊಳ್ಳಿ ಫಾರ್ ದ ಪಾರ್ಟ್ ಆಫ್ ದ ಫೈನಾನ್ಷಿಯಲ್ ಇಯರ್. ಬಜೆಟ್ ಇದ್ದಂತಹ ಸಂದರ್ಭದಲ್ಲಿ ಸಾಮಾನ್ಯ ಚಟುವಟಿಕೆಗಳನ್ನು ನಡೆಸಲು ಸರ್ಕಾರಕ್ಕೆ ಹಣದ ಅವಶ್ಯಕತೆ ಇರುತ್ತೆ. ಅಂತಹ ತೊಂದರೆಗಳನ್ನು ನಿವಾರಿಸಲು ಆರ್ಥಿಕ ವರ್ಷದ ಒಂದು ಭಾಗವನ್ನ, ಹಣಕಾಸು ವರ್ಷದಲ್ಲಿ 6 ಭಾಗ ಮಾಡ್ತಾರೆ, ಆ 6 ಭಾಗದಲ್ಲಿ ಒಂದು ಭಾಗವನ್ನ ಅಂದಾಜು ವೆಚ್ಚಕ್ಕೆ ಸಂಬಂಧಿಸಿದಂತೆ ಮುಂಚಿತವಾಗಿ ಯಾವುದೇ ಅನುದಾನವನ್ನ ಮಾಡಬಹುದು. ಸಂವಿಧಾನವು ಲೋಕಸಭೆಗೆ ಇಂತಹ ಅಧಿಕಾರವನ್ನ ಕೊಟ್ಟಿದೆ. ಯೂಶಲಿ ಆ ಒಂದು ಭಾಗ ಏನಿರುತ್ತಲ್ವಾ 2 months ಆಗಿರುತ್ತೆ. ಒಂದು ವರ್ಷದನ್ನ 6 ಭಾಗ ಮಾಡ್ತಾರೆ. 6 ಭಾಗ ಮಾಡಿದ್ರೆ 1, 2, 3, 4, 5, 6 ಭಾಗವನ್ನ ಮಾಡಿದ್ದಾರೆ ಒಂದು ವರ್ಷದ ಬಜೆಟ್ ಅನ್ನ. 6 ಭಾಗ ಮಾಡಿದ್ರೆ 12 ತಿಂಗಳನ್ನ 12 divided by 6, 2 months. 2 months ಒಂದು ಭಾಗ. ಅಲ್ಲಿಗೆ ಈ ಒಂದು ಭಾಗವನ್ನ ಕಿತ್ಕೋತಾರೆ. ಎಷ್ಟು ಖರ್ಚಾಗುತ್ತೋ ಅಷ್ಟು ತೆಗೆದುಕೋತಾರೆ. ಸೊ ಏನ್ ಈ ಭಾಗ ತೆಗೆದುಕೊಂಡಿರ್ತಾರಲ್ಲ ಅದನ್ನ ವೋಟ್ ಆನ್ ಅಕೌಂಟ್ ಅಂತ ಹೇಳ್ತಿರ್ತೀವಿ. ಯೂಶಲಿ ವೋಟ್ ಆನ್ ಅಕೌಂಟ್ 2 ತಿಂಗಳದಾಗಿರುತ್ತೆ. ಇದು ನೆನಪಲ್ಲಿರ್ಲಿ. 20% ಅದೆಲ್ಲ ಬೇಡ ಆದಿತ್ಯ ಮ್ಯಾಮ್, ಇದು ನೆನಪಲ್ಲಿರ್ಲಿ. 2 months ಆಗುವಷ್ಟು ಇರುತ್ತೆ. ಮತ್ತೆ ಇನ್ನೂ ಒಂದು ಇಂಪಾರ್ಟೆಂಟ್ ನೆನಪಲ್ಲಿರ್ಲಿ, ಈ ವೋಟ್ ಆನ್ ಅಕೌಂಟ್ ಅಲ್ಲಿ ಇನ್ಕಮ್ ಸೈಡ್ ಇರಲ್ಲ. ಆದಾಯ ಏನ್ ಬರ್ತಿರುತ್ತಲ್ಲ ಅದಿರಲ್ಲ ವೋಟ್ ಆನ್ ಅಕೌಂಟ್ ಅಲ್ಲಿ. ಕೇವಲ 2 ತಿಂಗಳು ಖರ್ಚಾಗುತ್ತೋ ಅದು ತಗೊಳಪ್ಪ, ಆದಾಯದ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಸೊ ವೋಟ್ ಆನ್ ಅಕೌಂಟ್ ಡೀಲ್ಸ್ ಓನ್ಲಿ ವಿತ್ ದ ಎಕ್ಸ್ಪೆಂಡಿಚರ್ ಸೈಡ್ ಆಫ್ ದ ಗವರ್ನಮೆಂಟ್ ಬಜೆಟ್. ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟೆ, ಬಜೆಟ್ಗೆ ಒಂದು ರೆಸಿಟ್ಸ್ ಇರುತ್ತೆ, ಅಂದ್ರೆ ಇನ್ಕಮ್ ಸೈಡ್ ಸ್ವೀಕೃತಿ ಮಾಡ್ತಾ ಇರ್ತಾರೆ, ಇನ್ನೊಂದ್ ಕಡೆ ಎಕ್ಸ್ಪೆಂಡಿಚರ್ ಮಾಡ್ತಾ ಇರ್ತಾರೆ. ಸೊ ಈ ವೋಟ್ ಆನ್ ಅಕೌಂಟ್ ಅಲ್ಲಿ ಇನ್ಕಮ್ ಏನಿದೆಯಲ್ಲ ಅದನ್ನ ತಗೊಳಲ್ಲ, ಆಮೇಲೆ ನೋಡ್ಕೊಳ್ಳೋಣ ಎಲ್ಲ ಬಿಲ್ ಪಾಸ್ ಆಗಿರಿ. ಬಟ್ ಈಗ ಎಮರ್ಜೆನ್ಸಿಗೆ ದೇಶ ನಡೆಸ್ಬೇಕು, ಖರ್ಚಾಗ್ತಾ ಇದೆ. ಸೊ ಆ ಎಮರ್ಜೆನ್ಸಿ ಸಿಚುವೇಶನ್ ಏನ ಇರುತ್ತಲ್ಲ, ಇನ್ನ ಬಿಲ್ ಪಾಸ್ ಆಗಿರಲ್ವಲ್ಲ, ಅದಕ್ಕೋಸ್ಕರ ಆ ಖರ್ಚನ್ನ ಭಾಗವನ್ನ ಮಾತ್ರ ಒಳಗೊಂಡಿರುತ್ತೆ. ಈ ವೋಟ್ ಆನ್ ಅಕೌಂಟು ಎಕ್ಸ್ಪೆಂಡಿಚರ್ ಪಾರ್ಟ್, ಖರ್ಚಿನ ಭಾಗವನ್ನ ಮಾತ್ರ ಒಳಗೊಂಡಿರುತ್ತೆ, ಇನ್ಕಮ್ ಪಾರ್ಟ್ ಅನ್ನ ಒಳಗೊಂಡಿರಲ್ಲ. ಸೊ ಇದರ್ಥ ಆಯ್ತಲ್ವೇ? ನೆಕ್ಸ್ಟ್, ಇದರ್ಥ ಆದ್ರೆ ಎಸ್, ಗುಡ್. ಎಸ್, ವೆರಿ ಗುಡ್. ಈಗ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಭಾರತದ ಸಂಚಿತ ನಿಧಿ, ಇದ್ರ ಬಗ್ಗೆ ಮಾತಾಡೋಣ. ಇದನ್ನ ಕಂಪ್ಲೀಟ್ ಆಗಿ ನಾನು ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಇಲ್ಲಿ ಎಕನಾಮಿಗೆ ಎಷ್ಟು ಬೇಕೋ ಅಷ್ಟನ್ನ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಬಗ್ಗೆ ಹೇಳ್ಕೊಡ್ತೀನಿ. ನೋಡ್ರಿ, ನಾನು ನಿಮ್ಗೊಂದು ಹೇಳ್ದೆ, ಏನು ಅಂದ್ರೆ ಅಮ್ಮ ಅಂತ ಹೇಳ್ದೆ. ನಮ್ಮ ಮನೆದು ಎಲ್ಲಾ ಇನ್ಕಮ್ ಕೂಡ ಅಮ್ಮನ ಹತ್ರ ಕೊಡ್ತಾರೆ. ಅಪ್ಪ ದುಡ್ಕೊಂಬಂದಿರೋದು, ಮಕ್ಕಳು ದುಡ್ಕೊಂಬಂದಿರೋದು ಎಲ್ಲ ಅಮ್ಮನ ಹತ್ರ ಕೊಡ್ತಾರೆ. ಖರ್ಚು ಏನೇ ಆಗ್ಬೇಕು ಅಂದ್ರು ಅಮ್ಮನಿಂದ ಇಸ್ಕೋತಾರೆ. ಒಂದ್ ಕಡೆ ಅಮ್ಮಗ್ ಬರ್ತಿರುತ್ತೆ,
ಇನ್ನೊಂದ್ ಕಡೆ ಹೋಗ್ತಾ ಇರತ್ತೆ. ಸೊ ಈ ಅಮ್ಮ ಏನಿದಾರಲ್ವಾ, ನಮ್ಮ ದೇಶಕ್ಕೆ ಅಮ್ಮ ಯಾರು ಅಂದ್ರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಭಾರತದ ಸಂಚಿತ ನಿಧಿ ಇದೆ ನಮ್ಮ ದೇಶಕ್ಕಮ್ಮ. ಈ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇದೆಯಲ್ವಾ, ನಮ್ದು ಏನೇ ಇನ್ಕಮ್ ಬಂದ್ರು ಕೂಡ ಇದಕ್ಕೆ ಹಾಕ್ತಿವಿ. ಟ್ಯಾಕ್ಸ್ ಕಲೆಕ್ಷನ್, ಫೀಸ್ ಕಲೆಕ್ಷನ್, ಫೈನು, ಎಕ್ಸೆಟ್ರಾ 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 ಎಲ್ಲ ಇನ್ಕಮ್ ಅನ್ನು ಕೂಡ ಈ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ಹಾಕ್ತಿವಿ. ನಮ್ಮ ದೇಶಕ್ಕೆ ಏನೇ ಎಕ್ಸ್ಪೆಂಡಿಚರ್ ಬಂದ್ರು ಇದರಿಂದ ತೆಗಿತೀವಿ. ಏನೇ ಎಕ್ಸ್ಪೆಂಡಿಚರ್ ಬಂದ್ರು ಇದರಿಂದ ತೆಗಿತೀವಿ. ನಿಮ್ಗೆ ಎಕ್ಸ್ಪೆಂಡಿಚರ್ ಅಲ್ಲಿ ಚಾರ್ಜ್ ಎಕ್ಸ್ಪೆಂಡಿಚರ್ ಮೇಡ್ ಅದೆಲ್ಲ ಬರುತ್ತೆ, ಅದು ಹೇಳ್ಕೊಡ್ತೀನಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ತಲೆ ಕೆಡಿಸ್ಕೋಬೇಡಿ. ಸೊ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ 10 ರೂಪಾಯಿ ಆಗ್ತಾ ಇದ್ದೀವಿ ಅಂದ್ರೂ ಕೂಡ, ಇನ್ಕಮ್ ತೆಗೆದುಕೋತಾ ಇದ್ದೀವಿ ಅಂದ್ರೂ ಕೂಡ ಬಿಲ್ ಪಾಸ್ ಮಾಡಬೇಕು. ಆ ಬಿಲ್ ಯಾವುದು ಅಂದ್ರೆ ಫೈನಾನ್ಸ್ ಬಿಲ್, ಹಣಕಾಸು ಮಸೂದೆ ಅಂಡರ್ ಆರ್ಟಿಕಲ್ 110. ಆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇಂದ 10 ರೂಪಾಯಿ ತೆಗಿತಾ ಇದ್ದೀವಿ ಅಂದ್ರು, ಖರ್ಚು ಮಾಡ್ತಾ ಇದ್ದೀವಿ ಅಂದ್ರೂ ಕೂಡ ಅಪ್ರೋಪ್ರಿಯೇಷನ್ ಬಿಲ್ ಪಾಸ್ ಆಗಬೇಕು. 114 ಆರ್ಟಿಕಲ್ 114 ವಿನಿಯೋಗ ಮಸೂದೆ, ವಿನಿಯೋಗ ಮಸೂದೆ ಪಾಸ್ ಆಗಬೇಕು. ಸೊ ಇದನ್ನೇ ನಾವು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ನೋಡಿ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಭಾರತದ ಸಂಚಿತ ನಿಧಿ. ಆಲ್ ರೆವಿನ್ಯೂಸ್ ರಿಸೀವ್ಡ್ ಬೈ ದ ಗವರ್ನಮೆಂಟ್ ಈಸ್ ಕ್ರೆಡಿಟೆಡ್ ಇಂಟು ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಸರ್ಕಾರವು ಪಡಿತಕ್ಕಂತಹ ಯಾವುದೇ ಆದಾಯವನ್ನ ಭಾರತದ ಸಂಚಿತ ನಿಧಿಗೆ ಜಮಾ ಮಾಡ್ತೀವಿ. ದೆನ್ ಯಾವ್ಯಾವುದು ಟ್ಯಾಕ್ಸಸ್ ಆಗಿರ್ಬೋದು, ಗೌರ್ನಮೆಂಟ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅಂದ್ರೆ ಗೌರ್ನಮೆಂಟ್ ನ ಕೆಲವು ಕಂಪನಿಗಳು ಇರ್ತವೆ ಅವಾಗಿರ್ಬೋದು, ರೈಲ್ವೆಯಿಂದ ಬರ್ತಕ್ಕಂಥದ್ದು, ಪೋಸ್ಟ್ ಇಂದ, ಟ್ರಾನ್ಸ್ಪೋರ್ಟೇಷನ್ ಇಂದ, ಯಾವ್ದ್ರಿಂದನಾದ್ರೂ ಬರ್ಲಿ, ಸರ್ಕಾರಗಳಿಂದ ಗಳಿಸ್ತಕ್ಕಂತಹ ಎಲ್ಲ ಸಾಲಗಳಾಗಿರ್ಬೋದು, ಏನೇ ಆಗಿರ್ಲಿ, ಎಲ್ಲವೂ ಕೂಡ ಈ ಒಂದು ಸಂಚಿತ ನಿಧಿಗೆ ಜಮಾ ಆಗುತ್ತೆ. ದೆನ್ ಆಲ್ ಲೋನ್ಸ್ ರೈಸ್ಡ್ ಬೈ ದ ಗೌರ್ನಮೆಂಟ್ ಆರ್ ಕ್ರೆಡಿಟೆಡ್ ಇನ್ ಟು ದಿಸ್ ಫಂಡ್. ಗೌರ್ನಮೆಂಟ್ ಆಫ್ ಇಂಡಿಯಾ ಬೇರೆ ದೇಶದಿಂದ ಸಾಲ ಇಸ್ಕೊಂಡ್ರು ಕೂಡ ಈ ಫಂಡ್ ಇದಕ್ಕೆ ಹಾಕ್ತಿವಿ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ. ಬೇರೆ ದೇಶದಿಂದ ಸಾಲ ಇಸ್ಕೊಂಡ್ರು ಕೂಡ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ಹಾಕ್ತಿವಿ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ಹಾಕ್ತಿವಿ. ಸೊ ದೆನ್ ಆಲ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ದ ಗೌರ್ನಮೆಂಟ್. ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಎಕ್ಸ್ಪೆಂಡಿಚರ್ ಅನ್ನು ಕೂಡ ನಾವು ಇದರಿಂದನೇ ಡೆಬಿಟ್ ಮಾಡ್ತೀವಿ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾನೇ ತೆಗಿತೀವಿ. ಏನೇ ಖರ್ಚಾದ್ರೂ ಕೂಡ ಸರ್ಕಾರ ಮಾಡ್ತಕ್ಕಂತಹ ಎಲ್ಲಾ ವೆಚ್ಚಗಳನ್ನು ಈ ನಿಧಿಯಿಂದ ಭರಿಸಲಾಗುತ್ತದೆ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಭರಿಸುತ್ತದೆ. ಹೇಳ್ಕೊಡ್ತೀನಿ ಸರ್ ನಿಮ್ಗೆ, ಕೊರತೆ, ಬಜೆಟ್ ಕೊರತೆ ಅಂದ್ರೆ ಬಜೆಟ್ ಡೆಫಿಸಿಟ್, ಇದೆಲ್ಲ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಹೇಳ್ಕೊಡ್ತೀನಿ. ಅದು ಬಜೆಟ್ ಡೆಫಿಸಿಟ್, ಬಜೆಟ್ ನ ಕೊರತೆ ಅಂದ್ರೆ, ಉಳಿತಾಯ ಬಜೆಟ್ ಅಂದ್ರೆ ಬಜೆಟ್ ಸರ್ಪ್ಲೆಸ್, ಹೇಳ್ಕೊಡ್ತೀನಿ, ಡೋಂಟ್ ವರಿ. ಇನ್ನು ಅಲ್ಲಿವರೆಗೂ ಬಂದಿಲ್ಲ ನಾವು. ಅರ್ಥ ಆಯ್ತಾ? ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅರ್ಥ ಆಗ್ಲಿಕ್ಕೆ ಏನು ಇಲ್ಲ, ಜಸ್ಟ್ ಫ್ಯಾಕ್ಟ್ಸ್ ಅಷ್ಟೇ. ನೆಕ್ಸ್ಟ್ ಮನಿ ಬಿಲ್. ಮನಿ ಬಿಲ್ಲು ಮತ್ತೆ ಫೈನಾನ್ಷಿಯಲ್ ಬಿಲ್ಲು ಇದೆಲ್ಲ ಕಾನ್ಸ್ಟಿಟ್ಯೂಷನಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಬಟ್ ಇಲ್ಲಿ ಮನಿ ಬಿಲ್ಗೆ ಸಂಬಂಧಪಟ್ಟಂತೆ ಬಜೆಟ್ಗೆ ಎಷ್ಟು ಬೇಕೋ, ಎಕನಾಮಿಗೆ ಎಷ್ಟು ಬೇಕು ಅಷ್ಟನ್ನ ಮನಿ ಬಿಲ್ ಇಲ್ಲಿ ಹೇಳ್ಕೊಡ್ತೀನಿ. ಯಾಕಂದ್ರೆ ನಾನು ಮನಿ ಬಿಲ್ ಬಗ್ಗೆ ಮಾತಾಡಿದ್ರೆ 1 ಅವರ್ 2 ಅವರ್ 3 ಅವರ್ 3 ಕ್ಲಾಸ್ 4 ಕ್ಲಾಸ್ ಕೂಡ ಮಾಡ್ತೀನಿ, ಏನ್ ತೊಂದರೆ ಇಲ್ಲ. ಬಟ್ ಇಲ್ಲ ಅಷ್ಟು ಬೇಡ, ಇಲ್ಲಿ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋಣ. ಸೊ ಮನಿ ಬಿಲ್ ತಮಗೆ ಗೊತ್ತು, ಇಟ್ ಈಸ್ ಎ ಗೌರ್ನಮೆಂಟ್ ಬಿಲ್. ಇದು ಸರ್ಕಾರದ ಮಸೂದೆ. ಗೌರ್ನಮೆಂಟ್ ಬಿಲ್ ಮತ್ತೆ ಪ್ರೈವೇಟ್ ಬಿಲ್ ಅಂದ್ರೆ ಸಿಂಪಲ್. ಮತ್ತೆ ನಾನೀಗ ಕಾನ್ಸ್ಟಿಟ್ಯೂಷನ್ಗೆ ಹೋಗ್ಬಿಡ್ತೀನಿ ಅನ್ನೋ ಭಯ ಆಗುತ್ತೆ, ಮತ್ತೆ ಅದು ಶುರು ಮಾಡಿದ್ರೆ ಟೈಮ್ ಆಗುತ್ತೆ. ಓಕೆ, ಸಿಂಪಲ್. ಗೌರ್ನಮೆಂಟ್ ಬಿಲ್ ಅಂದ್ರೆ ಏನು ಮಿನಿಸ್ಟರ್ಸ್ ಇರ್ತಾರೆ, ಸಚಿವರು ಇರ್ತಾರಲ್ಲ, ಆ ಸಚಿವರು ಯಾವೆಲ್ಲ ಮಸೂದೆಗಳನ್ನ ಹೊರಡಿಸ್ತಾರಲ್ಲ, ಯೂಶಲಿ ಅವೆಲ್ಲವೂ ಗೌರ್ನಮೆಂಟ್ ಬಿಲ್, ಸರ್ಕಾರದ ಮಸೂದೆ. ಅದೇ ಪ್ರೈವೇಟ್ ಮೆಂಬರ್ ಬಿಲ್ ಅಂದ್ರೆ ಅದರ್ ದನ್ ಮಿನಿಸ್ಟರ್ ಅನ್ನ ಹೊರತುಪಡಿಸಿ ಇತರೆ ಸದಸ್ಯರು ಇರ್ತಾರಲ್ವಾ. ನೋಡಿ, ಎಲ್ಲ MLA ಗಳು ಎಲ್ಲ MP ಗಳು ಮಿನಿಸ್ಟರ್ ಆಗಲ್ಲ. ಅದರಲ್ಲಿ
15% ಅಷ್ಟೇ ಮಿನಿಸ್ಟರ್ ಆಗ್ತಾರೆ, ಸಚಿವರಾಗ್ತಾರೆ. ಸೊ ಈ ಸಚಿವರು ಹೊಡಿಸಿದ್ರೆ ಅದನ್ನ ಗೌರ್ನಮೆಂಟ್ ಬಿಲ್, ಸರ್ಕಾರದ ಮಸೂದೆ ಅಂತ ಹೇಳ್ಕರಿತೀವಿ. ಈ ಸಚಿವರಲ್ಲದೆ ಇನ್ನಿರ್ತಕ್ಕಂಥ ಬೇರೆ MLA MP ಗಳು ಇರ್ತಾರಲ್ಲ, ಬೇರೆ ಸದಸ್ಯರು ಇರ್ತಾರಲ್ಲ, ಅವ್ರು ಹೊಡಿಸಿದ್ರೆ ಅದನ್ನ ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಹೇಳಿ ಕರಿತೀವಿ. ಡೋಂಟ್ ವರಿ, ಇದನ್ನ ನಾನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳ್ಕೊಡ್ತೀವಿ. ಈ ಮನಿ ಬಿಲ್ ಅಂತಕ್ಕಂಥದ್ದು ಕೂಡ ಗೌರ್ನಮೆಂಟ್ ಬಿಲ್, ಸರ್ಕಾರನೇ ಅಂದ್ರೆ ಸಚಿವರೇ ಮಂಡಿಸ್ತಕ್ಕಂಥದ್ದು, ಸಚಿವರೇ ಪ್ರೆಸೆಂಟ್ ಮಾಡ್ತಾರೆ. ಎಲ್ಲಿ? ಪಾರ್ಲಿಮೆಂಟ್ ಅಲ್ಲಿ, ಇಲ್ಲಿ ವಿಧಾನಸಭೆಯಲ್ಲಿ. ಸೊ ಆರ್ಟಿಕಲ್ ಯಾವ್ದ್ಯಾವ್ದು ಅಂದ್ರೆ ಮನಿ ಬಿಲ್ದು ಆರ್ಟಿಕಲ್ 110 ಮನಿ ಬಿಲ್ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 110 ಏನ್ ಹೇಳುತ್ತೆ? ಮನಿ ಬಿಲ್ ಬಗ್ಗೆ ಹೇಳುತ್ತೆ. ಅಷ್ಟಿಲ್ ನೆನಪಿರ್ಲಿ, ಬೇಕಿದ್ರೆ ನಿಮಗೆ ಕಾನ್ಸ್ಟಿಟ್ಯೂಷನ್ ಹೇಳ್ಕೊಡ್ತೀನಿ. ನೆಕ್ಸ್ಟ್, ಈ ಮನಿ ಬಿಲ್ಗೆ ಜಾಯಿಂಟ್ ಸಿಟ್ಟಿಂಗ್ ಇಲ್ಲ, ಜಂಟಿ ಅಧಿವೇಶನ ಇಲ್ಲ. ಫಾರ್ ಎಕ್ಸಾಂಪಲ್, ಜಾಯಿಂಟ್ ಸಿಟ್ಟಿಂಗ್ ಅಂದ್ರೆ ಏನು ಅಂದ್ರೆ, ಬಿಲ್ ಇರುತ್ತೆ, ಅದು ಲೋಕಸಭೆಯಲ್ಲಿ ಪಾಸ್ ಆಗಿರುತ್ತೆ, ರಾಜ್ಯಸಭೆಯಲ್ಲಿ ಯಾವ್ದಾದ್ರು ಒಂದು ಬಿಲ್ ಅವ್ರು ಪಾಸ್ ಆಗಲ್ಲ. ಸೊ ಲೋಕಸಭೆ ರಾಜ್ಯಸಭೆಯಲ್ಲಿ ಡೆಡ್ ಲಾಕ್ ಆಗುತ್ತೆ. ಇದು ಹಂಗಿದೆ ಹಿಂಗಿದೆ ಅಂತ ಹೇಳಿ ಲೋಕಸಭೆ ರಾಜ್ಯಸಭೆ ಮಧ್ಯೆ ಕಾನ್ಫ್ಲಿಕ್ಟ್ ಉಂಟಾಗುತ್ತೆ. ಸೊ ಆಗ ಇದು ಪಾಸ್ ಆಗಲ್ಲ. ಅಂತಹ ಸಂದರ್ಭದಲ್ಲಿ ನೋಡಪ್ಪ, ರಾಜ್ಯಸಭೆ ಮತ್ತೆ ಲೋಕಸಭೆಯಲ್ಲಿ ಮನಿ ಬಿಲ್ ಯಾವ್ದೋ ಬಿಲ್ ಬೇರೆ ಬಿಲ್, ಮನಿ ಬಿಲ್ ಅಲ್ಲ, ಬೇರೆ ಬಿಲ್ ಪಾಸ್ ಆಗಿಲ್ಲ. ಸೊ ಅದಕ್ಕೆ ನೀವ್ರೆ ಕುತ್ಕೊಂಡು ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ರಾಷ್ಟ್ರಪತಿಯವರು, ನಮ್ಮ ಪ್ರೆಸಿಡೆಂಟ್, ಜಾಯಿಂಟ್ ಸಿಟ್ಟಿಂಗ್ ಅನ್ನು ಅನೌನ್ಸ್ ಮಾಡ್ತಾರೆ. ಜಂಟಿ ಅಧಿವೇಶನವನ್ನ ಕರೀತಾರೆ. ಅಂದ್ರೆ ಲೋಕಸಭೆಯವರು ಒಂದ್ ಕಡೆ ಕುತ್ಕೊಳ್ಳಿ, ರಾಜ್ಯಸಭೆಯವರು ಇಬ್ರು ಒಂದೇ ಕಡೆ ಕುತ್ಕೊಳ್ಳಿ. ಈ ಜಾಯಿಂಟ್ ಸಿಟ್ಟಿಂಗ್ ನ ಅಧ್ಯಕ್ಷತೆ, ಚೇರ್ಮನ್ಶಿಪ್ ಯಾರ್ದಿರುತ್ತೆ ಅಂದ್ರೆ ಲೋಕಸಭೆ ಸ್ಪೀಕರ್ದಿರುತ್ತೆ. ಸೊ ಈ ಜಂಟಿ ಅಧಿವೇಶನ ಅಂತಕ್ಕಂಥದ್ದು ಮನಿ ಬಿಲ್ಗೆ ಇಲ್ಲ. ಯಾಕೆ ಮನಿ ಬಿಲ್ಗೆ ಇಲ್ಲ ಅಂದ್ರೆ, ಏನಾದ್ರೂ ಮನಿ ಬಿಲ್ ರಾಜ್ಯಸಭೆಯಲ್ಲಿ ಆಗ್ಲಿ ಲೋಕಸಭೆಯಲ್ಲಿ ಆಗ್ಲಿ ಇನ್ ಕೇಸ್ ಏನಾದ್ರು ಜಾಯಿಂಟ್ ಸಿಟ್ಟಿಂಗ್ ಕೊಟ್ಟಿದ್ರೆ, ಅಥವಾ ರಾಜ್ಯಸಭೆಗೂ ಜಾಸ್ತಿ ಪವರ್ ಅನ್ನ ಕೊಟ್ಟಿದ್ರೆ, ರಾಜ್ಯಸಭೆಗೆ ಯೂಶಲಿ ಮನಿ ಬಿಲ್ ಬಗ್ಗೆ ಪವರೇ ಇಲ್ಲ, ಏನಾದ್ರು ರೆಕಮೆಂಡೇಶನ್ ಅನ್ನ ಕೊಡ್ಬೋದು ಅಷ್ಟೇ. ಆ ರೆಕಮೆಂಡೇಶನ್ ಅನ್ನ ಅಕ್ಸೆಪ್ಟ್ ಮಾಡಿದ್ರು ಓಕೆ, ಮಾಡ್ಲಿಲ್ಲ ಅಂದ್ರೆ ಓಕೆ, ಲೋಕಸಭೆಗೆ ಪವರ್ ಇರೋದು. ಯಾಕೆ ರಾಜ್ಯಸಭೆಗೆ ಈ ಒಂದು ಮನಿ ಬಿಲ್ಗೆ ಪವರ್ ಕೊಟ್ಟಿಲ್ಲ ಅಂದ್ರೆ, ಯೂಶಲಿ ರಾಜ್ಯಸಭೆಯಲ್ಲಿ ರೂಲಿಂಗ್ ಪಾರ್ಟಿ ಮೆಜಾರಿಟಿ ಇರಲ್ಲ. ಏನ್ ಸರ್ಕಾರ ನಡೆಸ್ತಿದ್ಯಲ್ಲ ಆ ಪಾರ್ಟಿ ಮೆಜಾರಿಟಿ ಇರಲ್ಲ. ಇನ್ ಕೇಸ್ ಏನಾದ್ರೂ ಆ ರಾಜ್ಯಸಭೆಗೂ ಪವರ್ ಕೊಟ್ಟಿದ್ರೆ, ರಾಜ್ಯಸಭೆಯಲ್ಲಿ ಮೆಜಾರಿಟಿ ಇಲ್ಲ ಅನ್ಕೋಣ, ಮನಿ ಬಿಲ್ ಪಾಸ್ ಆಗಲ್ಲ ಅನ್ಕೋಣ. ಇನ್ ಕೇಸ್ ಹೇಳ್ತಿರೋದು ಇದಿಲ್ಲ. ಈಗ ಇನ್ ಕೇಸ್ ರಾಜ್ಯಸಭೆಗೆ ಮನಿ ಬಿಲ್ಗೆ ಲೋಕಸಭೆಗೆ ಎಷ್ಟಿರುತ್ತೋ ಅಧಿಕಾರ ಅಷ್ಟೇ ರಾಜ್ಯಸಭೆಗೆ ಇದೆ ಅನ್ಕೊಳ್ಳಿ, ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗ್ಲಿಲ್ಲ ಮನಿ ಬಿಲ್, ಆಗ ಸರ್ಕಾರ ಕೊಲ್ಯಾಪ್ಸ್, ಸರ್ಕಾರ ಬಿದ್ದೋಗ್ಬಿಡುತ್ತೆ. ಯಾಕೆಂದ್ರೆ ಮನಿ ಬಿಲ್ ಪಾಸ್ ಆಗ್ಲೇಬೇಕು, ಫೇಲ್ ಆಗೋಂಗಿಲ್ಲ. ಸೊ ಈ ಒಂದು ಉದ್ದೇಶಕ್ಕೆ ಯೂಶಲಿ ರಾಜ್ಯಸಭೆಯಲ್ಲಿ ಮೆಜಾರಿಟಿ ಗೌರ್ನಮೆಂಟ್ ಇರಲ್ಲ. ಹಂಗಾಗಿ ಲೋಕಸಭೆಗೆ ಜಾಸ್ತಿ ಒತ್ತನ್ನ ಕೊಟ್ಟಿದ್ದಾರೆ ಮನಿ ಬಿಲ್ ರಿಲೇಟೆಡ್. ಇದನ್ನ ನಾನು ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಹೇಳ್ಕೊಡ್ತೀನಿ, ಅಷ್ಟೆಲ್ಲ ಇಲ್ಲಿ ಬೇಡ. ನಿಮ್ಗೆ ಏನ್ ಬೇಕು ಅಂದ್ರೆ, ಇದು ಸರ್ಕಾರದ ಮಸೂದೆ, ಗೌರ್ನಮೆಂಟ್ ಬಿಲ್, ಇದು ಆರ್ಟಿಕಲ್ 110, ಇದಕ್ಕೆ ಜಂಟಿ ಅಧಿವೇಶನ ಇರಲ್ಲ. ಇಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್, ಮನಿ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ಪ್ರಿಯರ್ ರೆಕಮೆಂಡೇಶನ್ ಆಫ್ ಪ್ರೆಸಿಡೆಂಟ್ ಇಂಪಾರ್ಟೆಂಟ್. ರಾಷ್ಟ್ರಪತಿಯವರ ಪೂರ್ವ ಅನುಮತಿ. ಮೈ ಡಿಯರ್ ರಾಷ್ಟ್ರಪತಿಗಳೇ, ನಾವು ಮನಿ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತೇಳಿ ಪೂರ್ವ ಅನುಮತಿಯನ್ನ ಪಡ್ಕೊಂಡು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ದೆನ್ ಇಂಟ್ರೊಡ್ಯೂಸ್ಡ್ ಇನ್ ಲೋಕಸಭಾ ಓನ್ಲಿ, ಲೋಕಸಭೆಲೆ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು. ಈ ಮಸೂದೆಯನ್ನ ಲೋಕಸಭೆಲೆ ಪ್ರೆಸೆಂಟ್ ಮಾಡ್ಬೇಕು, ಲೋಕಸಭೆಯಲ್ಲಿ ಮಾತ್ರ ಇದನ್ನ ಮಂಡಿಸಲಾಗುತ್ತೆ. ಬಟ್ ರಾಜ್ಯಸಭೆಗೆ ಅದಾದ್ಮೇಲೆ ಲೋಕಸಭೆಯಿಂದ ಒಂದು ಕಾಪಿ ಕಳಿಸ್ತಾರೆ, ಅದು ಬೇರೆ ವಿಚಾರ. ಸೊ ಇಷ್ಟು ತಮಗೆ ಗೊತ್ತಿರಲಿ ಮನಿ ಬಿಲ್ ರಿಲೇಟೆಡ್. ಸೊ ಇಷ್ಟಾದ ನಂತರ ತಮ್ಗೆ ಇದು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಹಣಕಾಸು ರಿಸೀವ್ ಮಾಡ್ಬೇಕು ಅಂದ್ರೆ ಸ್ವೀಕೃತಿ, ಫೈನಾನ್ಸ್ ಬಿಲ್ ಪಾಸ್ ಮಾಡಬೇಕು, ಅಪ್ರೋಪ್ರಿಯೇಷನ್ ಬಿಲ್, ವಿನಿಯೋಗ ಮಸೂದೆ ಪಾಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇದು ಇಂಪಾರ್ಟೆಂಟ್, ಏನಂದ್ರೆ ಕಟ್ ಮೋಷನ್ಸ್ ಹೇಳ್ಕೊಡ್ತೀನಿ. ಮಹಾಲಿಂಗಪ್ಪ ಸರ್, ನಿಮಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳ್ಕೊಡ್ತೀನಿ. ಮನಿ ಬಿಲ್ಗೂ ಫೈನಾನ್ಷಿಯಲ್ ಬಿಲ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಒಂದು ಡಿಫ್ರೆನ್ಸ್ ಅನ್ನ ಹೇಳ್ತೀನಿ, ಜಸ್ಟ್ ಕೇಳಿಸ್ಕೊಳ್ಳಿ. ಅದರಲ್ಲಿ ಫೈನಾನ್ಷಿಯಲ್ ಬಿಲ್ 1 ಟೈಪ್ 2 ಅಂತ ಬರುತ್ತೆ, ಅದನ್ನ ಡಿಫ್ರೆನ್ಸ್ ಇದೆ. ಜಸ್ಟ್ ನಿಮ್ಗೆ ಇಲ್ಲಿ ಒಂದು ಗೊತ್ತಾಗಲಿ. ಒಂದು ಸ್ಮಾಲ್ ಡಿಫ್ರೆನ್ಸ್ ಹೇಳ್ಕೊಡ್ತೀನಿ ನಿಮ್ಗೆ, ಯಾಕಂದ್ರೆ ನಿಮಗೆ ಅದು ಕಂಪ್ಲೀಟ್ ಕ್ಲಾರಿಟಿ ಸಿಗ್ಬೇಕು ಅಂದ್ರೆ ಒಂದು 2-3 ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ನಾನು, ತಲೆ ಕೆಡಿಸ್ಕೋಬೇಡಿ. ನಿಮಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳ್ಕೊಡ್ತೀನಿ. ಬಟ್ ಈಗ ಒಂದು ಜಸ್ಟ್
ಒಂದು ಟ್ರೈಲರ್ ನೋಡೋಣ. ಇದು ಎಕನಾಮಿಕ್ ಕಾನ್ಸೆಪ್ಟ್ ಅಲ್ಲ, ಕಾನ್ಸ್ಟಿಟ್ಯೂಷನ್ ಕಾನ್ಸೆಪ್ಟ್, ಬಟ್ ಸುಮ್ಮನೆ ಜಸ್ಟ್ ಹೇಳ್ತೀನಿ. ಆಲ್ ಫಿನಾನ್ಷಿಯಲ್ ಬಿಲ್ಸ್ ಆರ್ ಮನಿ ಬಿಲ್. ಈ ರೌಂಡ್ ಏನ್ ಹಾಕಿದ್ದೀನಲ್ವಾ, ಇದು ಮನಿ ಬಿಲ್, ಹಣಕಾಸು ಮಸೂದೆ. ಹಣಕಾಸು ಮಸೂದೆ. ಆಲ್ ಫಿನಾನ್ಷಿಯಲ್ ಬಿಲ್ಸ್ ಆರ್ ಮನಿ ಬಿಲ್. ಇದು ಫಿನಾನ್ಷಿಯಲ್ ಬಿಲ್, ಆರ್ಥಿಕ ಮಸೂದೆ. ಎಲ್ಲ ಫಿನಾನ್ಷಿಯಲ್ ಬಿಲ್ಗಳು ಮನಿ ಬಿಲ್ಗಳಾಗಿರ್ತವೆ. ಬಟ್ ಎಲ್ಲ ಮನಿ ಬಿಲ್ಗಳು ಕೂಡ ಫೈನಾನ್ಷಿಯಲ್ ಬಿಲ್ ಆಗಿರಲ್ಲ. ನೋಡಿ, ಇದು ಕಂಪ್ಲೀಟ್ ರೌಂಡ್ ಏನಿದೆ ಇದು ಮನಿ ಬಿಲ್. ಆ ಮನಿ ಬಿಲ್ ಅಲ್ಲಿ ಒಂದು ಭಾಗ ಯಾವುದು? ಫಿನಾನ್ಷಿಯಲ್ ಬಿಲ್. ಇಟ್ ಮೀನ್ಸ್ ಎಲ್ಲ ಫೈನಾನ್ಷಿಯಲ್ ಬಿಲ್ಗೂ ಕೂಡ ಮನಿ ಬಿಲ್ ಆಗಿರ್ತವೆ. ಬಟ್ ನೋಡಿ ಇಲ್ಲಿ ಖಾಲಿ ಇದೆಯಲ್ವಾ, ಇದು ಎಲ್ಲ ಮನಿ ಬಿಲ್ ಕೂಡ ಫೈನಾನ್ಷಿಯಲ್ ಬಿಲ್ ಆಗಿರಲ್ಲ. ಇಟ್ ಮೀನ್ಸ್ ಮನಿ ಬಿಲ್ ಅಂತಕ್ಕಂಥದ್ದು ಬ್ರಾಡ್ ಕಾನ್ಸೆಪ್ಟ್, ತುಂಬಾ ಬ್ರಾಡ್ ಕಾನ್ಸೆಪ್ಟ್, ದೊಡ್ಡದು. ಆ ಮನಿ ಬಿಲ್ ಅಲ್ಲಿ ಒಂದು ಪಾರ್ಟ್ ಫಿನಾನ್ಷಿಯಲ್ ಬಿಲ್. ಫಾರ್ ಎಕ್ಸಾಂಪಲ್, ಆಧಾರ್ ಕಾರ್ಡ್. ಆಧಾರ್ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಮನಿ ಬಿಲ್ ಅಂತೇಳಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೋಡಿ, ಹಣಕಾಸಿಗೆ ಸಂಬಂಧಪಟ್ಟಂತಹ ಅಂಕಿ ಅಂಶಗಳೇನಾದ್ರೂ ಇದ್ರೆ ಅದು ಫೈನಾನ್ಷಿಯಲ್ ಬಿಲ್ ಆಗುತ್ತೆ. ಈ ಫೈನಾನ್ಷಿಯಲ್ ಬಿಲ್ ಆಗಿದೆ ಅಂದ್ರೆ ಇಟ್ ಮೀನ್ಸ್ ಅದು ಮನಿ ಬಿಲ್ ಆಗಿರುತ್ತೆ. ಬಟ್ ಈ ಆಧಾರು ಹೆಂಗ್ರಿ ಇದು ಮನಿ ಬಿಲ್ ಅಂತೇಳಿ ಎಲ್ಲರೂ ಯೋಚನೆ ಮಾಡ್ತಾರೆ. ಹೆಂಗ್ ಇದು ಮನಿ ಬಿಲ್ಲು? ಆಧಾರ್ ಕಾರ್ಡ್ ಹೆಂಗ್ರಿ ಮನಿ ಬಿಲ್ ಆಗುತ್ತೆ? ನಾರ್ಮಲ್ ಬಿಲ್ ಅಲ್ವಾ ಆಧಾರ್ ಕಾರ್ಡ್ದು ಅಂತ ಯೋಚನೆ ಮಾಡಿದಾಗ, ಮನಿ ಬಿಲ್ ಅನ್ನಿಸ್ಕೋಬೇಕು ಅಂದ್ರೆ ಒಂದು 11 ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದಾವೆ. ಅಷ್ಟನ್ನು ಫುಲ್ಫಿಲ್ ಮಾಡಬೇಕು. ಟ್ಯಾಕ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಬಜೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅದು ಇದು ಇದೆಲ್ಲ ಮನಿ ಬಿಲ್ ಅಂತ ಹೇಳ್ತಾರೆ. ಬಟ್ ಲಾಸ್ಟ್ ಅಲ್ಲಿ ಒಂದು ಕಂಡೀಷನ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅದರ್ ದ್ಯಾನ್ ದಿಸ್, ಇದನ್ನ ಹೊರತುಪಡಿಸಿ ಬೇರೆ ಯಾವುದೇ ಬಿಲ್ಗಳನ್ನು ಕೂಡ ಮನಿ ಬಿಲ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ನಮ್ಮ ಲೋಕಸಭೆಯ ಸ್ಪೀಕರ್ ಅಂತ ಹೇಳ್ತಾರೆ ಒಂದ್ ಕಂಡೀಷನ್ ಅಲ್ಲಿ. ಬೇರೆ ಅದರ್ ದ್ಯಾನ್ ದಿಸ್, ಹಣಕಾಸು ವಿಷಯಕ್ಕೆ ಸಂಬಂಧ ಪಡದೇ ಇರತಕ್ಕಂತಹ ವಿಚಾರವನ್ನು ಕೂಡ ಮನಿ ಬಿಲ್ ಅಂತ ಕನ್ಸಿಡರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾಳೆ ಹುಡುಗಿ ಪಾರ್ಕಲ್ಲಿ ಕೂತ್ಕೊಳ್ಳೋಂಗಿಲ್ಲ ಅಂತ ಒಂದು ಬಿಲ್ ಹೊರಡಿಸ್ತಾರೆ ಅನ್ಕೊಳ್ಳೋಣ, ಮಸೂದೆನ. ಅದು ಲೋಕಸಭೆ ರಾಜ್ಯಸಭೆಯಲ್ಲಿ ಪಾಸ್ ಆಗ್ಬೇಕು, ಆಮೇಲೆ ಪ್ರೆಸಿಡೆಂಟ್ ಸಿಗ್ನೇಚರ್ ಆದ್ರೆ ಸೊ ಅದು ಕಾಯ್ದೆ ಆಗಿ ಬರುತ್ತೆ. ಆಮೇಲೆ ಹುಡುಗಿ ಪಾರ್ಕಲ್ಲಿ ಕೂರಂಗಿಲ್ಲ. ಇದರಲ್ಲಿ ಮಾನಿಟರಿ ಏನು ಇಲ್ಲ, ಮನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ಇಲ್ಲ. ಆದ್ರೂ ಇದು ಮನಿ ಬಿಲ್ ಮಾಡ್ಬೋದು. ಹೆಂಗ್ ಮಾಡ್ಬೋದು ಅಂದ್ರೆ, ಲೋಕಸಭಾ ಸ್ಪೀಕರ್ ಹೇಳ್ಬೇಕು, ನೋಡಪ್ಪ ಪಾರ್ಕಲ್ಲಿ ಹುಡುಗಿ ಕೂರಂಗಿಲ್ಲ, ಈ ಬಿಲ್ಲು ಮನಿ ಬಿಲ್ ಅಂತ ಹೇಳಿ. ಲೋಕಸಭಾ ಸ್ಪೀಕರ್ ಡಿಸೈಡ್ ಮಾಡಿದಾರೆ ಕ್ಲೋಸ್, ಅದು ಮನಿ ಬಿಲ್ಲೇ. ಇಟ್ ಮೀನ್ಸ್ ಹಣಕಾಸನ್ನ ಸಂಬಂಧಪಟ್ಟಂತೆ ಅದನ್ನ ಹೊರತುಪಡಿಸಿ ಬೇರೆ ಬಿಲ್ಲನ್ನು ಕೂಡ ಮನಿ ಬಿಲ್ ಅನ್ಸ್ಕೋಬಹುದು ಅಂತೇಳಿ ಒಂದು ಕಂಡೀಷನ್ ಹೇಳುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಆಧಾರ್ ಕಾರ್ಡ್ ಅನ್ನ ಮನಿ ಬಿಲ್ ಅಂತ ಹೇಳಿ ಮಾಡಿದ್ರು. ಯಾಕೆ ಈ ರೀತಿ ಮನಿ ಬಿಲ್ ಮಾಡ್ತಾರೆ ಅಂದ್ರೆ, ಆಧಾರ್ ಕಾರ್ಡ್ ಏನಾದ್ರು ಬೇರೆ ಬಿಲ್ ಮಾಡಿದ್ರೆ ರಾಜ್ಯಸಭೆಯಲ್ಲಿ ಫೇಲ್ ಆಗೋದಲ್ವಾ, ಡೆಡ್ ಲಾಕ್ ಆಗೋದಲ್ವಾ. ಮನಿ ಬಿಲ್ ಮಾಡಿದ್ರೆ ರಾಜ್ಯಸಭೆಗೆ ಅಧಿಕಾರನೇ ಇರಲ್ಲ, ಸೊ ಈಸಿಯಾಗಿ ಪಾಸ್ ಮಾಡ್ಬೋದು ಅಂತ ಹೇಳಿ ಅದನ್ನ ಮನಿ ಬಿಲ್ ಮಾಡಿದ್ರು. ಸೊ ಇದು ನ್ಯಾರೋ ಕಾನ್ಸೆಪ್ಟ್. ಫಿನಾನ್ಷಿಯಲ್ ಬಿಲ್ ಅಂತಕ್ಕಂಥ ಚಿಕ್ಕದು, ಹಣಕಾಸಿಗೆ ಸಂಬಂಧಪಟ್ಟಂತೆ ಇರ್ತದೆ. ಇದರಲ್ಲಿ ಫೈನಾನ್ಷಿಯಲ್ ಬಿಲ್ 1, ಫೈನಾನ್ಷಿಯಲ್ ಬಿಲ್ 2 ಬರುತ್ತೆ, ನಿಮ್ಗೆ ಹೇಳ್ಕೊಡ್ತೀನಿ, ಬೇಡ. ಇದು ಫೈನಾನ್ಷಿಯಲ್ ಬಿಲ್ ಚಿಕ್ಕದು. ಈ ಎಲ್ಲಾ ಫೈನಾನ್ಷಿಯಲ್ ಬಿಲ್ಲು ಕೂಡ ಮನಿ ಬಿಲ್ಲು. ಬಟ್ ಈ ಎಲ್ಲಾ ಮನಿ ಬಿಲ್ಲು ಕೂಡ ಫೈನಾನ್ಷಿಯಲ್ ಬಿಲ್ ಅಲ್ಲ. ಇದು ಬ್ರಾಡ್ ಕಾನ್ಸೆಪ್ಟ್. ಸೊ ಇಷ್ಟನ್ನು ಅರ್ಥ ಮಾಡ್ಕೊಂಡಿರಿ ಸಾಕು. ನಿಮಗೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಎಕನಾಮಿ ನಾನೇ ಮಾಡ್ತೀನಿ, ಕಾನ್ಸ್ಟಿಟ್ಯೂಷನ್ ಕೂಡ ನಾನೇ ಮಾಡ್ತೀನಿ. ಯಾರು ಕ್ಲಾಸ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಕೂಡ ನಾನೇ ಮಾಡ್ತೀನಿ, ಡೋಂಟ್ ವರಿ, ಓಕೆನಾ. ರಿಯಲ್ ಕಾನ್ಸ್ಟಿಟ್ಯೂಷನ್ ಬೇರೆ ಆಕ್ಟ್ ಅಲ್ಲಿ ಇಟ್ಕೊಂಡ್ಬಂದು ಮಾಡ್ತೀನಿ, ನಿಮ್ಗೆ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಕಟ್ ಮೋಷನ್ಸ್ ಅನ್ನ ನೋಡೋಣ. ಈಗ ಕಟ್ ಮೋಷನ್ಸ್ ಅನ್ನ ನೋಡೋಣ.
ಕಟ್ ಮೋಷನ್ಸ್. ನಾನು ನಿಮ್ಗೆ ಇಲ್ಲಿ ಸಜೆಸ್ಟ್ ಮಾಡೋದು ಏನು ಅಂದ್ರೆ, ಈ ಕಟ್ ಮೋಷನ್ಸ್ ಅಂದ್ರೆ ಇದು ಒಂದು ಸಾಧನ, ಇದು ಒಂದು ಟೂಲ್ಸ್. ಇಟ್ ಈಸ್ ಎ ಟೂಲ್ಸ್. ಇದೊಂದು ಸಾಧನ ಯಾರಿಗೆ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಲೋಕಸಭೆಯ ಸದಸ್ಯರಿಗೆ ಕೊಟ್ಟಿರ್ತಕ್ಕಂತಹ ಒಂದು ಸಾಧನ. ನೋಡಿ, ಇದೊಂದು ಟೂಲ್, ಇದು ಜಸ್ಟ್ ಇದೊಂದು ಸಾಧನ. ಯಾರಿಗೆ ಕೊಟ್ಟಿರೋದು? ಲೋಕಸಭೆಯ ಮೆಂಬರ್ಸ್ಗೆ, ಲೋಕಸಭೆಯ ಸದಸ್ಯರಿಗೆ ಕೊಟ್ಟಿರ್ತಕ್ಕಂಥ ಸಾಧನ. ಯಾಕೆ ಈ ಸಾಧನ ಕೊಟ್ಟಿದ್ದಾರೆ ಅಂದ್ರೆ, ಈ ಸಾಧನವನ್ನ ಯೂಸ್ ಮಾಡಿಕೊಂಡು ಮಿನಿಸ್ಟರ್ಸ್ ಅನ್ನ ಕಂಟ್ರೋಲ್ ಮಾಡಬಹುದು. ಸಚಿವರನ್ನ, ನಾನು ಯೂಸ್ ಮಾಡ್ತಾ ಇರ್ತಕ್ಕಂಥ ವರ್ಡ್ ಅನ್ನ ಗಮನಿಸಿ. ಇದೊಂದು ಇಟ್ ಈಸ್ ಎ ಟೂಲ್, ಇದೊಂದು ಸಾಧನ. ಇದನ್ನ ಬಳಸ್ಕೊಂಡು, ಇದು ಯಾರಿಗೆ ಕೊಟ್ಟಿದ್ದಾರೆ? ಲೋಕಸಭೆ ಸದಸ್ಯರಿಗೆ, ಲೋಕಸಭೆ ಎಲ್ಲಾ ಸದಸ್ಯರಿಗೆ. ಏನು ಕೊಟ್ಟಿದ್ದಾರೆ? ಲೋಕಸಭೆಯಲ್ಲಿ ಇರ್ತಕ್ಕಂಥ ಮಿನಿಸ್ಟರ್ಸ್ ಅನ್ನ, ನಮ್ಮ ಮಿನಿಸ್ಟರ್ಸ್ ಅನ್ನ, ಸಚಿವರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಫಾರ್ ಎಕ್ಸಾಂಪಲ್, 100 ಜನ ಇದ್ದಾರೆ ಸದಸ್ಯರು, 100 ಜನ ವಿನ್ ಆಗಿದ್ದಾರೆ. ಅದರಲ್ಲಿ 15% ಅಷ್ಟೇ ಸಚಿವರಾಗ್ತಾರೆ, ಮಿನಿಸ್ಟರ್ ಆಗ್ತಾರೆ. ಅಂದ್ರೆ 15 ಜನ ಅಷ್ಟೇ ಮಿನಿಸ್ಟರ್ ಆಗ್ತಾರೆ, ಸಚಿವರಾಗ್ತಾರೆ. ಯೂಶಲಿ ಸರ್ಕಾರದ ಎಲ್ಲ ಕಂಟ್ರೋಲ್ ಕೂಡ ಯೂಶಲಿ ಇವ್ರ ಹತ್ರನೇ ಇರುತ್ತೆ. ಪ್ರಾಕ್ಟಿಕಲ್ ಆಗಿ ನೋಡ್ಬೇಕು ಅಂದ್ರೆ, ಮಿನಿಸ್ಟ್ರಿ ಅಂದ್ರೆ ವರ್ಚಸ್ ಇರ್ತಕ್ಕಂಥವ್ರು, ದಬ್ಬಾಳಿಕೆ ಮಾಡ್ತಕ್ಕಂಥವ್ರು ಇವತ್ತು ಮಿನಿಸ್ಟರ್ ಆಗ್ತಾ ಇರ್ತಕ್ಕಂಥ ನೋಡಿದಿರ್ತಾವು. ಯೂಶಲಿ ಅವ್ರ ಕೈಲಿ ಎಲ್ಲವೂ ಕೇಂದ್ರೀಕೃತ ಆಗಿರ್ತವೆ. ಬಟ್ ಅವ್ರನ್ನ ಹೆಂಗಂದ್ರೆ ಬಿಟ್ರೆ ಅವ್ರು ಆಡಿದ್ದೇ ಆಟ ಆಗುತ್ತೆ. ಅದಕ್ಕೇನ್ ಮಾಡ್ತಾರೆ, ಈ 85 ಜನ ಇರ್ತಾರಲ್ಲ, 85 ಜನ ಗೆದ್ದಿರ್ತಾರೆ ಬಟ್ ಮಿನಿಸ್ಟರ್ ಆಗಿರಲ್ಲ. ಇವ್ರಿಗೆ ಕೊಟ್ಟಿರ್ತಕ್ಕಂತಹ ಸಾಧನನೇ ಮೋಷನ್ಸ್, ಕಟ್ ಮೋಷನ್ಸ್. ಇವರು ಈ 85 ಜನ ಸಾಧನಗಳನ್ನ ಇಟ್ಕೊಂಡು ಈ 15 ಜನ ಆಟ ಆಡಿಸ್ಬೋದು, ಈ 15 ಜನನ ಕಂಟ್ರೋಲ್ ಮಾಡಬಹುದು. ಇದರಲ್ಲಿ ಎಕನಾಮಿಕ್ ಕಟ್ಟು, ಪಾಲಿಸಿ ಕಟ್ಟು, ಟೋಕನ್ ಕಟ್ ಅಂತ ಹೇಳಿ ಬರ್ತವೆ. ತಲೆಕೆಡಿಸ್ಕೊಡಿ, ಏನ್ ಸರ್ ಇವ್ರು ಏನೇನೋ ಎಕನಾಮಿಕ್ ಕಟ್ಟು, ಪಾಲಿಸಿ ಕಟ್ಟು, ಟೋಕನ್ ಕಟ್ಟು ಈಸಿಯಾಗಿ ಅರ್ಥ ಮಾಡಿಸ್ತೀನಿ ನೋಡಿ. ಕಟ್ ಮೋಷನ್ ಅಂತಕ್ಕಂಥದ್ದು ಅನುದಾನಗಳ ಬೇಡಿಕೆಯ ಭಾಗವಾಗಿ ಮಸೂದೆಯಲ್ಲಿ ಸರ್ಕಾರವು ನಿರ್ದಿಷ್ಟ ಹಂಚಿಕೆಗಾಗಿ ಚರ್ಚಿಸುತ್ತಿರುವ ಬೇಡಿಕೆಯನ್ನ ವಿರೋಧಿಸಲು ಲೋಕಸಭೆಯ ಸದಸ್ಯರಿಗೆ ನೀಡಿರ್ತಕ್ಕಂತಹ ವಿಶೇಷ ಅಧಿಕಾರವನ್ನ ನಾವು ಕಟ್ ಮೋಷನ್ಸ್ ಅಂತ ಹೇಳ್ಕರ್ತೀವಿ. ಕಟ್ ಮೋಷನ್ ಇಸ್ ಪವರ್ ಗಿವನ್ ಟು ದ ಮೆಂಬರ್ಸ್ ಆಫ್ ದ ಲೋಕಸಭೆ ಸದಸ್ಯರಿಗೆ ಕೊಟ್ಟಿದ್ದೀವಿ. ದಟ್ ಎನೇಬಲ್ಸ್ ಇಟ್ಸ್ ಮೆಂಬರ್ಸ್ ಟು ಅಪೋಸ್ ಎನಿ ಡಿಮಾಂಡ್ ಇನ್ ಫಿನಾನ್ಸ್ ಬಿಲ್ ಪ್ರಪೋಸ್ಡ್ ಬೈ ದ ಗವರ್ನಮೆಂಟ್. ಅಂದ್ರೆ ಅನುದಾನಗಳ ಬೇಡಿಕೆ, ಡಿಮಾಂಡ್ ಫಾರ್ ಗ್ರಾಂಟ್ಸ್, ಹಿಂಗಂದ್ರೆ ಏನು ಅಂದ್ರೆ, ಅನುದಾನಗಳ ಬೇಡಿಕೆ ಅಥವಾ ಡಿಮಾಂಡ್ ಫಾರ್ ಗ್ರಾಂಟ್ಸ್ ಅಂದ್ರೆ, ನಾನೀಗ ನೀರಾವರಿ ಸಚಿವರಾಗಿದ್ದೀನಿ ಅನ್ಕೊಳ್ಳಿ. ನನ್ಗೆ ನಮ್ಮ ಕರ್ನಾಟಕದ ನೀರಾವರಿ ಪ್ರಾಜೆಕ್ಟ್ಗೆ ಒಂದು 400 ಕೋಟಿ ಬೇಕು ಅಂತ ಹೇಳಿ 400 ಕೋಟಿ ಬೇಕು ಅಂತ ಕೇಳಿದ್ದೀನಿ. ನಾನು ಏನು ಕೇಳ್ತೀನಲ್ವಾ, ಇದನ್ನೇ ಅನುದಾನಗಳ ಬೇಡಿಕೆ ಅಂತ ಹೇಳಿ ಕರಿತೀವಿ, ಡಿಮಾಂಡ್ ಫಾರ್ ಗ್ರಾಂಟ್ಸ್. ನಮಗೆ ಗ್ರಾಂಟ್ಸ್ ಕೊಡ್ರಪ್ಪ, ನಮಗೆ ಈ ಎಲ್ಲ ಅಭಿವೃದ್ಧಿ ಮಾಡ್ಬೇಕು ಅಂತ ನಾನೇನ್ ಡಿಮಾಂಡ್ ಮಾಡ್ತೀನಲ್ಲ, ಅದೇ ಡಿಮಾಂಡ್ ಫಾರ್ ಗ್ರಾಂಟ್ಸ್, ಅದೇ ಅನುದಾನಗಳ ಬೇಡಿಕೆ. ಅನುದಾನ ಕೊಡಿ ಅಂತ ಹೇಳಿ ಬೇಡಿಕೆ ಇಡೋದು. ನಾನೇನ್ ಕೇಳಿರ್ತೀನಲ್ವಾ, ಇದೇ ಅನುದಾನಗಳ ಬೇಡಿಕೆ. ನಾನು 400 ಕೋಟಿ ಕೇಳಿರ್ತೀನಿ, ಸುಮ್ಮನೆ ಕೊಟ್ಬಿಟ್ರೆ ನಾನು ಹೆಂಗ ಯೂಸ್ ಮಾಡ್ಕೋತೀನಿ. ಅದಕ್ಕೆ ಈ ಅನುದಾನಗಳ ಬೇಡಿಕೆ ಮೇಲೆ ಕಂಟ್ರೋಲ್ ಯಾರಿಗಿರುತ್ತೆ? ಲೋಕಸಭೆ ಸದಸ್ಯರು. ಅವ್ರಿಗೆ ಹೆಂಗ್ ಕಂಟ್ರೋಲ್ ಇರುತ್ತೆ ಅಂದ್ರೆ, ಆ ಟೂಲ್ಸು, ಯಾವ ಟೂಲ್ಸು? ಕಟ್ ಮೋಷನ್ಸ್. ಆ ಕಟ್ ಮೋಷನ್ಸ್ ಯಾವ್ಯಾವು? ಫಸ್ಟ್ ಒನ್ ಎಕನಾಮಿಕ್ ಕಟ್, ಆರ್ಥಿಕ ಕಡಿತ, ಎಕನಾಮಿಕ್ ಕಟ್ ಮೋಷನ್, ಪಾಲಿಸಿ ಕಟ್ ಮೋಷನ್, ಟೋಕನ್ ಕಟ್ ಮೋಷನ್, ಏನೇನ್ ಹೇಳ್ತಾವ್ರೋ ಇವರು, ನನ್ಗೇನು ಅರ್ಥ ಆಗ್ತಿಲ್ಲ, ಈ ತರ ಅನ್ಸ್ತಾ ಇದೆಯಲ್ವಾ ಸಿಚುವೇಶನ್ ನಿಮ್ಗೆ? ತಲೆ ಕೆಡಿಸ್ಕೋಬೇಡಿ, ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಸೊ ಈ ಎಕನಾಮಿಕ್ ಕಟ್ ಅಥವಾ ಆರ್ಥಿಕ ಕಡಿತ ಅಂದ್ರೆ, ನಾನೀಗ ಹಣಕಾಸು ಮಂತ್ರಿ, ನಾನು 500 ಕೋಟಿಯನ್ನ ಡಿಮಾಂಡ್ ಫಾರ್ ಗ್ರಾಂಟ್ ಆಗಿ ನಾನು ಇಟ್ಟಿದ್ದೀನಿ. ಅಂದ್ರೆ ಅನುದಾನವನ್ನ ಬೇಡಿಕೆಯನ್ನ ಇಟ್ಟಿದ್ದೀನಿ, 500 ಕೋಟಿ ಕೊಡ್ರಪ್ಪ ನನಗೆ ಅಂತ.
ಸೊ ನಮ್ಮ ಸದಸ್ಯರೆಲ್ಲ ಡಿಸ್ಕಷನ್ ಅನ್ನ ಮಾಡಿ ಏನ್ ಹೇಳ್ತಾರೆ ಅಂದ್ರೆ, ಬೇಡ 500 ಕೋಟಿ ಕೊಡಕ್ಕಾಗಲ್ಲ, ಈಗ ಕರ್ನಾಟಕದ ಪರಿಸ್ಥಿತಿ ಈಗಲೇ ಸರಿ ಇಲ್ಲ, ಹಣಕಾಸಿನ ವ್ಯವಸ್ಥೆ ಇಲ್ಲ, ದುಡ್ಡಿಲ್ಲ, ದಯವಿಟ್ಟು ಒಂದು 300 ಕೋಟಿಲಿ ಈ ವರ್ಷ ನೀವು ಮುಗಿಸಿ ಅಂತ ಹೇಳಿ ನನಗೆ 300 ಕೋಟಿಯನ್ನ ಕೊಡ್ತಾರೆ. ಇನ್ನೊಂದು 200 ಕೋಟಿಯನ್ನ ಕಟ್ ಮಾಡ್ತಾರೆ. ಯಾಕೆ ಕಟ್ ಮಾಡ್ತಾರೆ ಅಂದ್ರೆ, ನಮ್ಮ ಕರ್ನಾಟಕದ ಎಕನಾಮಿ ಸರಿ ಇಲ್ಲ, ನಮ್ಮ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಕಟ್ ಮಾಡ್ತಾರೆ. ಇದನ್ನೇ ಎಕನಾಮಿ ಕಟ್. ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಹಣವನ್ನ ಅನುದಾನಗಳ ಬೇಡಿಕೆಯಲ್ಲಿ ಕಟ್ ಮಾಡ್ತಾರೆ. ಡಿಮಾಂಡ್ ಫಾರ್ ಗ್ರಾಂಟ್ಸ್ ನಾನು 500 ಕೇಳಿರ್ತೀನಿ, 300 ಕೋಟಿ ಕೊಡ್ತಾರೆ. ಇನ್ನು 200 ಕಟ್ ಮಾಡ್ತಾರೆ. ಒಂದ್ 200 ಕೋಟಿ ಬಿಡಪ್ಪ, ನಮ್ಮ ಎಕನಾಮಿ ಪರಿಸ್ಥಿತಿ ಸರಿ ಇಲ್ಲ ಅಂತೇಳಿ, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತೇಳಿ, ನಮ್ಮ ಎಕನಾಮಿಕ್ ಸಿಚುವೇಶನ್ ಸರಿ ಇಲ್ಲ ಅಂತೇಳಿ ಏನ್ ಕಟ್ ಮಾಡ್ತಾರಲ್ವಾ, ಅದನ್ನೇ ಎಕನಾಮಿಕ್ ಕಟ್ ಅಂತ ಹೇಳಿ ಕರಿತೀವಿ. ಅದನ್ನೇ ಎಕನಾಮಿಕ್ ಕಟ್. ಎಕ್ಸಾಂಪಲ್ ಬರ್ಕೊಳ್ಳಿ, ಅರ್ಥ ಆಗತ್ತೆ. ಬೇಡ ಸರ್ ಎಜುಕೇಶನ್ ಮಿನಿಸ್ಟರ್ ಆಗಿ ಸರ್ ಅಂತ ರಾಜು ಚೌಹಾಣ್ ಸರ್ ಹೇಳ್ತಾವ್ರೆ. ಸರ್ ನಮ್ಮಂತವ್ರಿಗೆಲ್ಲ ಎಜುಕೇಶನ್ ಮಿನಿಸ್ಟರ್ ಎಲ್ಲ ಎಲ್ಲಿ ಮಾಡ್ತಾರೆ ಹೇಳಿ ಸರ್? ಓಕೆ, ಎಕನಾಮಿಕ್ ಕಟ್ ಅರ್ಥ ಆಯ್ತು ಅನ್ಕೋತೀನಿ. ಅರ್ಥ ಆಯ್ತಲ್ವಾ ಎಕನಾಮಿಕ್ ಕಟ್ಟು? ಎಸ್, ವೆರಿ ಗುಡ್. ನೆಕ್ಸ್ಟ್ ಟೋಕನ್ ಕಟ್. ಟೋಕನ್ ಕಟ್ಗೆ ಬೆಸ್ಟ್ ಎಕ್ಸಾಂಪಲ್ ನಾನು ಯಾವಾಗಲೂ ಆಫ್ಲೈನ್ ಅಲ್ಲಿ ಹೇಳ್ತಾ ಇರ್ತೀನಿ. ಏನ್ ಹೇಳ್ತಾ ಇರ್ತೀನಿ ಅಂದ್ರೆ, ಹಳ್ಳಿ ಕಡೆ ಈ ದನ ವ್ಯಾಪಾರವನ್ನ ಮಾಡೋದು ನೋಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಹಳ್ಳಿ ಕಡೆ ಹೆಂಗೆ ದನದ ವ್ಯಾಪಾರವನ್ನ ಮಾಡ್ತಾರೆ ಅಂದ್ರೆ, ಒಂದು ಟವಲ್ ತಗೊಂಡು ನನ್ನ ಕೈ ಮತ್ತೆ ಅವನ್ ಯಾರು ದನ ಕೊಂಡ್ಕೊಳಕ್ ಬಂದಿರ್ತಾನಲ್ಲ ಅವನ ಕೈ, ಇಬ್ರು ಕೈ ಹಾಕ್ಬಿಟ್ಟು ಟವಲ್ ಅಲ್ಲಿ ಮುಚ್ಚಿ ವ್ಯಾಪಾರ ಮಾಡ್ತಾನೆ ಕೈ ಇಟ್ಕೊಂಡು. ನಾನು ಇದನ್ನ ಕ್ಯೂರಿಯಾಸಿಟಿಯಿಂದ ನೋಡಿದ್ದೆ, ಏನ್ ಇವ್ರು ಹಿಂಗ್ ಮಾಡ್ತಾರೆ ಅಂತ. ಅವ್ರಿಬ್ರೇ ಮಾತಾಡ್ಕೋತಾ ಇರ್ತಾರೆ, ಇಷ್ಟು ಕೊಡು ಅಂತ. ಅವನು ಇಷ್ಟಕ್ಕಾಗಲ್ಲ, ಇಷ್ಟು ಕೊಡು ಅಂತ ಕೈಯಲ್ಲಿ ಮಾತಾಡ್ಕೋತಾ ಇರ್ತಾರೆ. ಕೆಲವು ಕಡೆ ಹೆಂಗ್ ಮಾತಾಡ್ತಾರೆ ಅಂದ್ರೆ, ನೋಡಿ ಈ ಬೆರಳಿರ್ತಾವಲ್ವಾ, 1 2 3 10,000, 1 ಗಿರೆಗೆ 10,000, 2 ಗಿರೆಗೆ 20,000, 3 ಗಿರೆಗೆ 30,000, ಮತ್ತೆ 4ನೇ ಗಿರಿಗೆ 40,000, 5ನೇ ಗಿರಿಗೆ 50,000, 6ನೇ ಗಿರಿಗೆ 60,000. ಈ ಗಿರೆಗಳಿರ್ತಾವಲ್ಲ, ಈ ಗಿರೆಗಳು ಇಂಚ್ ಅಂತೀವಲ್ಲ, 1 2 3 4 5 6 6 ಅಂತ. ಈಗ ಹಸು ಕೊಡವನು ಹಿಂಗ 6ಕ್ಕೆ ಹಿಂಗ್ ಗಿರೆ ಒಳದವನೆ ಅಂದ್ರೆ 60,000 ರೂಪಾಯಿ ಕೊಡ್ತೀನಿ ಅಂತ. ಅದಕ್ಕೆ ಇವನು ಇಸ್ಕೊಳ್ಳೋನು ಏನ್ ಮಾಡ್ತಾನೆ, 5 ಕೇಳಿದ್ರೆ 50,000 ಅಂತ. 5 ಮತ್ತೆ 6ರ ನಡುವೆ ಹಿಂಗ ಅರ್ಧಕ್ಕೆ ಕೇಳಿದ್ರೆ 55,000, ನನ್ಗೂ ಬೇಡ ನಿನ್ಗೂ ಬೇಡ, 55,000 ರೂಪಾಯಿ ಕೊಡು ಅಂತ. ಈ ರೀತಿ ಹಸು ವ್ಯಾಪಾರವನ್ನ ಮಾಡ್ತಾರೆ. ಹಸು ವ್ಯಾಪಾರ ಆಗುತ್ತೆ, ಒಂದ್ 55,000 ರೂಪಾಯಿಗೆ ಹಸು ಫಿಕ್ಸ್ ಆಗುತ್ತೆ. 55,000ನ ಕೊಡ್ತಾನೆ. 55,000 ಕೊಟ್ಟು ಇನ್ನೇನು ಹಸು ಹೊಡ್ಕೊಂಡು ಹೋಗ್ಬೇಕು. ಆ ದಳ್ಳಳ್ಳಿ ಬಂದಿರ್ತಾರಲ್ಲ ಅವ್ರಿಗೆ ಹಸು ತಗೊಂಡವನು ಕಮಿಷನ್ ಕೊಡ್ತಾನೆ, ಆ ಮಧ್ಯವರ್ತಿಗೆ, ಆ ಮೀಡಿಯೇಟರ್ಗೆ. ಹಸು ಓನರು ಒಂದಷ್ಟು ಕಮಿಷನ್ ಕೊಡ್ತಾರೆ. ಆಮೇಲೆ ಎಲ್ರು ಮಾತಾಡಕ್ ಬಂದಿರ್ತಾರಲ್ಲ ಹಸು ನೋಡ್ಲಿಕ್ಕೆ, ಎಲ್ರಿಗೂ ಕಾಫಿ ಟೀ ಕೊಡ್ಸಿ, ಆಯ್ತು ನಡೀರಪ್ಪ, ನಿಂಗೂ ಲಾಸ್ ಇಲ್ಲ ಅಂತ ಹೇಳಿ ಸುಮ್ಮನೆ ಒಂದೆರಡು ಡೈಲಾಗ್ ಹೊಡೆದು ಹೋಗ್ತಾರೆ. ಬಟ್ ಹೋಗೋದ್ಕಿಂತ ಮುಂಚೆ ಒಂದ್ ಮಾತು ಕೇಳ್ತಾನೆ ಹಸು ಓನರ್, ಇವನು ತಗೊಂಡಿರೋನು, ಅಗ್ಗದ ದುಡ್ಡು ಕೊಡೋಣ ಅಂತಾನೆ. ಹಂಗೆ ಹೋಗ್ತಿದ್ಯಲ್ಲಣ್ಣ, ಯಾಕಣ ಅಗ್ಗದ ದುಡ್ಡು ಕೊಡು ಅಂತಾನೆ. ಆಗ ಅಯ್ಯೋ ಅಗ್ಗದ ದುಡ್ಡು ಕೊಡ್ಬೇಕಾ, ತಗೊಳಪ್ಪ ಅಗ್ಗದ ದುಡ್ಡು ನಿಂಗೆ ಕೊಡ್ತೀನಿ ಅಂತ ಹೇಳಿ 100 ರೂಪಾಯಿ ತೆಗೆದು ಕೊಡ್ತಾನೆ. 100 ರೂಪಾಯಿ ಅಗ್ಗದ ದುಡ್ಡು ಅಂತ ಹೇಳಿ ಕೊಡ್ತಾನೆ. ಏನ್ ಈ 100 ರೂಪಾಯಿ ಕೊಡ್ತಾನಲ್ಲ, ಇದೇ ಟೋಕನ್ ಕಟ್. ಇದೊಂದು ಸಂಪ್ರದಾಯ ಅಷ್ಟೇ. ಟೋಕನ್ ಕಟ್ ಅಂದ್ರೆ ನಮ್ ದೇಶದ ಬಜೆಟ್ ಅಲ್ಲಿ ಈಗ ಒಂದ್ 500 ಕೋಟಿ ನಾನು ಕೇಳಿದ್ದೆ, 500 ಕೋಟಿ ಕೇಳಿದ್ದೆ, ಇಲ್ಲ ನಾನೀಗ ಒಂದ್ 300 ಕೋಟಿ ಕೇಳ್ತೀನಿ. 300 ಕೋಟಿ ಕೇಳಿದ್ದೆ ಅನ್ಕೊಳ್ಳಿ. ಈ 300 ಕೋಟಿ ಕೇಳಿದಾಗ ಸುಮ್ಮನೆ ಒಂದು ಸಂಪ್ರದಾಯ ಇರ್ಲಿ ಅಂತ ಹೇಳಿ ಈ 300 ಕೋಟಿಯಲ್ಲಿ 100 ರೂಪಾಯಿ ಕಟ್ ಮಾಡ್ತಾರೆ. 100 ರೂಪಾಯಿ ಕಟ್ ಮಾಡಿ ಇನ್ ಮಿಕ್ಕಿದ್ ಕೊಡ್ತಾರೆ. ಸೊ ಇದನ್ನೇ ಟೋಕನ್ ಕಟ್ ಅಂತ ಹೇಳಿ ಕರಿತೀವಿ. ಇಟ್ ಮೀನ್ಸ್ ಎಕ್ಸಾಂಪಲ್ ಹೇಳ್ತಿಲ್ಲ, ಇಲ್ಲಿ ಎಕ್ಸಾಕ್ಟ್ ಆಗಿ 100 ರೂಪಾಯಿನೇ ಕಟ್ ಮಾಡ್ತಾರೆ. ಟೋಕನ್ ಕಟ್ ಅಲ್ಲಿ ನಮ್ಗೇನು ಡಿಮಾಂಡ್ ಫಾರ್ ಗ್ರಾಂಟ್ ಇರುತ್ತೆ, ನಮ್ಗೆ ಅನುದಾನಗಳ ಬೇಡಿಕೆ ಏನಿರುತ್ತಲ್ವಾ, ಡಿಮಾಂಡ್ ಫಾರ್ ಗ್ರಾಂಟ್,
ಅನುದಾನಗಳ ಬೇಡಿಕೆ 300 ಕೋಟಿ ಇಟ್ಟಿರ್ತೀನಿ, ಅದರಲ್ಲಿ 100 ರೂಪಾಯಿಯನ್ನ ಕಡಿತಗೊಳಿಸಿ ಇನ್ ಮಿಕ್ಕಿರ್ತಕ್ಕಂಥ ಅಮೌಂಟ್ ಅನ್ನ ಕೊಡ್ತಾರಲ್ಲ, ಆ 100 ರೂಪಾಯಿ ಕಟ್ ಮಾಡ್ತಾರಲ್ಲ, ಅದೇ ಟೋಕನ್ ಕಟ್. ಅರ್ಥ ಆಯ್ತಾ ಕಾನ್ಸೆಪ್ಟ್? ಎಕ್ಸಾಮ್ ಅಲ್ಲಿ ಹೆಂಗ್ ಕೇಳ್ತಾನೆ ಅಂದ್ರೆ, ಡಿಮಾಂಡ್ ಫಾರ್ ಗ್ರಾಂಟ್ ರೆಡ್ಯೂಸ್ಡ್ ಬೈ 100 ರೂಪಿ ಅಂತ ಕೇಳ್ತಾನೆ. ರೆಡ್ಯೂಸ್ಡ್ 100 ರೂಪಿ ರೆಡ್ಯೂಸ್ ಮಾಡಿದ್ದಾರೆ ಅಂತ ಕೇಳ್ತಾನೆ. ಆಗ ನೀವು ಹಂಗಂತ ಏನು ಅಂತ ಕೇಳಿದ್ರೆ ಟೋಕನ್ ಕಟ್ಟೋದು. ಬಟ್ ಒಂದು ಸರ್ಟೈನ್ ಅಮೌಂಟ್ ಅನ್ನ ರೆಡ್ಯೂಸ್ ಮಾಡಿದ್ರೆ ಡ್ಯೂ ಟು ಎಕನಾಮಿಕಲ್ ಕಂಡೀಷನ್ಸ್, ಆರ್ಥಿಕ ಪರಿಸ್ಥಿತಿಯಿಂದ ಒಂದು ಸರ್ಟೈನ್ ಅಮೌಂಟ್ ಅನ್ನ ಕಟ್ ಮಾಡಿದ್ರೆ ಅದು ಆರ್ಥಿಕ ಕಡಿತ, ಎಕನಾಮಿಕ್ ಕಟ್. ಎಸ್, ಎಕ್ಸಾಕ್ಟ್ 100 ರೂಪಾಯಿ ಕಟ್ ಮಾಡ್ತಾರೆ. ಮೊನ್ನೆ ರೀಸೆಂಟ್ ಅಲ್ಲಿ ಎಕ್ಸಾಂಪಲ್ ಕೂಡ ಕೇಳಿದ್ದ ನೋಡಿ. ನಾನು ಕೆಲವು ಎಕನಾಮಿ ಪದಗಳನ್ನ ಎಲ್ಲವನ್ನು ಕೂಡ ಟೆಕ್ನಿಕಲ್ ಕನ್ನಡನೇ ಯೂಸ್ ಮಾಡ್ತೀನಿ. ಯಾವುದು ಇಂಗ್ಲಿಷ್ ಅಲ್ಲಿ ಇರುತ್ತೆ ಅದನ್ನ ಯಾವ್ದು ಕನ್ನಡ ಯೂಸ್ ಮಾಡ್ಬೇಕು ಅದನ್ನೇ ಯೂಸ್ ಮಾಡ್ತೀನಿ. ಬಟ್ ಕೆಲವು ವರ್ಡ್ ಅನ್ನ ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡ್ತೀನಿ. ಯಾಕೆ ಅಂದ್ರೆ ಬಹುತೇಕ ಎಕ್ಸಾಮ್ ಅಲ್ಲೂ ಕೂಡ ನಿಮ್ಗೆ ಅದು ಇಂಗ್ಲಿಷ್ ಅಲ್ಲೇ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಿದೆ, ಹಣದುಬ್ಬರದ ನಿಶ್ಚಲತೆ ಅಂತಂದ್ರೆ ಅರ್ಥ ಆಗಲ್ಲ. ಜಡದುಬ್ಬರದ ಹಣದುಬ್ಬರ ಅಂದ್ರೆ ಅರ್ಥ ಆಗಲ್ಲ. ಜಡತ್ವದ ಹಣದುಬ್ಬರ ಅಂದ್ರೆ ಕೆಲವು ಬುಕ್ಸ್ ಅಲ್ಲಿ ಜಡತ್ವದ ಹಣದುಬ್ಬರ ಅಂತ ಕೊಡ್ತಾರೆ, ಕೆಲವು ಕಡೆ ನಿಶ್ಚಲತೆ ಹಣದುಬ್ಬರ ಅಂತ ಕೊಡ್ತಾರೆ. ಸಿಂಪಲ್. ಅದಕ್ಕೆ ಕೆಲವು ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಹಿಂಗೆ ಕೊಟ್ಟವನೆ, ಸ್ಟಾಕ್ಫ್ಲೇಷನ್ ಅಂತ ಕೊಟ್ಟವನೆ. ಸೊ ಇಂಗ್ಲಿಷ್ ಅಲ್ಲಿ ಈಸಿ ಸ್ಟಾಕ್ಫ್ಲೇಷನ್. ಸೊ ಈಗಲೇ ಪಾಪ ಕನ್ನಡ ವಿದ್ಯಾರ್ಥಿಗಳು ಕನ್ನಡ ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಬೇಕು ಅಂತಾನೆ ಕೆಲವು ಕಡೆ ಇಂಗ್ಲಿಷ್ ಅನ್ನೇ ಯೂಸ್ ಮಾಡ್ತೀನಿ. ಯಾಕಂದ್ರೆ ಎಕ್ಸಾಮ್ ಅಲ್ಲೂ ನಿಮ್ಗೆ ಹಂಗೆ ಕೇಳ್ತಾನೆ. ಸೊ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಮತ್ತೆ ಇನ್ನೊಂದು, ಜಿಯೋಗ್ರಫಿ ಪದಗಳು, ಕೆಲವು ಜಿಯೋಗ್ರಫಿ ಪದಗಳಿಗೆ ಕನ್ನಡ ಪದಗಳು ಸಿಗಲ್ಲ. ಯಾಕೆಂದ್ರೆ ಲ್ಯಾಟಿನ್ ವರ್ಡ್ ಇಂದ ಬಂದಿರ್ತವೆ. ಅದರಿಂದ ಆ ಜಿಯೋಗ್ರಫಿ ಪದಗಳಿಗೂ ಕೂಡ ಕನ್ನಡದಲ್ಲಿ ಇಲ್ಲ. ಅವಾಗ ಏನ್ ಮಾಡ್ತಾನೆ ಅಂದ್ರೆ ಕನ್ನಡದಲ್ಲೇ ಇಂಗ್ಲಿಷ್ ಬರೀತಾನೆ. ಸೊ ಈ ಕಟ್ ಮೋಷನ್ಸ್ ಹಂಗೇನೆ. ನೆಕ್ಸ್ಟ್ ಟೋಕನ್ ಕಟ್ ಅರ್ಥ ಆಗಿದೆ. ನೆಕ್ಸ್ಟ್ ಪಾಲಿಸಿ ಕಟ್, ಈ ಒಂದು ಇದ್ರಲ್ಲಿ ಮಿಸ್ ಆಗಿದೆ, ಬರ್ಕೊಳ್ಳಿ. ಪಾಲಿಸಿ ಕಟ್, ಯೋಜನೆ ಕಡಿತ. ಪಾಲಿಸಿ ಕಟ್, ಪಾಲಿಸಿ ಕಟ್, ಯೋಜನಾ ಕಡಿತ. ನೋಡ್ರಿ, ನಾನು 100 ರೂಪಿನ ಯಾಕೆ ಕಟ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಅದೊಂದು ಕನ್ವೆನ್ಷನ್ ಅಷ್ಟೇ ರೀ, ಅದೊಂದು ಸಂಪ್ರದಾಯ ಅಷ್ಟೇ, ಬೇರೆ ಏನು ಇಲ್ಲ. ಈಗ 100 ರೂಪಾಯಿ ಏನ್ ಮಾಡ್ತಾರೆ, 300 ಕೋಟಿಗೆ 100 ರೂಪಾಯಿ ತೆಗೆದು ಏನಾರು ಮಾಡಕ್ಕಾಗುತ್ತಾ, ಏನಾರು ಉಳ್ಸಕ್ಕಾಗತ್ತಾ? ಸುಮ್ಮನೆ ಜಸ್ಟ್ ಅದು ಕನ್ವೆನ್ಷನ್, ಅದೊಂದು ಸಂಪ್ರದಾಯ ಅಷ್ಟೇ. ಈಗ 55,000 ಇಸ್ಕೊಂಡಿರ್ತಾನೆ, ಅವ್ನ್ಗೆ ಹಗ್ಗು ದುಡ್ಡು ಅಂತ 100 ರೂಪಾಯಿ ಇಸ್ಕೊಂಡ್ರೆ ಆ ದಳ್ಳಾಳಿ ಇದಕ್ಕೆ ಇವ್ರಿಗೆ ಹಸು ವ್ಯಾಪಾರದಲ್ಲಿ ಏನಾನೆ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ಏನು ಇಲ್ಲ, ಅದೊಂದು ಇದಷ್ಟೇ. ಹಣಕಾಸು ಮಸೂದೆ ರೀ, ಧನ ಮಸೂದೆ ಅಲ್ಲ. ಇದಕ್ಕೆ ಹೇಳುದು, ಒಂದೊಂದು ಬುಕ್ಸ್ ಅಲ್ಲಿ ಒಂದೊಂದು ಕೊಟ್ಟಿರ್ತಾನೆ. ನಾನು ಸಾಧ್ಯವಾದಷ್ಟು ಸ್ಟ್ಯಾಂಡರ್ಡ್ ವರ್ಡ್ ಅನ್ನ ತೆಗೆದುಕೊಂಡ್ಬರ್ತೀನಿ. ಮನಿ ಅಂದ್ರೆ ಧನ, ಮಸೂದೆ ಬಿಲ್ ಅಂದ್ರೆ ಮಸೂದೆ. ಹಂಗಾಗಿ ಧನ ಮಸೂದೆ ಕೆಲವು ಕಡೆ. ನೋ ಹಣಕಾಸು ಮಸೂದೆ ಬರ್ಕೊಳ್ರಿ. ಇದೇ ಆಗೋದು ಸ್ಟೂಡೆಂಟ್ಸ್ಗೆ. ಅಂಡ್ ಸೀರಿಯಸ್ಲಿ ಹೇಳ್ತೀನಿ, ಅಂದ್ರೆ ಇಲ್ಲಿ ನಾನು ಕನ್ನಡದ ವಿರೋಧಿನೂ ಅಲ್ಲ, ಇಂಗ್ಲಿಷ್ನ ವಿರೋಧಿನೂ ಅಲ್ಲ. ಫಸ್ಟ್ ಆಫ್ ಆಲ್ ನನಗೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿ ಪ್ರಶಸ್ತಿ ದೊರಕಿದೆ ಕರ್ನಾಟಕ ಗೌರ್ಮೆಂಟ್ ಇಂದ. ಸೊ ಅಂಡ್ ನಾನು ಕೂಡ ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿ. ಕನ್ನಡದ ಮೇಲೆ ಅಪಾರವಾದಂತಹ ಗೌರವವಿದೆ. ಬಟ್ ಒಂದು ರಿಯಾಲಿಟಿ ಏನಂದ್ರೆ ಕನ್ನಡದಲ್ಲಿ ಡೆಫಿನೆಟ್ಲಿ ಸೋರ್ಸ್ ಇಲ್ಲ. ನೀವು ಏನಾದ್ರು ಹೇಳಿ, ಸಾಕಷ್ಟು ಸೋರ್ಸ್ ಕೊರತೆ ಇದೆ ಕನ್ನಡದಲ್ಲಿ. ಈಗ ನೀವು ಎಕನಾಮಿ ಪುಸ್ತಕವನ್ನು ತೆಗೆದುಕೊಳ್ಳಿ ನೀವು, ಓಕೆನಾ? ಎಕನಾಮಿ ಬುಕ್ಸ್ ಅನ್ನ ತೆಗೆದುಕೊಂಡ್ರೆ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಇಲ್ರಿ. ಯಾವ್ದೋ ಒಬ್ಬ ಸರ್ದಿದೆ ಬುಕ್ಸು, ಎಲ್ರು ಅದನ್ನೇ ಓದ್ತಾರೆ. ಬಟ್ ನಾನೀಗ ಹೇಳ್ಕೊಟ್ಟಿದ್ದೀನಲ್ಲ, ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲ. ಮತ್ತೆ ಕಾನ್ಸ್ಟಿಟ್ಯೂಷನ್ ಅನ್ನ ತೆಗೆದುಕೊಳ್ಳಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲ. ಮೊನ್ನೆ ಕೇಳಿದ್ನಪ್ಪ, ಯಾವುದು ಸಂಪತ್ತಿನ ಕೇಂದ್ರೀಕರಣದ ಬಗ್ಗೆ ಕೇಳಿದ್ದ.
ವೆಲ್ತ್ ಸೆಂಟ್ರಲೈಸೇಷನ್, ಡಿಸೆಂಟ್ರಲೈಸೇಷನ್ ಮಾಡಬೇಕು, ವಿಕೇಂದ್ರೀಕರಣಗೊಳಿಸಬೇಕು. ಆರ್ಟಿಕಲ್ ಯಾವುದು ಅಂತ ಕೇಳಿದ್ದ. 38 ಕ್ಲಾಸ್ 1 ಕ್ಲಾಸ್ 2. ಸೊ ಯಾವ ಬುಕ್ ಅಲ್ಲಿ ಇದ್ರೆ 38 ನಾವು ಅಷ್ಟೇ ಆರ್ಟಿಕಲ್ ಓದ್ಕೊಂಡ್ ಬಂದಿರ್ತೀವಿ, ಅದರಲ್ಲಿ ಕ್ಲಾಸ್ 1 ಕ್ಲಾಸ್ 2 ಕೇಳಿದ್ದಾನೆ. ಈ ರೀತಿ ಏನಾದ್ರು ಕೇಳಿದ್ದೆ ಆದ್ರೆ ಆನ್ಸರ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ನಿಮ್ಗೆ ಕಾನ್ಸ್ಟಿಟ್ಯೂಷನ್ ಅನ್ನ ಏನ್ ಮಾಡ್ತೀನಿ ಅಂದ್ರೆ, ರಿಯಲ್ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಬೇರೆ ಆಕ್ಟ್, ಅದನ್ನೇ ಇಟ್ಕೊಂಡ್ಬಂದು ಹೇಳ್ತೀನಿ. ಸೊ ಅದಕ್ಕೆ ನೀವು ನನ್ಗೆ ಏನ್ ಹೆಲ್ಪ್ ಮಾಡ್ಬೇಕು ಅಂದ್ರೆ, ನೀವು ಕಾನ್ಸ್ಟಿಟ್ಯೂಷನ್ ಕೇಳ್ತಕ್ಕಂಥವ್ರು ನಾನು ರಿಯಲ್ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು ಪಾಠ ಮಾಡ್ತೀನಿ, ಅದನ್ನ ಓದಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಇಂಗ್ಲಿಷ್ ಅವರು ಲಕ್ಷ್ಮೀಕಾಂತ್ ಬುಕ್ ನಾನೇನೇ ಹೇಳ್ಕೊಟ್ಟಿರ್ತೀನಿ, ಅದು ಲಕ್ಷ್ಮೀಕಾಂತ್ ಬುಕ್ ಹೋಗಿ ಓದ್ಬೇಕು. ಕನ್ನಡದವರು ಇರೋದೇ ಒಂದು, ಏನೂ ಮಾಡ್ಲಿಕ್ಕಾಗಲ್ಲ. ಗರಣಿ ಕೃಷ್ಣ ಯಾರ್ದವರು, ಸಾರಿ ಗಂಗಾಧರ್ ಅವ್ರ ಬುಕ್ ನಾನೇನು ಅವತ್ತು ಪಾಠ ಮಾಡಿರ್ತೀನಿ ಅದನ್ನ ಅವತ್ತು ಹೋಗಿ ಓದಿ. ಓಕೆನಾ? ನನ್ನ ಸೊ ಜಾಸ್ತಿ ಇನ್ಫಾರ್ಮೇಶನ್ ಇರ್ಲಿ ಅಂತೇಳಿ ರಿಯಲ್ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು ಪಾಠ ಮಾಡ್ತೇನೆ. ತುಂಬಾ ಬೆನಿಫಿಟ್ ಆಗುತ್ತೆ ತಮಗೆ ಕಾನ್ಸೆಪ್ಟ್ ಹೆಂಗೆ ಕ್ಲಾರಿಟಿ ಸಿಗುತ್ತೆ ಅಂದ್ರೆ ಬಹೆಟ್ ಮಾಡೋ ಅಗತ್ಯ ಇರಲ್ಲ. ಓಕೆ, ಪಾಲಿಸಿ ಕಟ್ ಮಾತಾಡ್ತಾ ಇದ್ದೆ, ಯೋಜನಾ ಕಡಿತ. ಈ ಪಾಲಿಸಿ ಕಟ್ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ನಾನು ಅನುದಾನಗಳ ಬೇಡಿಕೆಯನ್ನ ಅಥವಾ ಡಿಮಾಂಡ್ ಫಾರ್ ಗ್ರಾಂಟ್ಸ್ ನೋಡಿ. ಇನ್ನೊಂದು, ಬರೀ ಕನ್ನಡದಲ್ಲೇ ಓದಿದ್ರೆ ಕೆಲವು ಅರ್ಥ ಆಗಲ್ಲ, ಕೆಲವು ಇಂಗ್ಲಿಷಲ್ಲಿ ಪದಗಳು ಬೇಕಾಗ್ತವೆ. ಸೊ ಅದಕ್ಕೆ ನಾನೇನ್ ಅನ್ಕೊಂಡಿದೀನಿ ಅಂದ್ರೆ, ಕನ್ನಡ ಮತ್ತೆ ಇಂಗ್ಲಿಷು ಎರಡರಲ್ಲೂ ಕೂಡ ಡ್ಯೂಯಲ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಬುಕ್ ತರೋಣ ಅನ್ಕೊಂಡಿದೀನಿ. ನಾನೇ ಒಂದು ಬುಕ್ ಅನ್ನ ಬರ್ಕೊಂಡ್ಬಿಟ್ಟು ಪಬ್ಲಿಷ್ ಮಾಡ್ಸೋಣ ಅಂತ ಇದ್ದೀನಿ, ಕನ್ನಡ ಮತ್ತೆ ಇಂಗ್ಲಿಷ್. ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂನವ್ರಿಗೂ ಕೆಲವು ಕನ್ನಡ ಬೇಕಾಗುತ್ತೆ, ಕನ್ನಡ ಮೀಡಿಯಂನವ್ರಿಗೂ ಕೆಲವು ಇಂಗ್ಲಿಷ್ ಬೇಕಾಗುತ್ತೆ. ಸೊ ನಮಗೆ ಕನ್ನಡನ ಇಂಗ್ಲಿಷು ಬೇಕಲ್ಲ, ಇಟ್ಸ್ ಎನ್ ಲ್ಯಾಂಗ್ವೇಜ್ ಅಷ್ಟೇ, ಬಟ್ ಅರ್ಥ ಆಗ್ಬೇಕು. ಆ ರೀತಿ ಒಂದು ಬುಕ್ಸ್ ಅನ್ನ ಕನ್ನಡಕ್ಕೆ ತರೋಣ ಅಂತ ಹೇಳಿ ಒಂದು ಪ್ರಯತ್ನದಲ್ಲಿದ್ದೀನಿ. ಇಟ್ ಟೇಕ್ಸ್ ಅರೌಂಡ್ 8 to 10 months ತೆಗೆದುಕೊಳ್ಳುತ್ತೆ. ಸೊ ನೋಡ, ತರ್ತೀನಿ ಅದನ್ನು, ಈ ಬ್ಯಾಚ್ ಮುಗಿದ ನಂತರ ತರ್ತೀನಿ. ನೆಕ್ಸ್ಟ್, ಡಿಮಾಂಡ್ ಫಾರ್ ಗ್ರಾಂಟ್ಸ್, ಏನು ಅನುದಾನಗಳ ಬೇಡಿಕೆ ಇರುತ್ತಲ್ವಾ, ನಾನು ಒಂದು 500 ಕೋಟಿ ಬೇಡಿಕೆಯನ್ನ ಇಟ್ಟಿರ್ತೀನಿ. 500 ಕೋಟಿ ಬೇಡಿಕೆಯನ್ನ ನನ್ನ ಮೇಲೆ ಯಾರಿಗೂ ನಂಬಿಕೆ ಇಲ್ಲ, ನಮ್ಮ ಸದಸ್ಯರಿಗೆ. ಈ ನನ್ನ ಮಗ ಭ್ರಷ್ಟಾಚಾರಿ, ಇವನ್ ಯೋಜನೆನೇ ಸರಿ ಇಲ್ಲ, ಇವನ್ ಪ್ಲಾನಿಂಗ್ ಸರಿ ಇಲ್ಲ, ಇವನ್ ಎಲ್ಲೆಲ್ಲಿ ಖರ್ಚು ಮಾಡ್ತಾನೋ ಗೊತ್ತಿಲ್ಲ. ಸೊ ಒಂದ್ ಕೆಲಸ ಮಾಡೋಣ, ಇಷ್ಟೊಂದು ಇವನಿಗೆ ಕೊಡೋದು ಬೇಡ, ಸೊ ಇನ್ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತೇಳಿ 500 ಕೋಟಿ ಕೇಳಿದ್ದಲ್ವೇನಪ್ಪ ನೀನು, ₹1 ಕೊಡ್ತೀನಿ, ₹1 ಕೊಡ್ತೀನಿ, ಏನಾದ್ರೂ ಮಾಡ್ಕೊ ಅಂತ ಹೇಳಿ ಡಿಮಾಂಡ್ ಫಾರ್ ಗ್ರಾಂಟ್ಸ್ ನ ರೆಡ್ಯೂಸ್ ಮಾಡ್ತಾರೆ ₹1. ಅನುದಾನಗಳ ಬೇಡಿಕೆಯನ್ನ ಕೇವಲ ₹1 ಇಳಿಸಿದಾಗ ಅಂತಹದನ್ನ ನಾವು ಪಾಲಿಸಿ ಕಟ್ ಅಂತ ಹೇಳಿ ಕರಿತೀವಿ. ಯೋಜನೆ ಕಟ್ ಮಾಡೋದು, ಆ ಪಾಲಿಸಿ ಬೇಡ ಅಂತ ಹೇಳಿ ಕಟ್ ಮಾಡೋದು. ಇದು ಎಕ್ಸಾಂಪಲ್ ಹೇಳ್ತಿಲ್ಲ, ₹1 ಇಳಿಸ್ತಾರೆ ನೋಡಿ. ಟೋಕನ್ ಕಟ್ ಅಲ್ಲಿ ಎಕ್ಸಾಂಪಲ್ ಹೇಳ್ತಾ ಇಲ್ಲ ನಾನು, ರಿಯಾಲಿಟಿ ಹೇಳ್ತಿದ್ದೀನಿ. ಟೋಕನ್ ಕಟ್ ಅಲ್ಲಿ ₹100 ಕಮ್ಮಿ ಮಾಡ್ತಾರೆ, ಟೋಕನ್ ಕಟ್. ಪಾಲಿಸಿ ಕಟ್ ಅಲ್ಲಿ ಆ ಯೋಜನಾ ಕಡಿತದಲ್ಲಿ ಆ ಯೋಜನೆನೇ ಕಟ್ ಮಾಡ್ಬೇಕು. 500 ಕೋಟಿ ಕೇಳಿದ್ರೆ 1 ಕೋಟಿ ಕೊಡ್ತೀನಿ, ನೀನ್ ಏನಾರ ನೀರಾವರಿ ಮಾಡ್ಕೊ, ನಿಮ್ ಮನೆಗನ ಮಾಡ್ಕೊ, ದೇಶಕ್ಕನ ಮಾಡು ಅಂತ ಹೇಳ್ತಾರೆ. ₹1 ಕೊಡ್ತಾರೆ. ₹1 ಕೊಟ್ರೆ ಅದನ್ನ ನಾವು ಪಾಲಿಸಿ ಕಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಖಂಡಿತ ಅಯ್ಯಪ್ಪ ಸರ್ ರಿಲೀಸ್ ಮಾಡ್ತೀವಿ. ಅರ್ಥ ಆಯ್ತಾ? ಟೋಕನ್ ಕಟ್ಟು, ಪಾಲಿಸಿ ಕಟ್ಟು ಇದೆಲ್ಲ. ಎಸ್, ಕ್ಲಿಯರ್, ಫುಲ್ ಕ್ಲಿಯರ್. ಎಸ್, ವೆರಿ ಗುಡ್ ಚೈತ್ರ, ವೆರಿ ಗುಡ್. ಎಕ್ಸಾಕ್ಟ್ ₹1. ಆದಿತ್ಯ ಮ್ಯಾಮ್ ಎಕ್ಸಾಕ್ಟ್ ₹1 ಕೊಡ್ತೀನಿ, ಏನಾದ್ರು ಮಾಡ್ಕೊ ಅಂತಾರೆ. ಸೊ ಇದೆಲ್ಲವೂ ಕೂಡ ಪ್ರಶ್ನೆ ಆಗಿದೆ ನೋಡಿ. ಪಾಲಿಸಿ ಕಟ್ದು ಪ್ರಶ್ನೆ ಆಗಿದೆ, ರೀಸೆಂಟ್ ಗ್ರೂಪ್ ಎ ಗ್ರೂಪ್ ಬಿ ನಲ್ಲೂ ಆಗಿದೆ, ಮತ್ತೆ ಈ ವರ್ಷ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಆಗಿದೆ, ಎಕನಾಮಿ ಕಟ್ದು ಆಗಿದೆ. ಮೊನ್ನೆ ಎಕ್ಸಾಮ್ ಅಲ್ಲಿ ನೋಡ್ದಂಗಿತ್ತು, ನಾನು ಎಕ್ಸಾಮ್ ಅನಾಲಿಸಿಸ್ ಮಾಡ್ತಾ ಇದ್ದೆ, ಕ್ವಶನ್ ಪೇಪರ್ KAS ಅದರಲ್ಲೂ ನೋಡ್ದಂಗಿತ್ತು ಪಾಲಿಸಿ ಕಟ್, ಎಕನಾಮಿ ಕಟ್ ಅಂಡ್ ಟೋಕನ್ ಕಟ್. ಎಸ್, ವೆರಿ ಗುಡ್. ಇಷ್ಟ ಆಯ್ತು. ನೆಕ್ಸ್ಟ್ ಬಜೆಟ್ ಪ್ರೊಸೀಜರ್ ನೋಡಿ. ನೆಕ್ಸ್ಟ್ ಬಜೆಟ್ ಡೆಫಿಸಿಟ್, ತುಂಬಾ ಟ್ರಿಕ್ಕಿ ಕಾನ್ಸೆಪ್ಟ್ ಇದು. ಮೊನ್ನೆ KAS ಅಲ್ಲಿ ಕೂಡ ಪ್ರಶ್ನೆ ಆಗಿತ್ತು, ಬಟ್ ಅದರ್ಥ ಆಗ್ಬೇಕು ಅಂದ್ರೆ 1-2 ಅವರ್ ಕ್ಲಾಸ್ ಮಾಡ್ಬೇಕಾಗುತ್ತೆ. ಡೆಫಿನೆಟ್ಲಿ ನಾನು ಮಾಡ್ಕೊಡ್ತೀನಿ, ತಲೆ ಕೆಡ್ಸ್ಕೊಬಿಡಿ. ನೋಡಿ, ಒಂದನ್ನ ಹೇಳ್ತೀನಿ. ಅರೌಂಡ್ ನಾನು 5th ನೆನ್ನೆ ಕ್ಲಾಸ್ ಮುಗಿಬೇಕಾಯ್ತು ಎಕನಾಮಿ, ಬಟ್ ಕಂಟಿನ್ಯೂ ಆಗ್ತಾ ಇದೆ. ನನಗೊಂದು 7 days ಟೈಮ್ ಕೊಡಿ, ಯಾಕಂದ್ರೆ ನಿಮ್ಗೆ ಸ್ವಲ್ಪ ಡೀಪ್ ಆಗಿ ಮಾಡೋಣ ಅಂತ.
7 ಡೇಸ್, ಅಲ್ಲಿಗೆ 5th ಕಂಪ್ಲೀಟ್ ಆಗಬೇಕಿತ್ತು. ನಾನು ಹೇಳಿರೋ ಪ್ರಕಾರ 5th ಎನ್ವೈರನ್ಮೆಂಟ್ ಶುರು ಆಗಬೇಕಿತ್ತು ಕ್ಲಾಸಸ್. ಬಟ್ ಇವತ್ತು 6th, ಇನ್ನೊಂದು ವೀಕ್ ಅಷ್ಟೇ ಎಕ್ಸ್ಟ್ರಾ ತಗೋತೀನಿ. ನಾನು ವೀಕ್ ತೆಗೆದುಕೊಂಡು ಕಂಪ್ಲೀಟ್ ಎಲ್ಲವನ್ನ ಮುಗಿಸ್ಕೊಡ್ತೀನಿ. ಸೊ ಸ್ವಲ್ಪ ಕೋಆಪರೇಟ್ ಮಾಡಿ ಅಷ್ಟೇ, ಬೇರೆ ಏನು ಕೇಳ್ತಿಲ್ಲ ನಿಮ್ಮಲ್ಲಿ. ಇಲ್ಲ ಸರ್ ಬೇಗ ಮುಗಿಸಿ ಅಂದ್ರೆ ನಾಳೆ ಮನಿ ಸಪ್ಲೈ, ಮಾನಿಟರಿ ಪಾಲಿಸಿ, ಫಿಸಿಕಲ್ ಪಾಲಿಸಿ ಬೇಗ ಮಾಡ್ತೀನಿ, ತೊಂದರೆ ಏನಿಲ್ಲ. ಅದಾದ್ಮೇಲೆ ಬ್ಯಾಂಕಿಂಗ್ ಮುಗಿಸಿದ್ರೆ ನೆಕ್ಸ್ಟ್ ಪಾವರ್ಟಿ ಮುಗಿಸಿದ್ರೆ ಮುಗೀತು ನನ್ನ ಕ್ಲಾಸ್. ಓಕೆನಾ? ನನಗೋಸ್ಕರ ಪ್ಲೀಸ್ ಸ್ವಲ್ಪ ಡೀಪ್ ಆಗಿ ಮಾಡೋಣ ಅಂತ, ಒನ್ ಸ್ಟಾಪ್ ಸೊಲ್ಯೂಷನ್ ಆಗಲಿ ಅಂತ. ಅಂದ್ರೆ ಪದೇ ಪದೇ ಕ್ಲಾಸ್ ಕೇಳೋದು ಅದು ಇದು ಅವಶ್ಯಕತೆ ಇರಲ್ಲ. ನನ್ನ ಕ್ಲಾಸು ಪ್ಲಸ್ ಯಾವ್ದಾದ್ರು ಒಂದು ಆಥರ್ ಬುಕ್ಸ್, ಕ್ಲಾಸು ಪ್ಲಸ್ ಆಥರ್ ಬುಕ್ಸ್ ಓದಿದ್ರೆ ಸಾಕು. ಈ ರೀತಿ ಮಾಡೋಣ ಅನ್ಕೊಂಡಿದ್ದೀನಿ. ಏನು ಒಂದು 5 ಡೇಸ್ ನೋಡ್ರಿ, 2-3 ವರ್ಷ ವೇಸ್ಟ್ ಮಾಡಿರ್ತೀರಿ, ನನಗೋಸ್ಕರ ಒಂದು 5 ಡೇಸ್ ಕೊಡಲ್ವೇ? ಕೊಡ್ತೀರಾ ಅನ್ಕೊಂಡಿದ್ದೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. 1 ವೀಕ್ ಕೊಡಿ ಸಾಕು ನನಗೆ. ಓಕೆ ಡನ್, ಥ್ಯಾಂಕ್ ಯು. ನಾನು ನಿನ್ನೆಯಿಂದ 1 ವೀಕ್ ಕೊಡಿ ಸಾಕು ನನಗೆ. ನಿಮ್ಗೆ ನೆಕ್ಸ್ಟ್ ಎನ್ವೈರನ್ಮೆಂಟ್ ಏನು ಶುರು ಮಾಡ್ತೀನಲ್ಲ ಅದು ಬೇಗ ಮುಗಿಸ್ತೀನಿ. ಎನ್ವೈರನ್ಮೆಂಟು ಸಿಲೆಬಸ್ ಕಡಿಮೆ ಇದೆ, ಸೊ ಅದು ಅರೌಂಡ್ ಒಂದು 15 ಕ್ಲಾಸಲ್ಲೇ ಮುಗಿಯುತ್ತೆ. ಅಲ್ಲಿಗೆ ನಿಮಗೆ ಈ ತಿಂಗಳಿಂದಲ್ಲಿ ಎನ್ವೈರನ್ಮೆಂಟು ಮುಗಿದಿರುತ್ತೆ. ಓಕೆನಾ? ದೆನ್ ಕಾನ್ಸ್ಟಿಟ್ಯೂಷನ್ ಅನ್ನ ಶುರು ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಟೈಮ್ ಕೊಡ್ತೀವಿ, ಕಂಪ್ಲೀಟ್ ಆಗಿ ಹೇಳ್ಕೊಡಿ ಸರ್. 1 ವೀಕ್ ತಗೊಳ್ಳಿ, ಫುಲ್ ಕವರ್ ಮಾಡಿ. ಯಾಕೆ? ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಡನ್, ಕಂಪ್ಲೀಟ್ ಮಾಡ್ಕೊಡ್ತೀನಿ. ಓಕೆನಾ? ಸೊ ಅಲ್ಲಿಗೆ ಇದು ಇಲ್ಲಿಗೆ ಸ್ಟಾಪ್ ಆಗಿರ್ಲಿ. ನೆಕ್ಸ್ಟ್ ನಾಳೆ ಬಜೆಟ್ ಪ್ರೊಸೀಜರ್, ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದಾದ್ಮೇಲೆ ಬಜೆಟ್ ಅಲ್ಲಿ ಏನೇನು ಒಳಗೊಂಡಿರುತ್ತೆ ಇದು ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ ನಾಳೆ. ಅಂದ್ರೆ ರೆವಿನ್ಯೂ ರೆಸಿಪ್ಟ್, ಕ್ಯಾಪಿಟಲ್ ರೆಸಿಪ್ಟ್ಸ್. ಇಷ್ಟ ದಿನ ಏನ್ ಮಾಡ್ತಾ ಇದ್ವಿ ನಾನು ಓದ್ಬೇಕಾದ್ರು ಕೂಡ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಬಯಟ್ ಮಾಡ್ತಾ ಇದ್ವಿ ನಾವೆಲ್ಲ. ನಮಗೆ ಗೊತ್ತಿಲ್ಲ ಅದಕ್ಕೇನ್ ಮಾಡೋದು, ಬಯಟ್ ಅಲ್ಲಿ 2 ಸೈಡ್ ಇರ್ತವೆ, ಒಂದು ರೆವಿನ್ಯೂ ಸೈಡ್, ಒಂದು ಕ್ಯಾಪಿಟಲ್ ಸೈಡ್. ಕ್ಯಾಪಿಟಲ್ ಸೈಡ್ ಅಲ್ಲಿ ರೆವಿನ್ಯೂ ರೆಸಿಪ್ಟ್ಸ್, ರೆವಿನ್ಯೂ ಎಕ್ಸ್ಪೆಂಡಿಚರ್, ಈ ತರ ಬಯಟ್ ಮಾಡ್ತಾ ಇದ್ವಿ. ಬಟ್ ನಿಮ್ಗೆ ಹಂಗೆ ಹೇಳ್ಕೊಡಲ್ಲ, ಕಂಪ್ಲೀಟ್ ತಲೆಗೆ ಹೋಗ್ಬೇಕು. ಆ ರೀತಿ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಸೊ ಈ ಕ್ಲಾಸಿಫಿಕೇಶನ್ ಆಫ್ ಬಜೆಟ್, ನೆಕ್ಸ್ಟ್ ಇದು ಇಂಪಾರ್ಟೆಂಟ್, ಫಿಸ್ಕಲ್ ಡೆಫಿಸಿಟ್ಸ್. ಆಗ್ಲೇ ಸರ್ ಹೇಳಿದ್ರಲ್ವಾ, ಕೋಶೀಯ ಕೊರತೆಗಳು, ಉಳಿತಾಯ ಕೊರತೆ, ಆ ರೀತಿ. ಸೊ ಇವು ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ. ಮೊನ್ನೆ 2-3 ಎಕ್ಸಾಮ್ ಅಲ್ಲಿ, ಒಂದು PDO ಎಕ್ಸಾಮ್ ಅಲ್ಲಿ ಕೇಳಿದ್ರು, ಮತ್ತೆ KS ಎಕ್ಸಾಮ್ ಅಲ್ಲಿ ಕೇಳಿದ್ರು. ಸೊ ಅದನ್ನ ನೋಡೋಣ. ಅಲ್ಲಿಗೆ ನಾಳೆ ಬಜೆಟ್ ಕಂಪ್ಲೀಟ್ ಆಗುತ್ತೆ. ನಾಳೆ ಬಜೆಟ್ ಕಂಪ್ಲೀಟ್ ಆದ್ರೆ 1 ದಿನದಲ್ಲಿ ಟ್ಯಾಕ್ಸ್ ಕಂಪ್ಲೀಟ್ ಆಗುತ್ತೆ. ಅಲ್ಲಿಗಿನ್ನ 2 ದಿನದಲ್ಲಿ ಬಜೆಟ್ ಟ್ಯಾಕ್ಸ್ ಕಂಪ್ಲೀಟ್ ಆಗುತ್ತೆ. ದೆನ್ 3rd ಕ್ಲಾಸ್ ಅಲ್ಲಿ ಮಾನಿಟರಿ ಪಾಲಿಸಿ, ಫಿಸಿಕಲ್ ಪಾಲಿಸಿ ಅದೊಂದು ಕಂಪ್ಲೀಟ್ ಆಗುತ್ತೆ. ಸೊ ಇನ್ 3 ಕ್ಲಾಸ್ ಅಲ್ಲಿ ಮ್ಯಾಕ್ಸಿಮಮ್ ಮುಗಿಯುತ್ತೆ. 3 ಕ್ಲಾಸ್ ಅಲ್ಲಿ ಮ್ಯಾಕ್ಸಿಮಮ್ ಮುಗಿಯುತ್ತೆ. ದೆನ್ ಪಾವರ್ಟಿ 1 ಕ್ಲಾಸ್, 4 ಕ್ಲಾಸ್. ದೆನ್ ಅದಾದ ನಂತರ ಸರಿ ಸುಮಾರು ಎಲ್ಲವನ್ನು ಕೂಡ ನಾನು ಬೇರೆ ಬೇರೆ ಕಾನ್ಸೆಪ್ಟ್ ಅಲ್ಲಿ ಕವರ್ ಮಾಡಿರ್ತೀನಿ, ತಲೆ ಕೆಡಿಸ್ಕೋಬೇಡಿ. ಮನಿ ಸಪ್ಲೈ, ಮನಿ ಮಲ್ಟಿಪ್ಲೇಯರ್ ಎಲ್ಲವನ್ನು ಕೂಡ ಯಾವ್ದ್ರಲ್ಲಾದ್ರೂ ಒಂದ್ ಕಡೆ ಕವರ್ ಮಾಡ್ತೀನಿ. ಇದಾದ ನಂತರ ನಾವು ಡೈರೆಕ್ಟ್ ಆಗಿ ಎನ್ವೈರನ್ಮೆಂಟ್ ಹೋಗೋಣ. ದೆನ್ ನಮ್ಮ ಬಜೆಟ್ ಆಗ್ಲಿ ಕರ್ನಾಟಕದ್ದು, ಅವಾಗ ಕರ್ನಾಟಕ ಬಜೆಟ್ ತೆಗೆದುಕೊಂಡ್ಬರ್ತೀನಿ, ನಮ್ಮ ಇಂಡಿಯಾದು ತೆಗೆದುಕೊಂಡ್ಬರ್ತೀನಿ. ಸೊ ಎನ್ವೈರನ್ಮೆಂಟ್ ಆದ್ಮೇಲೆ ಕರ್ನಾಟಕ ಬಜೆಟ್, ಇಂಡಿಯಾ ಬಜೆಟ್ ಮಾಡೋಣ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಎಸ್, ಎಕನಾಮಿಕ್ ಸ್ಟ್ರಾಟಜಿ ವಿಡಿಯೋ ಮಾಡ್ತೀನಿ ಸರ್. ಯುವರ್ ಕ್ಲಾಸಸ್ ವೆರಿ ಇಂಟ್ರೆಸ್ಟಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಎಕನಾಮಿಕ್ ಸ್ಟ್ರಾಟಜಿನ ನನಗೆ ಯಾವಾಗ ಮಾಡ್ತೀನಿ ಅಂದ್ರೆ ಇವತ್ತು ಮಾಡ್ತೀನಿ, ನಾನು ಬಿಡಲ್ಲ. ಟೈಮ್ ಹೇಳ್ತೀನಿ, 1 ನಿಮಿಷ. ಓಕೆ, ಇನ್ನೊಂದು 10 ನಿಮಿಷ ಬ್ರೇಕ್ ತಗೋತೀನಿ, ಯಾಕೆಂದ್ರೆ ಸ್ವಲ್ಪ ಗಂಟು ನೋವ್ತಾ ಇದೆ. ಒಂದು 10 ನಿಮಿಷ ಬ್ರೇಕ್ ತಗೋತೀನಿ. ಅಲ್ಲಿಗೆ 12:30ಕ್ಕೆ ಸ್ಟ್ರಾಟಜಿ ವಿಡಿಯೋನ ಮಾಡ್ತೀನಿ. ಯಾರಾದ್ರೂ ಫ್ರೀ ಆಗಿದ್ರೆ 12:30ರಿಂದ ಒಂದು 20 ನಿಮಿಷ ಇರುತ್ತೆ ಸ್ಟ್ರಾಟಜಿ. ಆ ವಿಡಿಯೋವನ್ನ ನೋಡಿ. ನಂಬರ್ 1. ಫ್ರೀ ಇಲ್ವಾ ಕೆಲವರು, ತಲೆ ಕೆಡಿಸ್ಕೋಬೇಡಿ, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಅವಾಗಾದ್ರೂ ನೋಡಿ. ಫ್ರೀ ಇದ್ದವ್ರು 12:30ಕ್ಕೆ ಬನ್ನಿ. ಓಕೆನಾ? ಓಕೆ, ಬಾಯ್, ಟೇಕ್ ಕೇರ್. ಎಸ್, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಟ್ ಈಗ ಯಾರು ಲೈವ್ ಅಲ್ಲಿ ನೋಡೋರು ಇದ್ರಲ್ಲೇ ಇರುತ್ತೆ, ಎಕನಾಮಿ ಆಪಲ್ಲೇ ಇರುತ್ತೆ, ನೋಡಿ. ಓಕೆನಾ? ಬಾಯ್.